ಕಾಫಿ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕ ಜನರಿದ್ದಾರೆ. ನಾನು ಅದನ್ನು ಖಚಿತವಾಗಿ ಹೇಳಲಾಗದು. ಹೌದು, ಕಾಫಿ ಇಲ್ಲದೆ ಇರಲಾರ್ದ ಅನೇಕರಿದ್ದಾರೆ. ನಾಯಕನ ದಿನಚರಿಗೆ ಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಭಾರಿ ಮತ್ತು ಆಕರ್ಷಕ ಕೃಷಿ ಹಿನ್ನೆಲೆಗೆ ಹೆಸರಾಗಿರುವ ಒಬ್ಬ ಅತಿಥಿ. ಹಾಗಾದ್ರೆ ನನ್ನನ್ನು ಕೇಳಿದ್ರೆ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನೂ ಸಮತೋಲನದಲ್ಲಿರಬೇಕು ಎಂದು ನಾನು ಭಾವಿಸ್ತೇನೆ. ಅನುದ್ವಿಗ್ನ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಪ್ರಮಾಣದಲ್ಲಿ ವೃದ್ಧಿಯಾಗುವ ಬಹುತೇಕ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ರೋಗಕಾರಕಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಮತ್ತು ಕೃಷಿ ಎಂಬುದು ಬಹಳವಾಗಿ ನಿರ್ಲಕ್ಷ್ಯಗೊಳ್ಳುವ ವಿಷಯ. ಸಂಭಾಷಣೆಗೆ ಬಂದಾಗ ರೋಗಕಾರಕಗಳನ್ನು ತೆಗೆದುಹಾಕಲು ನೀವು ಯಾವುದೇ ರೀತಿಯ ರಾಸಾಯನಿಕ ರಸಗೊಬ್ಬರಗಳನ್ನು ಸೇರಿಸ್ತೀರಾ? ಇದು ಬಹಳ ವಿವಾದಾತ್ಮಕ ವಿಷಯ. ಹೆಂಪ್ ಎಂದರೆ ಕ್ಯಾನಾಬಿಸ್ ಸತೈವ. ಇದರಲ್ಲಿ ಸುಮಾರು 0.5% ಮಾನಸಿಕ ಪರಿಣಾಮ ಬೀರುವ ಪದಾರ್ಥಗಳಿವೆ. ಅದು ಕಾನೂನಾತ್ಮಕವೇ? ಅದು ಲೀಗಲಾ? ಒಬ್ಬ ಪತ್ರಕರ್ತ ಮತ್ತು ರಾಜಕಾರಣಿಯೂ ಕೂಡ ಕ್ಯಾನಾಬಿಸ್ ನಿಷೇಧವು ಎಲಿಟಿಸ್ಟ್ ಎಂದು ಹೇಳಿದ್ದು, ಅದನ್ನು ಸಂಸತ್ತಿನಲ್ಲಿ ರದ್ದುಪಡಿಸಲು ತಾನು ಹೋರಾಡುತ್ತೇನೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಇಂದು ನಮ್ಮ ಜೊತೆಗೆ ಶ್ರೀ ಪ್ರಖ್ಯಾತ್ ಇದ್ದಾರೆ. ಅವರು ಅಡ್ವೈ ಆರ್ಗ್ಯಾನಿಕ್ಸ್ನ ಸ್ಥಾಪಕರಾಗಿದ್ದಾರೆ ಮತ್ತು ಅವರು ದೊಡ್ಡ ಪ್ರಮಾಣದ ಕಾಫಿ ಮತ್ತು ಮೆಣಸು ತೋಟಗಳನ್ನು ಕೂಡ ನಿರ್ವಹಿಸ್ತಿದ್ದಾರೆ. ಭಾರತವು ಕೃಷಿ ಪ್ರಧಾನ ದೇಶ. ನಾನು ಸಂಘಸ್ಥಿನಿ ಸರ್ಕಾರವು ಸಣ್ಣ ರೈತರಿಗೆ ಉತ್ತೇಜನ ನೀಡುವಲ್ಲಿ, ಅವರಿಗೆ ಸಬ್ಸಿಡಿಗಳ ಮೂಲಕ ಬೆಂಬಲ ನೀಡುವಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಪ್ರಖ್ಯಾತ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಅನ್ಶುಲ್, ನಿಮ್ಮ ಆಹ್ವಾನಕ್ಕಾಗಿ. ಹಾಗಾದ್ರೆ ಪ್ರಖ್ಯಾತ್, ನಿಮ್ಮ ಹಿನ್ನೆಲೆ ಪ್ರಕಾರ ನೀವೊಂದು ಆಟೋಮೊಬೈಲ್ ಎಂಜಿನಿಯರ್ ಅಲ್ವೇ? ಹಾಗಾದ್ರೆ ಎಂಜಿನಿಯರ್ನಿಂದ ಕೃಷಿಕನಾಗುವ ಬದಲಾವಣೆ ಹೇಗಾಯ್ತು? ಹಾಗಾದ್ರೆ ದಯವಿಟ್ಟು ನಿಮ್ಮ ಪ್ರಯಾಣವನ್ನು ವಿವರಿಸಿ. ನೀವು ಹೇಗೆ ಪ್ರಾರಂಭಿಸಿದ್ರಿ ಮತ್ತು ಎಂಜಿನಿಯರಿಂಗ್ ಆಯ್ಕೆ ಮಾಡಲು ನಿಮಗೆ ಪ್ರೇರಣೆ ಏನು? ಆಮೇಲೆ ನೀವು ಕೃಷಿ ಕ್ಷೇತ್ರಕ್ಕೆ ಹೇಗೆ ಪ್ರವೇಶಿಸಿದ್ರಿ? ನೋಡಿ, ನಾನು ನನ್ನ ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸಿದ್ದೇನೆ. ನನ್ನ ಕೋರ್ಸ್ ಮುಗಿಸಿದ ನಂತರ ನಾನು ರವೀಂದ್ರ ಟೊಯೋಟಾದಲ್ಲಿ ಕಾರ್ಪೊರೇಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸುಮಾರು ನೀವು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಲಿ. ಎಂಜಿನಿಯರಿಂಗ್ ಯಾವ ಕಾಲೇಜಿಂದ? ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು, ಹಾಸನ. ನೀವು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿದ್ರಿ ಯಾಕಂದ್ರೆ ನಿಮ್ಗೆ ಕಾರ್ಗಳಿಷ್ಟವಿತ್ತು. ಹೌದು. ನಾನು ಹೇಳಿದ್ದು ಸರಿ ತಾನೇ? ಪ್ರತಿ ಹುಡುಗನಿಗೂ ಕಾರ್ಗಳಂದ್ರೆ ಇಷ್ಟ. ಬನ್ನಿ. ಆಮೇಲೆ ನಾನು ನಂದೇನಾದ್ರೂ ಮಾಡಬೇಕಂತ ಇಚ್ಛಪಟ್ಟೆ. ಹಾಗಾಗಿ ನನಗೆ ಅತ್ಯುತ್ತಮ ಅವಕಾಶ ಎಂದ್ರೆ ಎಸ್ಟೇಟಿಗೆ ಹಿಂತಿರುಗಿ ಆರಂಭದಿಂದಲೇ ಶುರು ಮಾಡೋದು. ಹಾಗಾದ್ರೆ ನಿಮ್ಗೆ ಈಗಾಗಲೇ ಒಂದು ಎಸ್ಟೇಟ್ ಇದ್ದಿತ್ತಾ? ಹೌದು, ಸರಿ, ಹಾಗಾದ್ರೆ ನೀವು ಹೇಳ್ತಿರುವ ಈ ಎಸ್ಟೇಟ್ ಇದೇನಾ? ಇದು ಪಾರಂಪರಿಕ ಎಸ್ಟೇಟ್. ಸರಿ. ಇದು ನನ್ನ ತಾತನ ತಾತನಿಂದ ಆರಂಭವಾಗಿದೆ. ರೈ. ನನ್ನ ತಾತ ನನ್ನ 4ನೇ ಪೀಳಿಗೆ. ಓ ವಾವ್, ನೀವು 4ನೇ ಪೀಳಿಗೆ. ಹೌದ್. ನಿಮ್ಮ ಈ ತೋಟ ಎಷ್ಟು ಎಕರೆ ಇದೆ? ಸುಮಾರು 75 ಎಕರೆ ಇದೆ. 75 ಎಕರೆ ಕಾಫಿ ತೋಟಮೇ? ಹೌದು. ಹಾಗೂ ಮೆಣಸುಂಟಿಗೋ ಮೆಣಸು, ಮೇಸು, ಅರಕಟ್ಟು ಕೂಡ. ಮತ್ತು ಕೆಲವೊಮ್ಮೆ ನಾವು ಶುಂಠಿ ಕೂಡ ಬೆಳೆಸ್ತೇನೆ. ನೀವು ಆಟೋಮೊಬೈಲ್ ಎಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರಲ್ಲ ಅಲ್ವೇ? ಹಾಗಾದ್ರೆ ಆ ಬದಲಾವಣೆ ಹೇಗಾಯ್ತು? ಅದು ಹೇಗೆ ಸಂಭವಿಸಿತು? ನಾನು ಯಾವಾಗ್ಲೂ ಉದ್ಯಮಿ ಆಗ್ಬೇಕೆಂದು ಬಯಸುತ್ತಿದ್ದೆ. ಸರಿ. ಉದ್ಯಮಿ ಆಗಲು ನನಗೆ ಆ ಅನುಭವ ಬೇಕಿತ್ತು. ಹಾಗಾಗಿ ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ರವೀಂದ್ರ ಟೊಯೋಟಾದಲ್ಲಿ ಕೆಲಸ ಆರಂಭಿಸಿದೆ. ಅಲ್ನ 3 ವರ್ಷ ಕೆಲಸ ಮಾಡೆ. ನಂತರ ನನಗದು ನನ್ನಿಗೆ ಒಳ್ಳೆಯ ಸಮಯ ಎಂದು ಅನಿಸಿತು. ಸರಿ. ಶುರು ಹಚ್ಚಲು. ರವೀಂದ್ರ ಟೊಯೋಟಾದಲ್ಲ? ಹೌದು, ಮುಖ್ಯವಾಗಿ ಕಾರ್ಪೊರೇಟ್ ಸೇಲ್ಸ್ ಅಲ್ಲಿ. ಕಾರ್ಪೊರೇಟ್ ಮಾರಾಟ. ಸರಿ, ಚೆನ್ನಾಗಿದೆ. ಹಾಗಾಗಿ ಮಾರಾಟ ಹೇಗ್ ಮಾಡಬೇಕು, ಅದನ್ನು ಹೇಗ್ ನಿರ್ವಹಿಸಬೇಕು, ಗ್ರಾಹಕರ ಸಂಬಂಧವನ್ನು ಹೇಗ್ ನೋಡ್ಕೊಳ್ಬೇಕು ಎಂಬ ಬಗ್ಗೆ ನನಗೆ ಒಳ್ಳೆ ತಿಳುವಳಿಕೆ ಇತ್ತು. ಈ ಮಾಹಿತಿಗಳು ಮತ್ತು ಅನುಭವಗಳ ಆಧಾರದ ಮೇಲೆ ನನ್ನ ಎಸ್ಟೇಟಿಗೆ ಹಿಂತಿರುಗಿ ಶೂನ್ಯದಿಂದ ಆರಂಭಿಸಿದೆ. ಹಾಗಾದ್ರೆ ನೀವು ಪ್ರಾರಂಭದಲ್ಲಿ ಉದ್ಯೋಗಿಯಾಗಿದ್ರಿ? ಹೌದು. ನೀವು ಡಿಗ್ರಿ ಮುಗಿಸಿದ್ರಾ? ಹೌದು. ನಿಮ್ಮೊಳಗಿನ ಆ ಉರಿಯುವ ಆಸೆ ಅಥವಾ ಬೆಂಕಿ ಯಾವುದು? ಅದು ಹೇಳಿದ್ದು ಇನ್ ಮುಂದೆ ಇದನ್ನ ಮಾಡ್ಲಾರದು, ನಾನು ಎಸ್ಟೇಟಿಗೆ ಹಿಂತಿರುಗಲಿ ಚುರ್ಕ. ನಿಮ್ ಮನಸ್ಸಿನೊಳಗಡೆ ಯಾವಾಗ್ಲೂ ಗೊತ್ತಿತ್ತು ಎಂದು ನೀವು ಭಾವಿಸ್ತೀರಾ? ಇದು ಕೆಲಸ ಮಾಡದಿದ್ರೆ ನನಗೆ ಯಾವಾಗ್ಲೂ ಬ್ಯಾಕಪ್ ಪ್ಲಾನ್ ಇದೆ, ಅದು ನನ್ನ ಎಸ್ಟೇಟ್. ನೀವು ಯಾವಾಗ್ಲೂ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಅದೇನಾಗಿತ್ತು? ಬೆಳೆದಾಗ ನೀವು ಯಾವಾಗ್ಲೂ ಅದನ್ನ ಇಟ್ಕೊಂಡಿಕ್ಲ. ಖಂಡಿತ. ಹಾಗಾಗಿ ನಾನು ಕೆಲಸ ಆರಂಭಿಸಿದ ಕೂಡಲೇ ಪ್ರಾರಂಭದ ದಿನಗಳು ತುಂಬಾ ಸವಾಲಿನವಾಗಿದ್ವು. ಒಮ್ಮೆ ಆ ಕೆಲಸಕ್ಕೆ ನೀವು ಒಪ್ಕೊಂಡು ಹೋದ್ರೆ ಅದು ನಿಮ್ಗೆ ಒಂದು ರೂಟೀನ್ ಆಗ್ಬಿಡ್ತವೆ ಅಲ್ವೇ? ಹಾಗಾಗಿ ನನಗೆ ಸವಾಲಿನದ್ದಾದ್ದು ಬೇಕಿತ್ತು ಮತ್ತು ನಾನು ನಂದೇನಾದ್ರೂ ಮಾಡ್ಬೇಕೆಂದು ಇಚ್ಛಿಸಿದ್ದೆ. ಸರಿ, ಅದು ನಿಮ್ಮೊಳಗಿನ ಬೆಂಕಿ. ಅದು ನನ್ನ ಕಲಿಕೆಯ ಮತ್ತು ಏನಾದ್ರೂ ಮಾಡುವ ಶ್ರೇಷ್ಠ ವಯಸ್ಸು. ನೀವು ಡಿಗ್ರಿ ಮುಗಿಸಿದ ಕೂಡಲೇ ಅದು ಆರಂಭವಾಗ್ತದೆ. ಡಿಗ್ರಿ. ಹಾಗಾದ್ರೆ ನೀವು ಯಾವಾಗ ಎಸ್ಟೇಟ್ಗೆ ಹಿಂತಿರುಗಿದ್ದಿಲ್ಲಿ? ನಗರದ ಜೀವನ ಮುಗಿದ ನಂತರ ನೀವು ಸಕಲೇಶ್ಪುರಕ್ಕೆ ಯಾವಾಗ ಹಿಂತಿರುಗಿದ್ದೀರಿ? ಬೆಂಗಳೂರಿನ ಜೀವನ ಆರಂಭದಲ್ಲಿ ಚೆನ್ನಾಗಿತ್ತು, ಆದ್ರೆ ನಂತರ ಅದು ತುಂಬಾ ಏಕತಾನತೆಯ. ನನಗೆ ತುಂಬಾ ಬ್ಯುಸಿ ಜೀವನ. ಅರ್ಥವಾಯ್ತು. ಹಾಗಾಗಿ ಎಸ್ಟೇಟ್ ಜೀವನ ನನಗೆ ತುಂಬಾ ಸುಲಭವಾಗಿದೆ. ಇದು ಹೆಚ್ಚು ಶಾಂತವಾಗಿದೆ. ಹಾಗಾದ್ರೆ ನೀ ಯಾವ ವರ್ಷ ಹಿಂತಿರುಗಿ ಹೋಗಿದ್ದೀರಿ ಸಕಲೇಶ್ಪುರಕ್ಕೆ? ಅದು ಸುಮಾರು 2012. 2012 ಹೌದು. ಸರಿ, ಹಾಗಾದ್ರೆ 2012 ನಂತರ ಏನಾಯ್ತು?
ನಾನು ಹಿಂತಿರುಗಿದ ಕೂಡಲೇ ನನ್ನ ಎಸ್ಟೇಟ್ ನೋಡ್ಕೊಳ್ಳಕ್ ಪ್ರಾರಂಭಿಸಿದೆ. ಸರಿ. ನನಗೆ ಕೃಷಿಗೆ ಸಂಬಂಧಿಸಿದಂತೆ ಯಾವುದೇ ಶೈಕ್ಷಣಿಕ ಹಿನ್ನೆಲೆ ಇರಲಿಲ್ಲ. ಆದ್ರಿಂದ ನಾನೊಂದು ಕೋರ್ಸ್ ಮಾಡ್ಕೊಂಡೆ. ಇಸ್ರೇಲ್ ಕೃಷಿ ವಿಶ್ವವಿದ್ಯಾಲಯದಿಂದ ಫರ್ಟಿಲೈಸೇಷನ್ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಪ್ಲೊಮಾ ಕೋರ್ಸ್ ಮಾಡಿದೆ. ಅದನ್ನು ಬಹಳಷ್ಟು ಜನರು ಮಾಡೋದಿಲ್ಲ. ಯಾಕೆಂದ್ರೆ ಒಂದು ತಲೆಮಾರಿಗೆ ಹಸ್ತಾಂತರವಾದಾಗ ಹೆಚ್ಚಿನವರು ಹೆಚ್ಚುವರಿ ಮಾಹಿತಿ ಪಡೆಯಲು ಹೆಚ್ಚುವರಿ ಕೋರ್ಸ್ ಮಾಡಬೇಕೆಂದು ಇಚ್ಛಿಸೋದಿಲ್ಲ. ಮರಗಳು, ಮಣ್ಣು ಮತ್ತು ಕೃಷಿಯನ್ನು ನೋಡಿಕೊಳ್ಳಲು. ನೀವು ಆ ಕೋರ್ಸ್ ಯಾಕೆ ಮಾಡಿದ್ಲಿ? ನಾನು ಹಳೆ ಪದ್ಧತಿಗಳನ್ನ ಹೊಸ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸದೇ ಇದ್ರೆ ನಾನು ದೀರ್ಘಕಾಲಿಕ ತೋಟವನ್ನ ಹೊಂದಲು ಸಾಧ್ಯವಿಲ್ಲ ಎಂದು ನನಗನಿಸಿತು. ಅದು ತುಂಬಾ ಆಕರ್ಷಕ ಉತ್ತರವಾಗಿದೆ. ಯಾಕಂದ್ರೆ ಬಹಳಷ್ಟು ತಲೆಮಾರಿನವರು ಇದನ್ನು ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ಸರಿ ಇದು ನನ್ನ ತಂದೆಯಿಂದ ಅಥವಾ ತಾತನಿಂದ ಬಂದಿದ್ದು. ಮತ್ತವರು ತಮ್ಮ ತಂದೆ ಅಥವಾ ತಾತನು ತೋಟವನ್ನ ಹೇಗೆ ನೋಡ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅದು ಏನೇ ಆಗಿರ್ಲಿ. ಮತ್ ನೀವು ಕೇವಲ ನೋಡ್ಕೊಂಡಿಲ್ಲ, ಕೇವಲ ಕಾಫಿ ತೋಟಗಳು ಅಥವಾ ಮೆಣಸು ತೋಟಗಳನ್ನೇ ಮಾತ್ರವಲ್ಲ, ನೀವು ನಿಮ್ಮ ಸ್ವಂತ ಸಸ್ಯಾಹಾರಿ ಕೃಷಿ ವ್ಯವಹಾರವನ್ನು ಸೇರಿಸಿದ್ದೀರಿ. ಈಗ ನಾವು ಅಡ್ವೈ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡಲ್ಲ. ಅದು ಹೇಗೆ ಆರಂಭವಾಯಿತು? ಅಡ್ವೈ ಆರ್ಗ್ಯಾನಿಕ್ಸ್ ಹಿಂದೆ ಇದ್ದ ಆಲೋಚನೆ ಏನು? ನಾನು ಅಡ್ವೈ ಆರ್ಗ್ಯಾನಿಕ್ಸ್ ಬಗ್ಗೆ ಕೇಳಿದ್ದೇನೆಂದ್ರೆ ಅದು ಕೇವಲ ಒಂದು ನೆಲಹುಳದಿಂದ ಆರಂಭವಾಯ್ತಂತೆ. ಇದು ನಿಜವೇ? ಹೌದು. ಹಾಗಾದ್ರೆ ದಯವಿಟ್ಟು ನಿಮ್ಮ ಅಡ್ವೈ ಆರ್ಗ್ಯಾನಿಕ್ಸ್ ಆರಂಭದ ಪ್ರಯಾಣವನ್ನ ಹೇಳಿ. ನೋಡಿ, ನಾವು ಮೊನೋಕ್ರಾಪ್ ಮೆಣಸು ತೋಟವನ್ನ ನಡೆಸ್ತಿದ್ವಿ. ಅದು 5ರಿಂದ 6 ಎಕರೆ ಭೂಮಿಯಲ್ಲಿತ್ತು. ಮೊನೋಬ್ಲಾಕ್. ಮೊನೋಬ್ಲಾಕ್. ಪ್ರೇಕ್ಷಕರಿಗೆ ಮೋನೋಬ್ಲಾಕ್ ಬಗ್ಗೆ ವಿವರಿಸುವಿರಾ? ಮೊನೋಬ್ಲಾಕ್ ಎಂದ್ರೆ ಒಂದು ಮಾತ್ರ ಬೆಳೆ. ಸರಿ. ಅಲ್ಲಿ ನೀವು ತೀವ್ರ ಕೃಷಿ ಮಾಡ್ತೀರಿ. ಅಂದ್ರೆ ನೀವು ಒಂದೇ ಬೆಳೆ ಮೇಲೆ ಗಮನ ಹರಿಸ್ತೀರಿ. ಸರಿ. ಅದಕ್ಕಾಗಿ ನಾನು ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ ತಯಾರಿಸಬೇಕಾಯಿತು. ನಾನು ವರ್ಮಿ ಕಂಪೋಸ್ಟ್ ಬಳಸಿ ಪಡೆದ ಫಲಿತಾಂಶಗಳನ್ನು ನೋಡಿ ನನ್ನ ನೆರೆಹೊರೆಯವರು ನನ್ನಿಂದ ವರ್ಮಿ ಕಂಪೋಸ್ಟ್ ಖರೀದಿಸಲು ಪ್ರಾರಂಭಿಸಿದರು. ಅಲ್ಲಿಂದ ನನಗಿದನ್ನು ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬಹುದು ಎಂಬ ಕಲ್ಪನೆ ಬಂತು. ಹಾಗಿದ್ರೆ ಇದು ಎಲ್ಲಾ ರೈತರಿಗೆ ಲಾಭದಾಯಕವಾಗಬಹುದು ಎಂಬ ಸ್ಥಾನ. ಹೌದು. ಹಾಗಾದ್ರೆ ಇದು ಮೂಲತಃ ಗ್ಯಾರೇಜ್ ಐಡಿಯಾ ಆಗಿತ್ತು. ಇದು ನಿಜವಾಗಿಯೂ ಗ್ಯಾರೇಜಲ್ಲಿಯೇ ಪ್ರಾರಂಭವಾಯಿತು. ವಾಹ್! ಹಾಗಾದ್ರೆ ಇದು ಒಂದೇ ಹೊತ್ತ ಚೀಲದ ಕಾರಣದಿಂದ ಆಯ್ತು. ಹೌದು. ಸರಿಯಾಗಿದೆ. ಮತ್ತು ವರ್ಮಿ ಕಂಪೋಸ್ಟ್ ಅಂದ್ರೆ ಏನು? ನೋಡಿ, ವರ್ಮಿ ಕಂಪೋಸ್ಟ್ ಎಂದರೆ ಹುತ್ತು ಚೀಲಗಳನ್ನು ಬಳಸಿ ಕಂಪೋಸ್ಟ್ ತಯಾರಿಸುವ ಪ್ರಕ್ರಿಯೆ. ಸಾಮಾನ್ಯವಾಗಿ 2 ವಿಧದ ಹುತ್ತ ಚೀಲಗಳಿರ್ತವೆ. ಒಂದುದು ಸ್ಥಳೀಯ ಹುತ್ತು ಚೀಲ. ಇದು ಸುಮಾರು 90% ಮಣ್ಣು ಮತ್ತು 10% ಕಾರ್ಬನ್ ಪದಾರ್ಥವನ್ನು ಸೇವಿಸುತ್ತದೆ. ನಾವು ವರ್ಮಿ ಕಂಪೋಸ್ಟ್ನಲ್ಲಿ ಬಳಸುವಗಳನ್ನ ಕಂಪೋಸ್ಟ್ ಹುತ್ತ ಚೀಲಗಳು ಎಂದು ಕರೆಯಲಾಗುತ್ತೆ. ಅವು 90% ಸಸ್ಯಾವಶೇಷ ಮತ್ತು 10% ಮಣ್ಣನ್ನು ಸೇವಿಸ್ತವೆ. ಹಾಗಾದ್ರೆ ಅವುಗಳು ಮಣ್ಣಿನಲ್ಲೇ ಪುನರುತ್ಪಾದನೆ ಮಾಡುತ್ತವೆಯಾ? ಅವು ಪ್ರತಿ 2 ತಿಂಗಳಿಗೊಮ್ಮೆ ದ್ವಿಗುಣಗೊಳ್ಳುತ್ತಾನೆ. ಸರಿ. ಇದು ನಿಮಗೂ ಲಾಭದಾಯಕವೇ? ಹೌದು. ಸರಿ. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಅವುಗಳು ಸಸ್ಯಾವಶೇಷವನ್ನ ಸೇವಿಸುವಾಗ ಅದು ಅವುಗಳ ಹೊಟ್ಟೆಯ ಮೂಲಕ ಹೋಗ್ತದೆ. ಅಲ್ಲಿ ಅದು ಸಹಜವಾಗಿರುವ ಲಾಭದಾಯಕ ಬ್ಯಾಕ್ಟೀರಿಯಾದಿಂದ ಆವರಿಸಲ್ಪಡ್ತದೆ. ಇದರಿಂದ ವರ್ಮಿ ಕಂಪೋಸ್ಟ್ ಅಲ್ಲಿರುವ ಪೋಷಕಾಂಶಗಳು ಸಸ್ಯಗಳಿಗೆ ತಕ್ಷಣ ಲಭ್ಯವಾಗ್ತವೆ. ಹಾಗಾದ್ರೆ ವರ್ಮಿ ಕಂಪೋಸ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಕಂಪೋಸ್ಟು ಅದು ಬೇರೆ ಬೇರೆ ತೋಟಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಮಣ್ಣಿನಲ್ಲಿ ಬಳಸಲಾಗುತ್ತದೆಯಾ? ಅಥವಾ ವರ್ಮಿ ಕಂಪೋಸ್ಟ್ ಅಂದ್ರೆ ಏನು? ಹಾಗಾದ್ರೆ ನೀವಿದನ್ನ ಕೃಷಿ ಗೊಬ್ಬರದೊಂದಿಗೆ ಬಳಸಬಹುದು ಅಥವಾ ಸೇರಿಸಬಹುದು, ಅಥವಾ ಇದು ಪ್ರತ್ಯೇಕವಾಗಿ ಮಾರಾಟವಾಗುವ ಕಂಪೋಸ್ಟ್ ಆಗಿದೆ. ಇದನ್ನು ಇನ್ಯಾವುದಾದ್ರೂ ವಸ್ತುವಿನೊಂದಿಗೆ ಮಿಶ್ರಣ ಮಾಡಬೇಕಾ? ಅಥವಾ ಇಲ್ಲ, ಇದು ಸ್ವತಃ ಉತ್ತಮವಾಗಿನೆ. ಚೆನ್ನಾಗಿದೆ. ಇದು ಸ್ವತಃ ಉತ್ತಮವಾಗಿನೆ. ಸಂ- ನೀವು ಕಂಪೋಸ್ಟ್ ಟೀಗಳನ್ನ ತಯಾರಿಸಬಹುದು. ಅಂದರೆ ನೀವು ಅದನ್ನು ಸರಳ ಬಟ್ಟೆಯಲ್ಲಿ ಹಾಕಬಹುದು ಮತ್ತು ಗೊತ್ತಾ, ಟೀ ಬ್ಯಾಗ್ನಂತೆ ಬಳಸಬಹುದು. ಅಲ್ಲಿ ಪೋಷಕಾಂಶಗಳು ನೀರಿನಲ್ಲಿ ಹೊರಬರ್ತವೆ. ಅದನ್ನು ನೀವು ಬೆಳೆಗಳ ಮೇಲೆ ಸಿಂಪಡಿಸಬಹುದು. ಅಲ್ಲಿ ಅದು ಸಹಜ ಕೀಟನಾಶಕವಾಗಿಯೂ ಶಿಲೀಂಧ್ರನಾಶಕವಾಗಿಯೂ ಕಾರ್ಯನಿರ್ವಹಿಸುತ್ತೆ. ಸಣ್ಣ ಹೌದು. ಇದು ವರ್ಮಿ ಕಂಪೋಸ್ಟ್. ಹೌದು. ಹಾಗಾದ್ರೆ ನೀವು ಮೊದಲ ಬಾರಿ ನಿಮ್ಮ ನೆರೆಹೊರೆಯವರಿಗೆ ವರ್ಮಿ ಕಂಪೋಸ್ಟ್ ಬ್ಯಾಗ್ ಮಾರಿದಾಗ ಅದು ಕೇವಲ ಒಂದು ಮಾರಾಟವಾಗಿತ್ತು. ಅದರ ಹಿಂದೆ ಯಾವುದೇ ಕಲ್ಪನೆ ಅಥವಾ ಬ್ರ್ಯಾಂಡಿಂಗ್ ಅಥವಾ ಇನ್ಯಾವುದೂ ಇರಲಿಲ್ಲ. ಅದೋ ಒಂದೇ ಸೇಲ ಮೊದಲು ಬ್ಯಾಗು ಮಾಡಿಗಿ ಅದೋ ಒಂದ್ ಮಾರಾಟವಾಗಿತ್ತು. ಅದು ಕೇವಲ ಸಡಿಲವಾದ ಗೊಬ್ಬರವಾಗಿತ್ತು. ನಾನು ಟ್ರಾಕ್ಟರ್ಗೆ ತುಂಬಿ ಕಳಿಸಿದ್ದೆವು. ಸರಿ. ಅದು ಕೇವಲ ಒಂದು ಮಾರಾಟವಾಗಿತ್ತು. ಆ ಒಂದು ಮಾರಾಟದ ಹಿಂದೆ ನೀವು ಯಾವ ಬ್ರ್ಯಾಂಡಿಂಗ್ ಅಥವಾ ದೃಶ್ಯ ಕಲ್ಪನೆ ಇಟ್ಕೊಂಡಿರ್ಲಿಲ್ಲ. ನಿಜವಾಗಿ ನನ್ನ ತೋಟವೇ ಮಾರಾಟದ ಪ್ರಮುಖ ಅಂಶವಾಗಿತ್ತು. ಸರಿ. ತೋಟವನ್ನು ಬಿಟ್ಟು ನಾನು ವರ್ಮಿ ಕಂಪೋಸ್ಟ್ನಿಂದ ಅದು ಹೇಗೆ ಅಡ್ವೆ ಆರ್ಗ್ಯಾನಿಕ್ಸ್ ಆಯಿತು ಎಂಬುದನ್ನು ಹೇಳುತ್ತಿದ್ದೇನೆ. ನಾನು ಕೇವಲ ಮಾರಾಟ ಮಾಡಿದ ನಂತರ ಸಂಭವಿಸಿದ ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ನಿರ್ದಿಷ್ಟ ವರ್ಮಿ ಕಂಪೋಸ್ಟ್ ನೀವು ಯಾವಾಗ ಈ ಐಡಿಯಾ ಬಂತೋ ಇದು ದೊಡ್ಡ ಸಾಧ್ಯತೆ ಇದೆ ಎಂದು, ಇದರಲ್ಲಿ ನಿಜವಾಗಿಯೂ ತುಂಬಾ ಸಾಧ್ಯತೆ ಇದೆ. ನಾನು ಇದನ್ನು ನಿಜವಾದ ವ್ಯವಹಾರವನ್ನಾಗಿ ಮಾಡೋಣ ಎಂದುಕೊಂಡೆ. ಆ ಬದಲಾವಣೆ ಎಲ್ಲಿಂದ ಆಯಿತು ಮತ್ತೆ ಹೇಗಾಯಿತು? ಮತ್ತು ದಯವಿಟ್ಟು ಪ್ರೇಕ್ಷಕರಿಗೆ ಹೇಳಿ, ಅಡ್ವಾರ್ ಆರ್ಗ್ಯಾನಿಕ್ಸ್ ಎಂಬ ಹೆಸರು ಹೇಗೆ ಬಂತು? ನೋಡಿ, ಅಡ್ವಾ ಅಂದ್ರೆ ನನ್ನ ಮಗನ ಹೆಸರು.
ಅಯ್ಯೋವಾ. ಅವನ್ ಇದನ್ ಮುಂದುವರಿಸ್ಲೆಂದೇ ನಾನು ಅಗ್ರೋ ಆರ್ಗ್ಯಾನಿಕ್ಸ್ ಪ್ರಾರಂಭಿಸಿದ್ದು. ಸೈ. ಅವನು ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು ಎಂದು. ಹೌದು, ಅದೇ ಹೆಸರಾಯ್ತು. ಹಾಕು. ನೀವು ಅದನ್ನು ಬಳಸ್ಕೊಂಡು ಒಂದು ಬ್ರ್ಯಾಂಡ್ ನಿರ್ಮಿಸೋಣ ಅಂತ ಯೋಚಿಸಿದ್ದೀರಿ. ಹೌದು. ಸರಿ. ಆದಿಯಲ್ಲಿ ನಾವು ತುಂಗ ಚಿಕ್ಕ ಮಟ್ಟದಲ್ಲಿ ಪ್ರಾರಂಭಿಸಿದ್ದೆವು. ವರ್ಷಕ್ಕೆ ಸುಮಾರು 10 ಟನ್ ಉತ್ಪಾದನೆ ಮಾಡ್ತಿದ್ದೆವು. ಹಾಗೆ ಎಲ್ಲವನ್ನೂ ಮಾರಾಟ ಮಾಡಿದ್ದೆವು. ಎಲ್ಲವೂ ಮಾರಾಟವಾಗಿತ್ತು. ಅದು ನಮ್ಮ ಮೂಲ ಪ್ರಾರಂಭದ ಹಂತವಾಗಿತ್ತು. ಆಗ ಬೇಡಿಕೆ ಹೆಚ್ಚು, ಉತ್ಪಾದನೆ ಕಡಿಮೆ ಇತ್ತು. ಈಗ ನಾವು ಸುಮಾರು 300ರಿಂದ 400 ಟನ್ ವರ್ಮಿ ಕಂಪೋಸ್ಟ್ ಉತ್ಪಾದಿಸ್ತಿದ್ದೀವಿ. ಇವುಗಳ ವಿಶೇಷವಾಗಿ ಮೆಣಸು, ಶುಂಠಿ ಇಂತಹ ಸಂವೇದನಾಶೀಲ ಬೆಳೆಗಳಿಗೆ ಬಹಳ ಉಪಯುಕ್ತವಾಗಿವೆ. ಏಲಕ್ಕಿ ಮತ್ತು ಇದು ತೋಟಗಾರಿಕೆಗೆ ಕೂಡ ಉತ್ತಮವಾಗಿದೆ. ಸರಿ. ಹಾಗಾದ್ರೆ ವರ್ಮಿ ಕಂಪೋಸ್ಟ್ ನಂತರ ಏನಾಯ್ತು? ಹೌದು, ಒಮ್ಮೆ ವರ್ಮಿ ಕಂಪೋಸ್ಟ್ ಏನೋ. ನಿಮ್ ಮುಂದಿನ ಆಲೋಚನೆ ಯಾವುದು? ಅದ್ವೈ ಆರ್ಗ್ಯಾನಿಕ್ಸ್ ಅನ್ನು ಇತರ ಕಂಪೋಸ್ಟಿಂಗು ಅಥವಾ ಇತರ ಉತ್ಪನ್ನಗಳತ್ತ ವಿಸ್ತರಿಸುವುದು ಅಥವಾ ವಿಭಿನ್ನಗೊಳಿಸುವುದು. ಹಾಗಾದ್ರೆ ವರ್ಮಿ ಕಂಪೋಸ್ಟ್ ನಂತರ ಏನು? ಏನಾಯ್ತೋ? ವಿಶಾಲ ಪ್ರಮಾಣದಲ್ಲಿ ವರ್ಮಿ ಕಂಪೋಸ್ಟ್ ಉತ್ಪಾದನೆ ಮಾಡೋದು ತುಂಬಾ ದುಬಾರಿಯಾಗಿತ್ತು ಮತ್ತು ಅದು ಎಲ್ಲಾ ರೈತರಿಗೆ ಲಭ್ಯವಿರಲಿಲ್ಲ. ಹಾಗಾಗಿ ಅವರಿಗಾಗಿ ನಾವು ಕಂಪೋಸ್ಟ್ ಉತ್ಪಾದನೆ ಆರಂಭಿಸಿದ್ದೇವೆ. ಕಂಪೋಸ್ಟು ಅಂದ್ರೆ ಕಡಿಮೆ ಖರ್ಚಿಂದು, ಅದು ಸುಲಭ ಲಭ್ಯ. ಅದು ಕಡಿಮೆ ಪ್ರಕ್ರಿಯೆ ಇದು. ಆದ್ರಿಂದ ಸ್ಪಷ್ಟವಾಗಿ ಅದು ಕಡಿಮೆ ಖರ್ಚಿನದು. ವರ್ಮಿ ಕಂಪೋಸ್ಟಿಂಗ್ ಅಲ್ಲಿ ಹುಳುಗಳು ಮಿಶ್ರಣ ಮಾಡೋ ಕೆಲಸವನ್ನ ಮಾಡುತ್ತವೆ. ಉತ್ಪನ್ನವನ್ನ ಮಿಶ್ರಣ ಮಾಡೋದು. ಕಂಪೋಸ್ಟ್ ಅಲ್ಲಿ ನಾವಿದನ್ನ ಕೈಯಿಂದ ಮಾಡ್ತೇವೆ. ನಾವು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿರುವುದರಿಂದ ಸುಮಾರು 1500 ಟನ್ ಕಂಪೋಸ್ಟ್ ಉತ್ಪಾದಿಸ್ತೇವೆ. ಹಾಗಾಗಿ ನಾವಿದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಯಂತ್ರೋಪಕರಣಗಳನ್ನ ಬಳಸ್ತೇವೆ. ಹೀಗಾಗಿ ಮೂಲತಃ ಹುಳುಗಳು ಮಾಡುವುದನ್ನು ನಾವು ಜೆಸಿಪಿ ಬಳಸಿ ಮಾಡ್ತಿದ್ದೇವೆ. ಈ ಸಮಯದಲ್ಲಲ್ವೇ ಹೌದು, ನೀವು ಪ್ರಮಾಣ ಹೆಚ್ಚಿಸಬೇಕು. ಹೆಚ್ಚಿಸಿ. ವ್ಯಾಪ್ತಿ ಹೆಚ್ಚಿಸಲು ಕೇವಲ ವರ್ಮಿ ಕಂಪೋಸ್ಟ್ ಮೇಲೆ ಗಮನ ಹರಿಸಲಾಗದು. ನೀವು ಕೆಲಸವನ್ನ ಯಂತ್ರೀಕರಿಸಬೇಕಾಗ್ತದೆ. ಹೌದು. ಈಗ ನೀವು ಯಂತ್ರೋಪಕರಣಗಳ ಬಗ್ಗೆ ಮಾತಾಡಿದಿರಿ. ನೀವಿಂದು ಕೃಷಿಯಲ್ಲಿ ಬಳಸ್ತಿರುವ ಯಂತ್ರೋಪಕರಣಗಳಲ್ಲಿ ನಿಮ್ಮ ಎಂಜಿನಿಯರಿಂಗ್ ಹಿನ್ನೆಲೆ ಯಾವ ರೀತಿಯ ಪ್ರಮುಖ ಪಾತ್ರ ವಹಿಸುತ್ತೆ? ಇದು ಖಂಡಿತವಾಗಿಯೂ ಸಹಾಯ ಮಾಡ್ತದೆ. ಏಕೆಂದ್ರೆ ನೋಡಿ, ನೀವು ತಿಳಿದಿರುವಂತೆ ಯಂತ್ರೋಪಕರಣಗಳು ನೀವು ಊಹಿಸುವುದಕ್ಕಿಂತ ಹೆಚ್ಚು ಬಾರಿ ಕೆಡ್ತವೆ. ಹಾಗಾಗಿ ನನಗೆ ಇಂಜಿನಿಯರಿಂಗ್ ಹಿನ್ನೆಲೆ ಇರೋದ್ರಿಂದ ನಾನು ಸ್ವತಃ ಅದನ್ನು ಸರಿಪಡಿಸಬಹುದು. ಬಾಣವಿವೆ ನೋಡಿ. ಮೂಲತಃ ಶಿಕ್ಷಣವು ನಿಮಗೆ ದೃಷ್ಟಿಕೋನವನ್ನು ನೀಡುತ್ತದೆ ಮತ್ತು ವಿಭಿನ್ನವಾದುದನ್ನು ನೀಡುತ್ತದೆ. ಇದು ನಿಮಗೆ ಯೋಚಿಸಲು ಸಹಾಯ ಮಾಡುತ್ತದೆ. ಒಬ್ಬ ಶಿಕ್ಷಣ ಪಡೆದ ವ್ಯಕ್ತಿ ಸಮಸ್ಯೆಯನ್ನು ಎದುರಿಸುವ ವಿಧಾನವು ಶಿಕ್ಷಣವಿಲ್ಲದ ವ್ಯಕ್ತಿಯದ್ದಿಗಿಂತ ಸಂಪೂರ್ಣ ಭಿನ್ನವಾಗಿರುತ್ತದೆ. ಅದು ಕೂಡ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಾಗ ಖಂಡಿತವಾಗಿಯೂ ಸಹಾಯವಾಗ್ತದೆ. ನನಗೆ ಭೂಮಿ ಸಮಸ್ಯೆ ಆಗಿರ್ಲಿಲ್ಲ ಅನ್ನೋದು ನನಗೆ ಬಹುತೇಕ ಖಚಿತ. ನಮ್ಮ ಪಾರಂಪರಿಕ ಭೂಮಿ ಆದ್ರಿಂದ ಭೂಮಿ ನಮಗೆ ಸಮಸ್ಯೆ ಅಲ್ಲ. ಸರಿ. ಹಾಗಾದ್ರೆ ನಾನು ಹಾಸನ ಅಥವಾ ಸಕಲೇಶಪುರ ಅಂತ ನಗರದಲ್ಲಿ ಇದನ್ನ ಮಾಡಬೇಕಾಗಿದ್ರೆ ಭೂಮಿಗೆ ತುಂಬಾ ಹೂಡಿಕೆ ಮಾಡಬೇಕಾಗುತ್ತು. ಅದರ ಬದಲು ನಾನು ನನ್ನ ಎಸ್ಟೇಟ್ನಲ್ಲೇ ತಯಾರಿಕೆಯನ್ನು ಪ್ರಾರಂಭಿಸಿದೆ. ಅಲ್ಲಿ ಭೂಮಿಗೆ ಹಣ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಅದೇ ಹಣವನ್ನ ನನ್ನ ಕಚ್ಚಾ ವಸ್ತುಗಳು ಮತ್ತು ಯಂತ್ರೋಪಕರಣಗಳ ಮೇಲೆ ಹೂಡಲು ಪ್ರಾರಂಭಿಸಿದೆ. ಹೌದು, ನೀವು ಕಚ್ಚಾ ವಸ್ತುಗಳ ಬಗ್ಗೆ ಮಾತಾಡಿದ್ರಿ. ಹೌದು. ಕಂಪೋಸ್ಟ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳ ಬಗ್ಗೆ ಹೇಳಿ. ಕ್ಷಮಿಸಿ, ಅದಕ್ಕಿಂತ ಮೊದಲು ಈ ಸಮಯದಲ್ಲಿ ನೀವು ಹೊಂದಿರೋ ಉತ್ಪನ್ನಗಳ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮಲ್ಲಿ ಈಗ ಕೇವಲ 2 ಆರ್ಗ್ಯಾನಿಕ್ ಮಣಿ ಉತ್ಪನ್ನಗಳಿವೆ. ಸರಿ. ಆರ್ಗ್ಯಾನಿಕ್ ಭಾಗ ಒಂದು ಕೃಷಿ ವಿಜ್ಞಾನ, ಅದು ಆರ್ಗ್ಯಾನಿಕ್ ಕಂಪೋಸ್ಟ್, ಜೈವಿಕವಾಗಿ ಸಮೃದ್ಧಗೊಳಿಸಿದ ಆರ್ಗ್ಯಾನಿಕ್ ಕಂಪೋಸ್ಟ್. ಮತ್ತು ಕೃಷಿ ಗೋಲ್ಡ್ ಪ್ಲಸ್, ಅದು ವರ್ಮಿ ಕಂಪೋಸ್ಟಿಂಗ್. ಸರಿ. ವರ್ಮಿ ಕಂಪೋಸ್ಟ್ ಉತ್ತಮ. ಈಗ ನೀವು ಕಚ್ಚಾ ವಸ್ತುಗಳ ಬಗ್ಗೆ ಮಾತಾಡಿದ್ರಿ. ಸರಿ. ಒಂದು ಬ್ಯಾಗ್ ಕಂಪೋಸ್ಟ್ ತಯಾರಿಸಲು ಬೇಕಾದ ಕಚ್ಚಾ ವಸ್ತುಗಳು ಯಾವುವು? ನಾನ್ ನಿಮಗೆ ಹೇಳಲು ಸಾಧ್ಯ ಇಲ್ಲ. ಬ್ಯಾಗ್ ಪ್ರಕಾರವೇನಾ? ಹೌದು, ಬ್ಯಾಗ್ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಕೆಲಸಮೆ. ದೊಡ್ಡ ಮಟ್ಟದಲ್ಲಿ? ಹಾಗಾದ್ರೆ ಸಸ್ಯಗಳಿಗೆ 3 ವಿಧದ ಮುಖ್ಯ ಪೋಷಕಾಂಶಗಳು, 2 ವಿಧದ ದ್ವಿತೀಯ ಪೋಷಕಾಂಶಗಳು ಮತ್ತು ಸುಮಾರು 6 ವಿಧದ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗ್ತವೆ. ಸರಿ. ಹಾಗಾದ್ರೆ ನೀವು ಏನ್ ಮಾಡ್ಬೇಕೆಂದ್ರೆ ಎಲ್ಲವನ್ನೂ ಸಮತೋಲನಗೊಳಿಸಬಹುದಾದ ಅನೇಕ ಇನ್ಪುಟ್ಗಳನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ನಾವು ಸಾಮಾನ್ಯವಾಗಿ ಮಾಡೋದೆಂದರೆ ಆಧಾರ ವಸ್ತುವಾಗಿ ನಾವು ಕಾಫಿ ಪಲ್ಪ್ ಬಳಸ್ತೀವಿ. ಏಕೆಂದರೆ ಅದು ನಮ್ಮ ಕಾಫಿ ಉತ್ಪಾದನೆಯ ಉಪ ಉತ್ಪನ್ನವಾಗಿದೆ. ಹಾಗಾಗಿ ಕಾಫಿ ಪಲ್ಪ್, ಹಸುವಿನ ಗೊಬ್ಬರ, ಕೋಳಿ ಗೊಬ್ಬರ, ಹಸಿರು ಎಲೆ ಗೊಬ್ಬರ ಮತ್ತು ಕುರಿಗಳ ಗೊಬ್ಬರ ಕೂಡ. ಪ್ರೆಸ್ಮಡ್ ಕೂಡ ಜೊತೆಗೆ. ಪ್ರೆಸ್ಮಡ್ ಅಂದ್ರೆ ಸಕ್ಕರೆ ಕಬ್ಬಿನ ಪ್ರಕ್ರಿಯೆಯ ಉಪ ಉತ್ಪನ್ನ. ಪ್ರೆಸ್ಮಡ್ ಮತ್ತು ಸಕ್ಕರೆ ಕಬ್ಬಿನ ಪರಸ್. ಸರಿ. ಹಾಗಾದ್ರೆ ಇವು ನಿಮ್ಮ ಪೂರೈಕೆ ವಸ್ತುಗಳ ಪಟ್ಟಿ. ಇವು ನಾವು ಬಳಸುವ ಮೂಲ ಕಚ್ಚಾ ವಸ್ತುಗಳು. ಸರಿ. ಮತ್ತು ನಾವು ಅವುಗಳನ್ನ ಜೈವ ಗೊಬ್ಬರಗಳಿಂದ ಸಮೃದ್ಧಿಗೊಳಿಸ್ತೇವೆ. ಜೈವ ಗೊಬ್ಬರಗಳು ಎಂದರೆ NPK ಕರಗಿಸುವ ಬ್ಯಾಕ್ಟೀರಿಯಾಗಳು. ಹಾಗಾದ್ರೆ ಇದರಿಂದ ಕಾಂಪೋಸ್ಟ್ ರೂಪುಗೊಳ್ಳುತ್ತವೆ. ಹೌದು. ಮತ್ತು ಇದು ನಿಮ್ ಬ್ರ್ಯಾಂಡಿಂದ ಮಾರಲಾಗುತ್ತೆ. ಹೌದು. ಮತ್ತಿನ್ನು ಅನೇಕರಿಗೆ
ನಮಗೆ ನಮ್ದೇ ವಿತರಕರಿದ್ದಾರೆ. ಸರಿ. ಅವರ ಮೂಲಕ ನಾವು ರೈತರಿಗೆ ತಲುಪ್ತಿವೆ. ನೀವು ಜೈವ ಗೊಬ್ಬರದ ಬಗ್ಗೆ ಮಾತಾಡಿಗಿ. ಜೈವ ಗೊಬ್ಬರ ಇದ್ರೆ ಅಜೈವ ಗೊಬ್ಬರವೂ ಇರ್ಬೇಕಲ್ವೇ? ಈಗ ಸಂಯುಕ್ತ ಕೃಷಿ ಬಗ್ಗೆ ಮಾತಾಡೋಣ. ಸಂಯುಕ್ತ ಕೃಷಿ ಅಂದ್ರೆ ಜೈವ ಮತ್ತು ಅಜೈವ ಗೊಬ್ಬರಗಳ ಮಿಶ್ರಣ. ಇದನ್ನು ಇಂದಿನ ಅನೇಕ ಹೊಸ ತಲೆಮಾರಿನ ರೈತರು ಅನುಸರಿಸ್ತಿದ್ದಾರೆ. ನೀವಿದನ್ನ ಹೇಗ್ ನೋಡ್ತೀರಿ? ಸಂಯುಕ್ತ ಕೃಷಿ ಅಂದ್ರೆ ಒಂದು ರೀತಿಯ ಸ್ಥಿರ ಕೃಷಿ. ಹೇಳೋದೆಂದ್ರೆ ಸಂಯುಕ್ತ ಕೃಷಿಯಲ್ಲಿ ಪಶುಸಂಗೋಪನೆ ಕೂಡ ಸೇರಿರ್ತದೆ. ಅಲ್ಲಿ ಜೈವ ಇನ್ಪುಟ್ ಬರ್ತದೆ. ನಾವು ಕೃಷಿ ಅರಣ್ಯವನ್ನು ಬಳಸ್ತೀವಿ ಮತ್ತು ನೆಲದ ಆರೋಗ್ಯವನ್ನು ಕಾಪಾಡ್ತೀವಿ. ಹಾಗಾದ್ರೆ ಈ ಎಲ್ಲ ಅಂಶಗಳನ್ನು ಸೇರಿಸಿದಾಗ ಅದು ಸಂಯುಕ್ತ ಕೃಷಿಗೆ ಬರುತ್ತೆ. ಮತ್ತು ಸಂಯುಕ್ತ ಕೃಷಿಯ ಅತ್ಯಂತ ಮುಂದಿನ ಹಂತ ಎಂದ್ರೆ ಅಜೈವ ಮತ್ತು ಜೈವ ಇನ್ಪುಟ್ಗಳನ್ನು ಸೇರಿಸೋದು. ನೋಡಿ, ಮೂಲತಃ ಏನಾಗತ್ತೆ ಅಂದ್ರೆ ಒಂದು ಸಸ್ಯವು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂದ್ರೆ ಅದು ಅಜೈವ ಇನ್ಪುಟ್ಗಳನ್ನು ತೆಗೆದುಕೊಳ್ಳೋದು ಜೈವ ಕಾರ್ಬನ್ ಬೇಕಾಗತ್ತೆ. ಸರಿ. ಹಾಗಾದ್ರೆ ಜೈವ ಕಾರ್ಬನ್ ಒಂದು ಪ್ರೇರಕದಂತೆ ಕಾರ್ಯನಿರ್ವಹಿಸುತ್ತದೆ. ಹೌದು. ಮತ್ತು ಅಜೈವ ಕೃಷಿಯಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಮುಖ್ಯವಾಗಿ ಪ್ರಾಥಮಿಕ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಮೇಲೆ ಮಾತ್ರ ಗಮನ ಹರಿಸ್ತಿದ್ದಾರೆ. ಸರಿ. ಹಾಗಾದ್ರೆ ಮೂಲತಃ ಸಸ್ಯಕ್ಕೆ ಬೇಕಾಗಿರೋದು ದ್ವಿತೀಯಿಕ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಕೂಡ. ಸರಿ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ನೀವು ಕೇವಲ NPK ಹಾಕಿದಾಗ ಮಣ್ಣಿನಲ್ಲಿ ಅಸಮತೋಲನ ಉಂಟಾಗುತ್ತೆ. ಒಂದ್ ಕ್ಷಣ ನಿಲ್ಸಿ. NPK ಅಂದ್ರೆ ಏನು? ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ. ಸರಿ. ಹಾಗಾದ್ರೆ ನೀವು ಇವುಗಳನ್ನ ಮಾತ್ರ ಪುನಃ ಒಂದು ಕಾಲಾವಧಿಯಲ್ಲಿ ಬಳಸಿದಾಗ ಕೆಲವು ಪೋಷಕಾಂಶಗಳನ್ನ ಸಸ್ಯವು ಹೀರಿಕೊಳ್ಳಲು ದ್ವಿತೀಯಿಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಅಗತ್ಯವಿರುತ್ತದೆ. ಹಾಗಾಗಿ ವರ್ಷಗಳ ಕಳೆದಂತೆ ಮಣ್ಣಿನಲ್ಲಿ ಅಸಮತೋಲನ ಉಂಟಾಗುತ್ತೆ. ಒಂದು ಹಂತದಲ್ಲಿ ಸಸ್ಯಕ್ಕೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಮೂಲ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು ಕಷ್ಟವಾಗುತ್ತೆ. ಇದು ನೀವು ಜೈವ ಕೃಷಿಯನ್ನು ಅನುಸರಿಸಿದ್ರೆ ಮಾತ್ರ. ಇಲ್ಲ, ಅಜೈವಿಕ ಕೃಷಿ. ಅಜೈವಿಕ ಕೃಷಿ ಮಾಡಿದ್ರೆ ಕಸಿ ನೀವು ಕೇವಲ NPK ಬಳಸುವಾಗ ಮತ್ತೆ ಅಜೈವಿಕ ಕೃಷಿಗೆ ಹೋಗ್ತೀರಿ. ಕೇವಲ NPK ಗೊಬ್ಬರ. ಹೌದು. ಹಾಗಾದ್ರೆ ನೀವು ಹೇಳ್ತಿರೋದು ಜೈವ ಮತ್ತು ಅಜೈವಿಕ ವಿಧಾನಗಳನ್ನು ಬಳಸುವ ಈ ಸಂಯುಕ್ತ ಕೃಷಿ ವಿಧಾನವು ದೀರ್ಘಕಾಲಿಕವಾಗಿದ್ದು ಉತ್ತಮ ಬೆಳೆಯ ಉತ್ಪಾದನೆಯನ್ನು ನೀಡುತ್ತದೆ ಎಂಬುದೇನೋ? ಹೌದು, ನೀವಿದನ್ನು 2 ರೀತಿಯಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ಪ್ರತಿ ಗಿಡಕ್ಕೆ ವರ್ಷಕ್ಕೆ ಸುಮಾರು 10 ಕಿಲೋ ಜೈವ ಗೊಬ್ಬರವನ್ನು ಜೊತೆಗೆ 1 ಕಿಲೋ 800ರಿಂದ 900 ಗ್ರಾಂ ಜೈವ ಗೊಬ್ಬರವನ್ನು ನಿಮ್ಮ ಬೆಳೆಗಾರಿಕೆಯ ವಿಧಾನವನ್ನು ಅವಲಂಬಿಸಿ ಬಳಸ್ತಾರೆ ಎಂಬ ಅಭಿಪ್ರಾಯವಿದೆ. ಹಾಗಾದ್ರೆ ಏನಾಗ್ತದೆ ಅಂದ್ರೆ ಜೈವ ಗೊಬ್ಬರವು ಪ್ರೇರಕವಾಗಿ ಕಾರ್ಯನಿರ್ವಹಿಸ್ತದೆ ಮತ್ತು ಕಾರ್ಬನ್ ಗಿಡಕ್ಕೆ ಪೋಷಕಾಂಶಗಳನ್ನು ಹೀರ್ಕೊಳ್ಳಲು ಸಹಾಯ ಮಾಡೋದಷ್ಟೇ ಅಲ್ಲದೆ ಲಾಭದಾಯಕ ಸೂಕ್ಷ್ಮ ಜೀವಿಗಳಿಗೆ ಸಹ ಇಂಧನ ಮೂಲವಾಗುತ್ತೆ. ಹಾಗಾದ್ರೆ ನೀವು ಜೈವಿಕ ಕಾರ್ಬನ್ ಹೊಂದಿದ್ರೆ ಸೂಕ್ಷ್ಮಜೀವಿಗಳು ವೇಗವಾಗಿ ವೃದ್ಧಿಯಾಗ್ತವೆ, ಅವುಗಳು ವಾಸಸ್ಥಾನವನ್ನು ಆಕ್ರಮಿಸ್ತವೆ ಮತ್ತು ಗಿಡ ಮತ್ತು ಸೂಕ್ಷ್ಮಜೀವಿಗಳ ನಡುವೆ ಪರಸ್ಪರ ಸಹಕಾರಿ ಸಂಬಂಧ ನಿರ್ಮಾಣವಾಗ್ತದೆ. ಅಲ್ಲಿ ಗಿಡವು ಸಕ್ಕರೆ ಒದಗಿಸ್ತದೆ ಮತ್ತು ಸೂಕ್ಷ್ಮಜೀವಿಗಳು ರೋಗಾಣುಗಳಿಂದ ರಕ್ಷಣೆ ನೀಡುತ್ತವೆ. ಈಗ ನಾವು ಮೂಲ ಕಾರಣ, ಕೃಷಿಯ ಆಧಾರ, ಭೂಮಿಯ ಆರೋಗ್ಯದ ಬಗ್ಗೆ ಮಾತಾಡೋಣ. ಸರಿ. ರೈತರು ಭೂಮಿಯ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ತಾರೆ? ಒಬ್ಬ ಕೃಷಿಕನು ಉತ್ತಮ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಅಗತ್ಯವಿದೆ ಮತ್ತು ಭೂಮಿಯನ್ನು ಆರೋಗ್ಯವಾಗಿಡಲು ಕೆಲವು ಸಲಹೆಗಳು ಯಾವುವು? ಭೂಮಿ ಆರೋಗ್ಯಕರವಾಗಿಲ್ಲದಿದ್ದರೆ ಮತ್ತು ನಿಮ್ಮ ಕಣ್ಣಿನಿಂದ ನೋಡಿದಾಗ ಭೂಮಿ ಆರೋಗ್ಯಕರವಲ್ಲ ಎಂದು ಹೇಗೆ ಗುರುತಿಸಬಹುದು? ನೋಡಿ, ಏನಾಗುತ್ತೆ ಅಂದ್ರೆ ರಾಸಾಯನಿಕ ರಸಗೊಬ್ಬರವನ್ನ ಪುನಃ ಬಳಸಿದರೆ ಭೂಮಿ ಗಟ್ಟಿಯಾಗುತ್ತೆ. ಹಾಗಾಗಿ ನೀವು ನೆಲದ ಮೇಲೆ ಕಾಲಿಟ್ಟ ಕೂಡಲೇ ಅದು ಕಲ್ಲಿನಂತೆ ಅನ್ಸುತ್ತೆ. ಅದು ಕುಶನ್ನಂತೆ ಇರಬೇಕು. ಅಲ್ಲಿ ನೆಲಹುಳುಗಳು ನೋಡಿ, ನೆಲಹುಳುಗಳು ಕೃಷಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಸುಸ್ಥಿರ ಕೃಷಿ. ಹಾಗಾದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ಅವುಗಳನ್ನು ನೀವು ಕಾಳಜಿ ವಹಿಸಬೇಕು. ಹಾಗಾದ್ರೆ ನೆಲಹುಳುಗಳನ್ನೇನ್ ರೀತಿಯಲ್ಲಿ ಕಾಪಾಡಬೇಕು? ಒಂದು ವಿಷಯ ಅಂದ್ರೆ ನೀವು ಕವರ್ ಕ್ರಾಪ್ಸ್ ಅಥವಾ ನಮ್ಮ ಗಿಡಗಂಟಿಗಳನ್ನ ಬೆಳೆಸಬೇಕು. ಗಿಡಗಂಟಿಗಳು ಯಾವುದೇ ತೋಟ ಅಥವಾ ಕೃಷಿ ಭೂಮಿಯಲ್ಲಿ ತುಂಬಾ ಉಪಯುಕ್ತವಾಗಿವೆ. ಒಂದೆಡೆ ಅವುಗಳು ಸೂರ್ಯನ ಬೆಳಕು ನೆಲಕ್ಕೆ ನೇರವಾಗಿ ಬೀಳದಂತೆ ತಡಿತವೆ. ಅವುಗಳು ತೇವಾಂಶವನ್ನು ಉಳಿಸ್ತವೆ ಮತ್ತು ನೀವು ಅವುಗಳನ್ನು ಕತ್ತರಿಸಿದಾಗ ಅವುಗಳು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗ್ತವೆ. ಹಾಗಾದ್ರೆ ನೀವು ನೆಲದ ಆರೋಗ್ಯವನ್ನ ಹೇಗೆ ಗಮನಿಸಬಹುದು? ಅದು ಒಳ್ಳೆಯದೋ ಅಲ್ಲವೋ ಎಂಬುದನ್ನ ನಿಮ್ಮ ಕಣ್ಣಿನಿಂದಲೇ ನೋಡಬಹುದು. ಈಗ ಸಮಯದೊಂದಿಗೆ ಉತ್ತಮ ನೆಲದ ಆರೋಗ್ಯವನ್ನು ನೀವು ಹೇಗೆ ಉಳಿಸ್ಕೋಬಹುದು? ನಾನ್ ಸಲಹೆ ನೀಡುವ ಅತ್ಯುತ್ತಮ ಅಭ್ಯಾಸ ಅಂದೆ ನಿಮ್ ತೋಟದಲ್ಲಿ ಹೆಚ್ಚು ಗಿಡಗಂಟಿಗಳಿರಬೇಕು.
ಒಂದು ವಿಷಯ ಅಂದ್ರೆ ತೋಟದಲ್ಲಿ ಗಿಡಗಂಟಿ ಇರೋದ್ರಿಂದ ಆಗೋ ಲಾಭಗಳು ನಾನು ಅದನ್ನ ನಿಮಗೆ ವಿವರಿಸ್ತೇನೆ, ನಂತರ ಮುಂದುವರಿತೇನೆ. ಗಿಡಗಂಟಿಯ ಅರ್ಥವನ್ನ ವಿವರಿಸೋಣ, ಯಾಕಂದ್ರೆ ಇಂದಿನ ಕಾಲದಲ್ಲಿ ಗಿಡಗಂಟಿಗೆ ಹಲವಾರು ಅರ್ಥಗಳಿವೆ. ಗಾಂಜಾ ಬೇರೆ, ಗಿಡಗಂಟಿಯೇ ಬೇರೆ. ಹೌದು, ಸರಿ. ಸಾಮಾನ್ಯವಾಗಿ ನೆಡುವುದರಲ್ಲಿ ತೋಟಗಳಲ್ಲಿ ಅತಿರೇಕವಾಗಿ ಬೆಳೆದ ಅನಗತ್ಯ ಗಿಡಗಳು ಅರ್ಥ ಆಯ್ತು. ಅವು ಸಹಜವಾಗಿ ಬರ್ತವೆ. ಗಿಡಗಂಟಿಗಳು ಅನಗತ್ಯ ಗಿಡಗಳು, ಇದು ಕೂಡ. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ತೋಟವನ್ನು ನಿರ್ವಹಿಸಲು ಪ್ರತಿ 2-3 ತಿಂಗಳಿಗೊಮ್ಮೆ ಗಿಡಗಂಟಿಗಳನ್ನು ಕತ್ತರಿಸುವ ಅಭ್ಯಾಸ ಇದೆ. ನೀವು ಸುಲಭವಾಗಿ ತೋಟದಲ್ಲಿ ನಡೆಯಲು ಸಾಧ್ಯವಾಗ್ತದೆ. ಅಂದ್ರೆ ಇದರಲ್ಲಿ ಸಸ್ಯಜ್ಞರಿಗೆ ಸಮಸ್ಯೆಯೇ ಅಲ್ಲ, ಇದು ಸಮಸ್ಯೆಯೇ ಅಲ್ಲ. ಸರಿ, ಹಾಗಾದ್ರೆ ಏನಾಗುತ್ತೆ ಅಂದ್ರೆ ನೀವದನ್ನು ಕತ್ತರಿಸಿದಾಗ, ಗಿಡಗಂಟಿಯನ್ನು ಕತ್ತರಿಸಿ ಮ್ಯಾಗ ನೀವು ಅದಕ್ಕೆ ಲಾಭದಾಯಕ ಬ್ಯಾಕ್ಟೀರಿಯಾಗಳನ್ನು ಸಿಂಪಡಿಸಬೇಕು. ಎಲ್ದ ಮೇಲೆನಾ? ಗಿಡಗಂಟಿಯ ಮೇಲೆಯೇ, ನೆಲದ ಮೇಲೋ ಗಿಡಗಂಟಿಯ ಮೇಲೋ. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ತಕ್ಷಣವೇ ತಿನ್ನಲು ಸಿಗುವ ಆಹಾರ ಇದ್ದಾಗ ನೆಲಹುಳುಗಳು ಸ್ವತಃ ನಿಮ್ಮ ತೋಟಕ್ಕೆ ಬರ್ತವೆ. ಹಾಗಾದ್ರೆ ಏನಾಗುತ್ತೆ ನೋಡಿ, ಸಾಮಾನ್ಯವಾಗಿ ನಿಮ್ಮ ಬಳಿ ಚೆನ್ನಾದ ನೆಲಹುಳುಗಳ ಸಂಖ್ಯೆ ಇದ್ರೆ ಅವುಗಳು ಪ್ರತಿ ಎಕರೆಗೆ ಸುಮಾರು 12 ಟನ್ ಮಣ್ಣನ್ನು ಉಳುಮೆ ಮಾಡಬಹುದು. ಹಾಗಾಗಿ ನೀವು ಕಾರ್ಮಿಕರ ಮೇಲೆ ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಉಳುಮೆ ಮಾಡೋದು ಅಥವಾ ಯಾವುದೇ ಕೆಲಸ, ಒಟ್ನಲ್ಲಿ ಉತ್ತಮ ಮಣ್ಣಿನ ಆರೋಗ್ಯವನ್ನ ಕಾಪಾಡಲು ಮಣ್ಣು ಚೆನ್ನಾಗಿ ತೇವಾಂಶದಿಂದ ಕೂಡಿರಬೇಕು. ಗಾಳಿ ಆಡ್ತಿರ್ಬೇಕು. ಚೆನ್ನಾಗಿ ಗಾಳಿ ಹರಿವಿನಿಂದ ಕೂಡಿರಬೇಕು. ಸರಿ. ಮತ್ತು ನಿಮ್ ಸಸ್ಯಗಳ ಬೇರುಗಳಿಗೆ ಬೆಳೆಯಲು ಆಮ್ಲಜನಕ ಬೇಕು. ಹಾಗಾದ್ರೆ ನೆಲಹುಳುಗಳು ಮಾಡೋದು ಎಂದರೆ ಅವುಗಳು ತುಂಬಾ ವೇಗವಾಗಿ ಸುರಂಗಗಳನ್ನು ತೋಡ್ತವೆ. ಆ ಸುರಂಗ ತೋಡುವ ಪ್ರಕ್ರಿಯೆಯಲ್ಲಿ ಬೇರುಗಳಿಗೆ ಆಮ್ಲಜನಕ ಒದಗಿಸಲಾಗ್ತದೆ. ಈಗ ಉಪಯುಕ್ತ ಬ್ಯಾಕ್ಟೀರಿಯಾದ ಬಗ್ಗೆ ಮಾತಾಡೋಣ. ಒಳ್ಳೆಯ ಬ್ಯಾಕ್ಟೀರಿಯಾ ಇದೆ, ಹಾಗೆಯೇ ಕೆಟ್ಟ ಬ್ಯಾಕ್ಟೀರಿಯಾ, ಅಥವಾ ಅದನ್ನೇನ್ ಕರೀತಾರೆ, ಪ್ಯಾಥೋಜನ್. ಪ್ಯಾಥೋಜನ್. ಹೌದು. ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ನಂತರ ಪ್ಯಾಥೋಜನ್ ಇದೆ. ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಬ್ಯಾಕ್ಟೀರಿಯಾದ ಲಾಭ ಹೇಗೆ ಉಪಯುಕ್ತಲಾಗ್ತದೆ? ನಾನು ಕೇಳಿದ್ದೇನೆ, ಒಳ್ಳೆ ಬ್ಯಾಕ್ಟೀರಿಯಾ ಇದೆ, ಅದು ಈಸ್ಟ್ ಮತ್ತು ಮೊಸರು ಬೆಳೆಯಲು ಸಹಾಯ ಮಾಡುತ್ತದೆ. ಅದು ಹೇಗೋ ರಚನೆಯಾಗುತ್ತದೆ ಅಥವಾ ಏನೇ ಇರಲಿ. ನಿಮ್ಮ ಕ್ಷೇತ್ರದಲ್ಲಿ ಬ್ಯಾಕ್ಟೀರಿಯಾ ಎಷ್ಟು ಉಪಯುಕ್ತವಾಗಿದೆ? ನೋಡಿ, ನಾನ್ ನಿಮ್ಗೆ ಸರಳವಾಗಿ ಹೇಳ್ತೀನಿ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಹೆಚ್ಚುವರಿಯಾಗೋ ಬ್ಯಾಕ್ಟೀರಿಯಾ ಉಪಯುಕ್ತ ಬ್ಯಾಕ್ಟೀರಿಯಾ. ಆಮ್ಲಜನಕ ಇಲ್ಲದೆ ಇದ್ದಾಗ ಹೆಚ್ಚುವರಿಯಾಗೋ ಬ್ಯಾಕ್ಟೀರಿಯಾ ಪ್ಯಾಥೋಜನ್ ಆಗಿವೆ. ಪ್ಯಾಥೋಜನ್ ಬಿಡು. ಸರಿ. ಸಾಮಾನ್ಯವಾಗಿ. ಆದ್ರೆ ಎರಡು ಬೆಳವಣಿಗೆಗೆ ಬೇಕೇ ಅಥವಾ ಬರೀ ಒಳ್ಳೆ ಬ್ಯಾಕ್ಟೀರಿಯಾ ಸಾಕೆ? ಉಪಯುಕ್ತ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಮಾಕ. ಹೆಚ್ಚಾಗಿ ನಿರ್ಜೀವ ಪರಿಸ್ಥಿತಿಯಲ್ಲಿ ಹೆಚ್ಚುವರಿಯಾಗುವ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಪ್ಯಾಥೋಜನ್ ಆಗಿ ಮಾರ್ಪಡ್ತವೆ. ಕೃಷಿ ಪದದಲ್ಲಿ ಪ್ಯಾಥೋಜನ್ ಅಂದ್ರೆ ಬೋರರ್ ಅಂತೆ. ಬೋರಾಡಲ್ಲ, ಅದು ಹೀಗಿರೆ ನೀವೇನ್ ಕರಿತೀರಾ? ಫೈಟೋಫ್ಥೋರಾ. ಫೈಟೋಫ್ಥೋರಾ. ಮೆಣಸಿನಕಾಯಲ್ಲಿ ವೀಲ್ಟ್ ಉಂಟು ಮಾಡುವ ಫೈಟೋಫ್ಥೋರಾ. ಮೆಣಸಿನ್ಕಾಯಿ ವೀಸ್ಕ. ಅದೇ ರೀತಿ ಅದು ಶುಂಠಿಗೆ ಕೂಡ ಪರಿಣಾಮ ಬೀರುತ್ತೆ ಮತ್ತು ಅದು ಕಾಫಿಯಲ್ಲಿ ರೂಟ್ ರಾಟ್ ಉಂಟು ಮಾಡ್ತದೆ. ಹಾಗಾಗಿ ನೀವು ರೂಟ್ ರ್ಯಾಟ್ ಅಥವಾ ಇಂಥ ಯಾವುದೇ ಸಮಸ್ಯೆ ಎದುರಿಸಿದಾಗ ಸಾಮಾನ್ಯವಾಗಿ ನೀರು ನಿಲ್ಲುವ ಸಮಸ್ಯೆ ಇರ್ತದೆ. ನೀರು ನಿಲ್ಲೋದ್ರಿಂದ ಗಾಳಿಯ ಹರಿಯಿಲ್ಲ. ಹಾಗಾಗಿ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದ್ರೆ ಕ್ರೇಡಲ್ ಪೆಟ್ಗಳನ್ನು ತಯಾರಿಸಬೇಕು. ಅದು ಸುಮಾರು 3 ಅಡಿ 2 ಅಡಿ ಅಗಲದ ಮತ್ತು 1.5 ಅಡಿ ಆಳದ ಗುಂಡಿ. ನೀವಿದರಲ್ಲಿ ನಿಮ್ಮ ಭೂಮಿಯಿಂದ ಹೆಚ್ಚುವರಿ ತೇವಾಂಶವನ್ನ ಹೊರತೆಗೆದು ಸಂಗ್ರಹಿಸಬಹುದು ಮತ್ತು ಅದು ನೆಲದ ನೀರಿನ ಮಟ್ಟಕ್ಕೂ ತಲುಪ್ತದೆ. ಪ್ಯಾಥೋಜನ್ಗಳನ್ನ ತಡೆಯಲು ನೀವು ತೆಗೆದುಕೊಳ್ಳುವ ಕೆಲವು ಕ್ರಮಗಳು ಯಾವುವು? ರೇಡಲ್ ಕಿಟ್ಗಳು, ರೇಡಲ್ ಟಿಟ್, ಅದು ಸಹಾಯ ಮಾಡ್ತಾನೆ. ಅದು ನೀರು ನಿಲ್ಲುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಪರೋಕ್ಷವಾಗಿ ಅದು ಪ್ಯಾಥೋಜನ್ಗಳ ಹೆಚ್ಚಳವನ್ನು ತಡೆಯುತ್ತೆ. ಮತ್ತು ಪ್ಯಾಥೋಜನ್ ನಿಯಂತ್ರಣಕ್ಕಾಗಿ ನಾವು ಬಹಳಷ್ಟು ಲಾಭದಾಯಕ ಬ್ಯಾಕ್ಟೀರಿಯಾಗಳನ್ನ ಬಳಸ್ತೇವೆ. ಬಹಳಷ್ಟು ಲಾಭದಾಯಕ ಬ್ಯಾಕ್ಟೀರಿಯಾಗಳು, ಯಾಕಂದ್ರೆ ಇಲ್ಲಿ ಒಂದ್ ನಿರಂತರ ಯುದ್ಧವೇ ನಡೀತಿದೆ. ಉದಾಹರಣೆ ಕೊಡಿ. ಲಾಭದಾಯಕ ಬ್ಯಾಕ್ಟೀರಿಯಾಗಳು ಮತ್ತು ಪ್ಯಾಥೋಜನ್ಗಳ ನಡುವೆ ನಿರಂತರ ಯುದ್ಧ ನಡೀತಿದೆ. ಬದುಕು, ಆಹಾರ, ಆಮ್ಲಜನಕ ಮತ್ತು ನೆಲೆಸಲು ಜಾಗಕ್ಕಾಗಿ. ಹಾಗಾಗಿ ನಾವು ಲಾಭದಾಯಕ ಬ್ಯಾಕ್ಟೀರಿಯಾಗಳನ್ನ ಪುನಃ ಪುನಃ ಹೊಲದಲ್ಲಿ ಸೇರಿಸಿದಂತೆ ಅವುಗಳ ಸಂಖ್ಯೆ ಹೆಚ್ಚಾಗ್ತದೆ. ನೀವು ಲಾಭದಾಯಕ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿಸಿದ ಕೂಡಲೇ ಅದು ಸ್ವಯಂಚಾಲಿತವಾಗಿ ಪ್ಯಾಥೋಜನ್ಗಳನ್ನು ನಿಯಂತ್ರಿಸುತ್ತೆ. ಯಾವ್ದಾದ್ರು ಉದಾಹರಣೆಗಳು? ಲಾಭದಾಯಕ ಬ್ಯಾಕ್ಟೀರಿಯಾಗಳ ಉದಾಹರಣೆಗಳಿಗೆ ನೀವು ಫಂಗೈಗಳನ್ನು ಬಳಸಬಹುದು. ಟ್ರೈಕೋಟೋಮಾ ಒಂದು ಫಂಗಸ್ ಆಗಿದೆ. ಸ್ಯೂಡೋಮೋನಾಸ್ ಒಂದು ಬ್ಯಾಕ್ಟೀರಿಯಾ. ಅದಕ್ಕೆ ಜೊತೆಗೆ ಅನೇಕ ನೈಟ್ರೋಜನ್ ಸ್ಥಿರಗೊಳಿಸುವ ಬ್ಯಾಕ್ಟೀರಿಯಾಗಳು, ಫಾಸ್ಫರಸ್ ಕರಗಿಸುವ ಬ್ಯಾಕ್ಟೀರಿಯಾಗಳು, ಪೊಟ್ಯಾಷಿಯಂ ಚಲಿಸುವ ಬ್ಯಾಕ್ಟೀರಿಯಾಗಳು, ಜಿಂಕ್ ಚಲಿಸುವ ಬ್ಯಾಕ್ಟೀರಿಯಾಗಳು ಇವೆ. ಹಾಗಾದ್ರೆ ಪರೋಕ್ಷವಾಗಿ ನೀವು ನೋಡಬಹುದು, ರಾಸಾಯನಿಕ ಅಥವಾ ಅನಾರ್ಗಾನಿಕ್ ಹೊಲದಲ್ಲಿ ಸುಮಾರು 60-70% ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಗಿದುಕೊಳ್ತವೆ. ಅದು ಸಸ್ಯಗಳಿಗೆ ಲಭ್ಯವಿಲ್ಲದ ರೂಪಕ್ಕೆ ಪರಿವರ್ತಿತವಾಗ್ತದೆ.
ಹಾಗಾದ್ರೆ ಲಾಭದಾಯಕ ಬ್ಯಾಕ್ಟೀರಿಯಾ ಏನ್ ಮಾಡ್ತದೆ ಅಂದ್ರೆ ಅದು ಆ ಮಣ್ಣನ್ನ ಒಡಿತದೆ ಮತ್ತು ಸಸ್ಯಕ್ಕೆ ಲಭ್ಯವಾಗುವಂತೆ ಮಾಡ್ತದೆ. ಹಾಗಾಗಿ ಇದು ನಿಮ್ಮ ಮಣ್ಣನ್ನು ಸುಧಾರಿಸ್ತದೆ. ಇದು ನಿಮ್ಮ ಮಣ್ಣನ್ನು ಮೃದುವಾಗಿ ಸುಟ್ಟ ಉಪ್ಪಿನ ಜಮಾವಣೆ ಕಾರಣದಿಂದ ಮಣ್ಣು ಗಟ್ಟಿಯಾಗ್ತದೆ. ನೋಡಿ, ಒಮ್ಮೆ ಉಪ್ಪು ಕರಗಲು ಪ್ರಾರಂಭ ಆದ್ರೆ ನೆಲದ ಹುಳಗಳ ಹಾಜರಾತಿಯಿಂದ ಅದು ಹಗುರಾಗಿ ಪಫಿಯಾಗ ಆಗ್ತದೆ. ಮತ್ತ ಅಲ್ಲಿಯೇ ತುಂಬಾ ಇದೆ. ಮಣ್ಣಿನಲ್ಲಿಯೇ ಒಂದು ಪರಿಸರ ವ್ಯವಸ್ಥೆ ಇದೆ, ಅದು ಸಸ್ಯವು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಪರಿಸರ ವ್ಯವಸ್ಥೆಯಿಂದ ರೋಗಾಣುಗಳನ್ನು ತೆಗೆಯಲು ಯಾವುದಾದ್ರೂ ರಾಸಾಯನಿಕ ರಸಗೊಬ್ಬರ ಬಳಸ್ತೀರಾ? ನೋಡಿ, ಇದು ತುಂಬಾ ವಿವಾದಾಸ್ಪದ ವಿಷಯ. ನಮ್ಮ ಸ್ವಂತ ಎಸ್ಟೇಟ್ನಲ್ಲಿ ನಾವು ಮಾಡ್ತಿರುವುದು ಎಂದರೆ ನಾವು 50% ಸಸ್ಯಾವಶೇಷ ಮತ್ತು 50% ರಾಸಾಯನಿಕವನ್ನ ಮಿಶ್ರಣ ಮಾಡ್ತಿದ್ದೀವಿ. ಹೀಗಾಗಿ ನಮ್ಮ ಆಲೋಚನೆ ವೆಚ್ಚವನ್ನು ಕಡಿಮೆ ಮಾಡುವುದು. ಈಗ ಈ ಯುದ್ಧದ ಕಾರಣದಿಂದಾಗಿ ಬೆಲೆಗಳು ಏರಿವೆ, ಗೊಬ್ಬರದ ಬೆಲೆಗಳು ಹೆಚ್ಚಾಗಿವೆ. ಹಾಗಾಗಿ ನಾವು ಮಾಡುವುದೆಂದ್ರೆ ಸಸ್ಯಾವಶೇಷ ಮತ್ತು ಅಜೈವಿಕವನ್ನ ಮಿಶ್ರಣ ಮಾಡಿ ಪೂರೈಸ್ತೇವೆ. ನಾವು ಕೇವಲ ಮೇಲ್ಗಮನ ಹಸಿರಿಲ್ಲ, ಮೊದಲು ನೈಟ್ರೋಜನ್. ನೀವು ಎಸ್ಟೇಟಿಗೆ ಹಿಂತಿರುಗಿದಾಗ ಈ ಪದ್ಧತಿ ಪ್ರಾರಂಭವಾಯ್ತೆ? ಹೌದು, ಇದು ನಾವು ತಂದಿರೋ ಹೊಸ ಕಲ್ಪನೆ. ಪ್ರಯೋಗಾತ್ಮಕವಾಗಿ ಇದು ನಮ್ಮ ಎಸ್ಟೇಟ್ನಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ರೋಗಾಣುಗಳ ವಿರುದ್ಧ ಹೋರಾಡಂಗ? ಇದು ಸುಧಾರಿಸಿ ರಾಸಾಯನಿಕ ಗೊಬ್ಬರದ ಅಸಮತೋಲನವನ್ನ ಸಮತೋಲನಗೊಳಿಸುತ್ತೆ. ಒಂದ್ ಕಾಲದಲ್ಲಿ ಕೇವಲ ರಾಸಾಯನಿಕ ಗೊಬ್ಬರವೇ ಬಳಸಲಾಗಾಯ್ತು. ಸಸ್ಯಾವಶೇಷವನ್ನು ಬಳಸಲಾಗ್ತಿರಿ ಇಲ್ಲ. ಸಸ್ಯಾವಶೇಷದ ಬಗ್ಗೆ ಹೇಳಬೇಕಾದ್ರೆ ನಾವು ಮಾಡ್ತಿದ್ದಂದ್ರೆ ಮಳೆಗಾಲದ ನಂತರ ಪ್ರತಿ ಗಿಡಕ್ಕೂ ಸುಮಾರು 10 ಕಿಲೋ ಗೊಬ್ಬರ ಹಾಕ್ತಿದ್ವಿ. ಆಮೇಲೆ ಸಮಯದೊಂದಿಗೆ ಅದು ಕುಗ್ಗುತ್ತಾ ಹೋಗುತ್ತಿತ್ತು ಮತ್ತು ಇತ್ಯಾದಿ. ಹೀಗಾಗಿ ಈಗ ನಾವು ಪ್ರಾರಂಭಿಸಿರೋದು, ಈಗ ಇದು ಒಂದು ಸಸ್ಯ ತ್ಯಾಜ್ಯ ಮತ್ತು ರಾಸಾಯನಿಕವೇ ಸಸ್ಯಾವಶೇಷವನ್ನ ರಾಸಾಯನಿಕಕ್ಕೆ ಬೆರೆಸ್ತಿಗಿದೆ. ಇದಕ್ಕೆ ಎದುರಿಸರೋ ಬಲಪಡಿಸಿದ ಸಸ್ಯಾವಶೇಷ ಗೊಬ್ಬರ. ಇದು ನಮಗೆ ತುಂಬಾ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ನೋಡಿ, 50% ಅನಾರ್ಗ್ಯಾನಿಕ್ ಇನ್ಪುಟ್ನಲ್ಲಿ ನಾವು NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು 6 ವಿಧದ ಸೂಕ್ಷ್ಮ ಪೋಷಕಗಳನ್ನು ಬಳಸ್ತಿದ್ದೇವೆ. ಇದು ನಿಮ್ಗೆ ಹೇಗ್ ಕೆಲಸ ಮಾಡಿದೆ? ನಿಮ್ ಉತ್ಪಾದನೆ ಎಷ್ಟು? ಉತ್ಪಾದನೆ ಚೆನ್ನಾಗಿದೆಯಾ? ಅಸಾಧಾರಣವಾಗಿದೆ. ಹಿಂದಿನ 4 ವರ್ಷಗಳಿಂದ ನಾವು ನಮ್ಮ ಎಸ್ಟೇಟ್ಗೆ ಲೈಮ್ ಹಾಕಿಲ್ಲ. ಆದ್ರಿಂದ pH ವ್ಯತ್ಯಾಸ ಬಹಳ ಕಡಿಮೆ ಇದೆ. ಇದರಿಂದ ನಾವು ವೆಚ್ಚವನ್ನು ಉಳಿಸ್ಕೊಂಡಿದ್ದೀವಿ. ಚೂನಾ ಹಾಕುವ ಪ್ರಕ್ರಿಯೆ, ಕಾರ್ಮಿಕರು ಮತ್ತು ಚೂನಾ ತಾನೇ. ಮಣ್ಣಿನಲ್ಲಿ ಅಸಮತೋಲನ ಕಡಿಮೆ ಇರೋದ್ರಿಂದ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿವೆ, ಅವು ಸಂತೋಷವಾಗಿವೆ. ನಿಮ್ಮ ಭವಿಷ್ಯದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ಮಾತಾಡೋಣ. ನೀವು ಮುಂದಿನ ಯೋಜನೆಗಳು ಯಾವುವು? ನೀವು ಮುಂದಿಂದಾಗಿ ಯಾವ್ದು ಪರಿಚಯಿಸ್ತಿದ್ದೀರಿ? ಮೂಲತಃ ನಾವು ಸಸ್ಯೋತ್ಪನ್ನ ಇನ್ಪುಟ್ಗಳಿಗಾಗಿ ಒಂದು ಕಂಪನಿಯನ್ನ ಸ್ಥಾಪಿಸಿದ್ದೇವೆ. ನಾವು ಇನ್ನು 2 ಉತ್ಪನ್ನಗಳನ್ನ ಪರಿಚಯಿಸುವ ಯೋಜನೆ ಇದೆ. ಅದು ಅದ್ವಯ ಆರ್ಗ್ಯಾನಿಕ್ಸ್ ಅಂಡ? ಅದ್ವಯ ಆರ್ಗ್ಯಾನಿಕ್ಸ್ನಲ್ಲಿಯೇ. ಅದ್ವಯ? ಅದ್ವಯ ಆರ್ಗ್ಯಾನಿಕ್ಸ್ ಅಡಿಯಲ್ಲಿ ನಾವು ಕೆಲವು ಕಾಂಪೋಸ್ಟಿಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲು ಯೋಜನೆ ಹಾಕೊಂಡಿದ್ದೀವಿ. ಮತ್ತೊಂದು ಉತ್ಪನ್ನವೆಂದ್ರೆ ನಾವು ಕಾರ್ಬನ್ ಅನ್ನ ಮಾತ್ರ ಸ್ಪ್ರೇ ಡ್ರೈ ಮಾಡೋ ಉತ್ಪನ್ನವಿದೆ. ಅದು ಕೂಡ ನಾವು ಈಗ ಪರಿಶೀಲಿಸ್ತಿರುವ ಮತ್ತೊಂದು ಉತ್ಪನ್ನ. ಮತ್ತೊಂದು ವಿಷಯವಂದ್ರೆ ನಾವು KT ಗ್ಲೋಬಲ್ ಎಂಬ ಹೊಸ ಸಂಸ್ಥೆಯನ್ನ ಪ್ರಾರಂಭಿಸ್ತಿದ್ದೀವಿ. ಅಲ್ಲಿ ನಾವು ರಾಸಾಯನಿಕ ರಸಗೊಬ್ಬರಗಳ ವ್ಯಾಪಾರ ಮತ್ತು ನೀರಿನಲ್ಲಿ ಕರಗುವ ರಸಗೊಬ್ಬರಗಳ ಆಮದು ಮಾಡಿಕೊಡ್ತೀವಿ. ನೀವು ಹೊಸ ಕಂಪನಿ ಪ್ರಾರಂಭಿಸ್ತೀವಿಲೆ? ಹೌದು, ಸರಿ, ಆ ಕಂಪನಿಯ ಹೆಸರು? KT ಗ್ಲೋಬಲ್. KT ಗ್ಲೋಬಲ್. ಸರಿ. ಅದು ಕೃಷಿಯಲ್ಲಿ ಅನಾರ್ಗ್ಯಾನಿಕ್ ಇನ್ಪುಟ್ಸ್ಗಳನ್ನು ನಿರ್ವಹಿಸ್ತದೆ. ಹಾಗಾದ್ರೆ ಮತ್ತು ಎಲ್ಲಿಗೆ? ನಾವು ನೀರಿನಲ್ಲಿ ಕರಗುವ ವಿಶೇಷ ರಸಗೊಬ್ಬರಗಳನ್ನ ಆಮದು ಮಾಡುವ ಯೋಜನೆ ಹೊಂದಿದ್ದೇವೆ. KT ಗ್ಲೋಬಲ್ ಮೂಲಕ ನೀವೀಗ ವ್ಯಾಪಾರಕ್ಕೆ ಪ್ರವೇಶಿಸ್ತಿದ್ದೀರಿ, ಹೌದು? ಹೌದು. ಹೌದು. ಹಾಗಾದ್ರೆ ಆಮದು ಮತ್ತು ರಫ್ತುವಾ? ಇಲ್ಲ, ದೇಶೀಯ ಮಾರುಕಟ್ಟೆ. ನಾವು ಹೊರಗಿನಿಂದ ತರಿಸಿ ಭಾರತದಲ್ಲಿ ಪೂರೈಸ್ತೇವೆ. ಸರಿ, ನೀವೇನ್ ತರಿಸ್ತಿದ್ದೀರಿ? ಪಾಲಿಫೇಟ್ಸು, 19 ಹಾಲು, 20 ಹಾಲು, 10, 26, 26, 13, 40, 13 ಹೀಗೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು. ಇಲ್ಲಿ ಹಲವಾರು ಸಂಯೋಜನೆಗಳಿವೆ. ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಚಿಲೇಟ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ನಾವು ಅದರಲ್ಲಿ ಆಸಕ್ತಿ ಹೊಂದಿದ್ದೇವೆ. ಇದನ್ನೇ ನಾವು ಮುಂದುವರಿಸಲು ಇಚ್ಛಿಸ್ತೇವೆ. ಅದಕ್ಕೆ ಜೊತೆಗೆ ನಾವು ಈಜಿಪ್ಟ್ನಿಂದ ರಾಕ್ ಫಾಸ್ಫೇಟ್ ಆಮದು ಮಾಡಿ ಭಾರತದಲ್ಲಿ ಪೂರೈಸೋ ಯೋಜನೆ ಹೊಂದಿದ್ದೇವೆ. ರಾಕ್ ಫಾಸ್ಫೇಟ್? ಹೌದು. ಸರಿ, ಈಜಿಪ್ಟ್ ರಾಕ್ ಫಾಸ್ಫೇಟ್ನ ದೊಡ್ಡ ಉತ್ಪಾದಕರ? ಅವರಲ್ಲಿ ಫಾಸ್ಫೇಟ್ ಗಣಿಗಾರಿಕೆ ಮಾಡ್ತಾರೆ. ಹೌದು. ಸರಿ. ಈಗ ನೀರಾವರಿ ಬಗ್ಗೆ ಮಾತಾಡೋಣ. ಮಣ್ಣು ಆರೋಗ್ಯದ ನಂತರ ಅತ್ಯಂತ ಕಡಿಮೆ ಗಮನಕ್ಕೆ ಬರುವ ವಿಷಯವೇ ನೀರಾವರಿ. ಏಕೆಂದ್ರೆ ಯಾವುದೇ ಸಸ್ಯದ ಬೆಳವಣಿಗೆಗೆ ಯಾವ ಪ್ರಭೇದದ ಸಸ್ಯವಾಗಿರ್ಲಿ ನೀರಾವರಿ ತುಂಬಾ ತುಂಬಾ ಮುಖ್ಯ. ಅದು ಕಾಫಿ, ಮೆಣಸು, ಅರಕಟ್ಟು, ಏಲಕ್ಕಿ, ಮಾವು ಅಥವಾ ಯಾವುದೇ ಆಗಿರ್ಲಿ, ನೀರಾವರಿ ಸಂಪೂರ್ಣವಾಗಿ ಅಗತ್ಯವಿದೆ. ಹಾಗಾದ್ರೆ ನೀರಾವರಿ ಬಗ್ಗೆ ಒಳಗೋಗೋಣ. ನೀರಾವರಿ ಎಂದರೇನು?
ಮೂಲತಃ ನೀರಾವರಿಗೆ 2 ವಿಧಗಳಿವೆ. ನೀರಾವರಿ ಅಂದ್ರೆ ನಿಮ್ ಸಸ್ಯಗಳಿಗೆ ನೀರು ನೀಡುವುದು ಅಥವಾ ಸಸ್ಯಗಳಿಗೆ ನೀರು ಹಾಕುವುದು. ನೀರಾವರಿಯ 2 ವಿಧಗಳಿವೆ. ಒಂದು ಸ್ಪ್ರಿಂಕ್ಲರ್ ನೀರಾವರಿ, ಇನ್ನೊಂದು ಡ್ರಿಪ್ ನೀರಾವರಿ. ನಾನು ಎರಡನ್ನೂ ವಿವರಿಸ್ತೇನೆ. ನಾವು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಎರಡೂ ನೀರಾವರಿಯನ್ನು ಬಳಸ್ತೀವಿ. ನಿಮ್ಮ ಎಸ್ಟೇಟ್ಗ್ನಾ? ಎಷ್ಟಾಗ್ಲಿ. ಹೌದು. ಹಾಗಾದ್ರೆ ನಾವು ಮಾಡುವುದಂದ್ರೆ ಚಳಿಗಾಲದಲ್ಲಿಯೂ ಹಾಗೂ ಬೇಸಿಗೆಯ ಆರಂಭದಲ್ಲಿಯೂ ನಾವು ಡ್ರಿಪ್ ನೀರಾವರಿಯನ್ನ ಬಳಸ್ತೇವೆ. ಅಲ್ಲಿ ತಾಪಮಾನ ಸಾಮಾನ್ಯವಾಗಿರುತ್ತೆ, ಕನಿಷ್ಠವಾಗಿರುತ್ತೆ ಮತ್ತು ನಾವು ಸಸ್ಯಗಳಿಗೆ ಆಹಾರ ನೀಡಬೇಕಾಗತ್ತೆ. ಹಾಗಾದ್ರೆ ಡ್ರಿಪ್ ನೀರಾವರಿಯಲ್ಲಿ ನಾವು ಮಾಡುವುದೆಂದ್ರೆ ಫರ್ಟಿಗೇಷನ್ ಎಂಬ ಪದವಿದೆ. ಅಲ್ಲಿ ನಾವು ಪೋಷಕಾಂಶಗಳನ್ನ ನೀರಿನ ಮೂಲಕ ಪೂರೈಸ್ತೇವೆ. ನೀರಿನ ಮೂಲಕ ಪೋಷಕಾಂಶಗಳಾ? ಏರಿಂದ? ಸರಿ. ಜಲಪೋಷಕಾಂಶ ತಿಳಿ. ನೀರು ಕರಗುವ ಪೋಷಕಾಂಶವರು ನೀರಾವರಿ ವ್ಯವಸ್ಥೆಯ ಮೂಲಕ. ಸರಿ. ಡ್ರಿಪ್ ನೀರಾವರಿ ವ್ಯವಸ್ಥೆ. ಹಾಗಾದ್ರೆ ಏನಾಗತ್ತೆ ಅಂದ್ರೆ ನೋಡ್ರಿ, ಸಾಮಾನ್ಯವಾಗಿ ಕೃಷಿಯಲ್ಲಿ ಇರುವ ಕಲ್ಪನೆ ಎಂದರೆ ವರ್ಷಕ್ಕೆ 2 ಅಥವಾ 3 ಬಾರಿ 200 ರಿಂದ 250 ಗ್ರಾಂ ಪೋಷಕಾಂಶಗಳನ್ನು ನೀಡ್ತಾರೆ, ನಂತರ ಸಸ್ಯವು ಅದನ್ನು ತೆಗೆದುಕೊಳ್ತದೆ. ಆದ್ರೆ ಡ್ರಿಪ್ ನೀರಾವರಿಯಲ್ಲಿ ಪ್ರತಿದಿನವೂ ನೀರಾವರಿ ಮಾಡಲಾಗುತ್ತೆ ಮತ್ತು ಪ್ರತಿಯೊಂದು ನೀರಾವರಿಗೂ ಪ್ರತಿಯೊಂದು ಸಸ್ಯಕ್ಕೆ 2 ರಿಂದ 3 ಗ್ರಾಂ ಪೋಷಕಾಂಶಗಳನ್ನೇ ನೀಡಲಾಗುತ್ತೆ. ಅಂದ್ರೆ ಮೂಲತಃ ಇದು ಬೆಳಗಿನ ಉಪಹಾರ, ಮಧ್ಯಾಹ್ನ ಭೋಜನ ಮತ್ತು ರಾತ್ರಿ ಭೋಜನ ನೀಡುವಂತಾಗಿದೆ. ಒಟ್ಟಿಗೆ ಎಲ್ಲವನ್ನೂ ಕೊಡೋದಿಲ್ಲ. ಸರಿ. ಇದು ಡ್ರಿಪ್ ನೀರಾವರಿ. ಹೌದು. ಈಗ ಸ್ಪ್ರಿಂಕ್ಲರ್ ನೀರಾವರಿ ಬಗ್ಗೆ ಮಾತಾಡೋಣ. ಸ್ಪ್ರಿಂಕ್ಲರ್ ನೀರಾವರಿ ಎಂದರೆ ಏನು ಮತ್ತು ಸ್ಪ್ರಿಂಕ್ಲರ್ ನೀರಾವರಿಯ ವಿಭಿನ್ನ ವಿಧಗಳು ಯಾವುವು? ಸ್ಪ್ರಿಂಕ್ಲರ್ ನೀರಾವರಿ ಎಂದರೆ ನೀವು ಹೈ ಪ್ರೆಷರ್ ಪಂಪ್ಗಳು ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನು ಬಳಸಿ ತೋಟಕ್ಕೆ ನೀರು ಹಾಯಿಸುವ ವ್ಯವಸ್ಥೆ. ಸ್ಪ್ರಿಂಕ್ಲರ್ ನೀರಾವರಿಯ ಹಲವಾರು ವಿಧಗಳಿವೆ. ಮೈಕ್ರೋ ನೀರಾವರಿ ಇದೆ. ನಾವಿದನ್ನು QRC ಅಂತ ಕರಿತೀವಿ. ಅಂದ್ರೆ ಕ್ವಿಕ್ ರಿಲೀಸ್ ವಾಲ್ ನೀರಾವರಿ. ಇದರಲ್ಲಿ ನೀವು ಬಹುಪಾಲು ಬಾರಿ ನೀರು ಹಾಯಿಸಬಹುದು. ಸ್ಪ್ರಿಂಕ್ಲರ್ ನೀರಾವರಿ ಮಾಡಲು ನಿಮಗೆ ಶಾಶ್ವತ ಪೈಪ್ಲೈನ್ ವ್ಯವಸ್ಥೆಗಳನ್ನ ಸ್ಥಾಪಿಸಬೇಕಾಗತ್ತೆ. ಇದು ತಮ್ಮ ಎಸ್ಟೇಟ್ನಲ್ಲಿ ನೀರಿನ ಮೂಲಗಳಿರೋರಿಗೆ. ಆದ್ರೆ ತಮ್ಮ ಎಸ್ಟೇಟಲ್ಲಿ ನೀರಿನ ಮೂಲಗಳಿಲ್ಲದವರು ಏನ್ ಮಾಡಬೇಕು? ಅವ್ರು ಎಲ್ಲಿ ಪಡಿತಾರೆ? ಕೃತಕ ನೀರಾವರಿ ಮೂಲವಂದ ಯಾಕಂದ್ರೆ ಅವು ಮಳೆ ಮೇಲೆ ಮಾತ್ರ ಅವಲಂಬಿತರಾಗಬೇಕಾಗ್ತದೆ. ಇದೀಗ ಕೆಲವರಿಗೆ ತಮ್ಮ ಎಸ್ಟೇಟಲ್ಲಿ ನೀರಿನ ಮೂಲಗಳು ಮತ್ತು ಮಾನವ ನಿರ್ಮಿತ ಕೆರೆಗಳಿವೆ. ಆದ್ರಿಂದ ಅವರು ನೀರಾವರಿ ಮಾಡಿ ಬದುಕಬಹುದು. ಮತ್ತು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್. ಹಾಗಾದ್ರೆ ಪ್ರಾಕೃತಿಕ ನೀರಿನ ಮೂಲಗಳಿಲ್ದವರಿಗೆ ನೋಡಿ. ನೀರಿನ ಮೂಲವಿಲ್ಲದವರು ನಾನವರಿಗೆ ಆರ್ಗ್ಯಾನಿಕ್ ಕೃಷಿಗೆ ಹೋಗಲು ಸಲಹೆ ನೀಡುತ್ತೇನೆ. ಅಲ್ಲಿ ಸಸ್ಯಗಳ ಟ್ರಾನ್ಸ್ಪಿರೇಷನ್ ಮತ್ತು ನೀರಿನ ಬೇಡಿಕೆ ಕಡಿಮೆ ಇರುತ್ತೆ. ನೋಡಿ, ಸಿಂಥೆಟಿಕ್ ನೀರಾವರಿಯಲ್ಲಿ ಸಸ್ಯಕ್ಕೆ ತುಂಬಾ ಹೆಚ್ಚು ನೀರು ಬೇಕಾಗ್ತದೆ. ಯಾಕೆಂದ್ರೆ ಪೋಷಕಾಂಶಗಳ ಶೋಷಣೆ ವೇಗವಾಗಿ ನಡೆಯುತ್ತದೆ. ಅದನ್ನ ಜೀರ್ಣಿಸಲು ಫೋಟೋಸಿಂಥಸಿಸ್ಗೆ ಸಸ್ಯಕ್ಕೆ ತುಂಬಾ ಹೆಚ್ಚು ನೀರು ಬೇಕಾಗುತ್ತೆ. ಆರ್ಗ್ಯಾನಿಕ್ ಕೃಷಿಯಲ್ಲಿ ಸೂಕ್ಷ್ಮಜೀವಿಗಳು ಆರ್ಗ್ಯಾನಿಕ್ ಪದಾರ್ಥವನ್ನು ಒಡೆದು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತವೆ. ಮೂಲತಃ ಎರಡೂ ಉಪ್ಪುಗಳೇ ಆಗಿವೆ. ಆದರೆ ಆರ್ಗ್ಯಾನಿಕ್ ಅಲ್ಲಿ ಪೋಷಕಾಂಶಗಳು ನಿಧಾನವಾಗಿ ಸಸ್ಯಕ್ಕೆ ತಲುಪ್ತವೆ. ಇನ್ಆರ್ಗ್ಯಾನಿಕ್ ಅಲ್ಲಿ ಪೋಷಕಾಂಶಗಳು ತಕ್ಷಣ ಲಭ್ಯವಾಗ್ತವೆ. ಸರಿ. ಹಾಗಾದ್ರೆ ಅವರು ಮಳೆ ಮೇಲೆ ಅವಲಂಬಿಸಬೇಕಾಗುತ್ತದೆಯೇ? ಹೌದು. ಅಥವಾ ಮೌವು ಅದನ್ನು ಪೂರಕವಾಗಿ ನೀಡಬೇಕಾಗ್ತದೆ. ಆರ್ಗ್ಯಾನಿಕ್ ಕೃಷಿಯಲ್ಲಿ ನೀರ್ ಬೇಕು, ಆದ್ರೆ ಪೂರಕವಾಗಿ ನೀಡುವುದು ಆರೋಗ್ಯಕರವೇ? ಡ್ರಿಪ್ ಸಿಂಚನ ನೀವು ನೀರನ್ನು ಕೊಡ್ಲೇಬೇಕು ಅಲ್ವೇ? ಸರಿ. ಆದ್ರೆ ಅವರ ಬಳಿ ಕೃತಕ ಜಲಾಶಯವಿಲ್ಲದಿದ್ರೆ? ಅಂದ್ರೆ ನೀವು ಆರ್ಗ್ಯಾನಿಕ್ ಕಡೆಗೆ ಹೋಗ್ಬೇಕು. ಆರ್ಗ್ಯಾನಿಕ್ ಅಂದ್ರೆ ಏನೋ ಹೇಗೆ ನೀವು? ನೋಡಿ, ಆರ್ಗ್ಯಾನಿಕ್ ಅಲ್ಲಿ ಏನಾಗತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಪೋಷಕಾಂಶಗಳನ್ನ ಒಡೆಯಲು ತಮ್ಮದೇ ಆದ ಸಮಯ ತೆಗೆದುಕೊಳ್ತವೆ. ಹಾಗಾಗಿ ಸಸ್ಯವು ಪೋಷಕಾಂಶಗಳನ್ನ ಹೀರ್ಕೊಳ್ಳುವ ವೇಗ ಇನಾರ್ಗ್ಯಾನಿಕ್ ಕೃಷಿಯ ಹೋಲಿಕೆಯಲ್ಲಿ ನಿಧಾನವಾಗಿರುತ್ತದೆ. ನೀವು ಕಡಿಮೆ ಪೋಷಕಾಂಶಗಳನ್ನ ನೀಡ್ತಿರೋದ್ರಿಂದ ಅವು ಜೀರ್ಣಿಸಲು ಕಡಿಮೆ ನೀರು ಬೇಕಾಗತ್ತೆ. ಮತ್ತು ಆರ್ಗ್ಯಾನಿಕ್ನಲ್ಲಿ ಸಸ್ಯದ ಎಲೆಗಳ ಮೂಲಕ ಉಚ್ಛ್ವಾಸನ ದರವು ಕಡಿಮೆ ಇರ್ತದೆ. ನೀವು ಚಿಕ್ಕ ವಯಸ್ಸಿನಿಂದಲೇ ಹಲವಾರು ಕಾಫಿ ತೋಟಗಳು ಮತ್ತು ಮೆಣಸು ತೋಟಗಳನ್ನ ನೋಡ್ತಿದ್ದೀರಿ. ನೀವು ನಿಮ್ ತಂದೆ ಪ್ಲಾಂಟೇಶನ್ ಮಾಡ್ತಿರೋದನ್ನ, ವಿಭಿನ್ನ ತಂತ್ರಗಳನ್ನ ಬಳಸ್ತಿರೋದನ್ನ ನೋಡಿದ್ದೀರಿ. ನೀವು ನಿಮ್ ತಾತನು ಪ್ಲಾಂಟೇಶನ್ ಮಾಡ್ತಿರೋದನ್ನು ಮತ್ತು ಅದೇ ತಂತ್ರವನ್ನ ಬಳಸ್ತಿರೋದನ್ನು ನೋಡಿದ್ದೀರಿ. ಈಗ ನಾವು ನೀರಾವರಿ ಬಗ್ಗೆ ಮಾತಾಡ್ದೇವೆ. ಈಗ ನೀವು ಹೊಲದಲ್ಲಿದ್ದೀರಿ ಮತ್ತು ನಿಮ್ಮ ಪೂರ್ವಜರಿಂದ ಬಹಳಷ್ಟು ಪ್ಲಾಂಟೇಶನ್ನ ವಂಶಪಾರಂಪರ್ಯವಾಗಿ ಪಡೆದಿದ್ದೀರಿ. ಕಾಫಿ ಬಗ್ಗೆ ಮಾತಾಡೋಣ. ಇಂದಿನ ಜಗತ್ತಿನಲ್ಲಿ ಕಾಫಿ ಒಂದು ಮುಖ್ಯ ವಿಷಯವಾಗಿದೆ ಮಾನವನ ಜೀವನದಲ್ಲಿ. ಜನರು ಕಾಫಿ ಇಲ್ಲದೆ ಕೆಲಸ ಮಾಡ್ಲಾಗದು. ಅದು ಅವರಿಗೊಂದು ಥೆರಪಿ ಅಡಿಗೆ. ಹಾಗಾದ್ರೆ ಕಾಫಿ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ನೀವು ಕೂಡ ರಸಗೊಬ್ಬರ, ಗೊಬ್ಬರ ಮತ್ತು ಕಂಪೋಸ್ಟ್ಗಳನ್ನ ಬಿಟ್ಟು ಉದ್ಯಮಿಯಾಗಿದ್ರೂ ಸಹ ನೀವು ಇನ್ನೂ ಕಾಫಿ ಪ್ಲಾಂಟೇಶನ್ ಹೊಂದಿದ್ದೀರಿ. ಅವು ನಿಮ್ ಬೇರುಗಳು. ಹಾಗಾಗಿ ಕಾಫಿ ಬಗ್ಗೆ ಮಾತ್ರವಾದ ಈ ಆಳವಾದ ಸಂಭಾಷಣೆಯನ್ನ ನಾನು ನಿಜವಾಗಿಯೂ ನಡೆಸಲು ಇಚ್ಛಿಸ್ತೇನೆ. ಕಾಫಿ ಗಿಡದ ಚಕ್ರದಿಂದ ಪ್ರಾರಂಭಿಸೋಣ.
ನೋಡಿ, ಮೂಲತಃ ಸಾಮಾನ್ಯವಾಗಿ ನಾನು ನಿಮಗೆ ಹೇಳಬಹುದಾದದ್ದು ಎಂದರೆ ಕಾಫಿ ಒಂದು ವಾರ್ಷಿಕ ಬೆಳೆ. ಅದು ಫೆಬ್ರವರಿ 15ರಿಂದ ಹೂ ಬೀಳಲು ಪ್ರಾರಂಭಿಸ್ತದೆ. ಫೆಬ್ರವರಿ 15 ನಂತರವೇ ನಾವು ನೀರಾವರಿ ಪ್ರಾರಂಭಿಸ್ತೇವೆ. ನಾವು ನೀರಾವರಿ ಪ್ರಾರಂಭಿಸಿದ್ಮೇಲೆ ಅದನ್ನು ಬ್ಲಾಸಮ್ ಇರಿಗೇಷನ್ ಅಂತ ಕರೀತಾರೆ. ಅಲ್ಲಿ ಅದು ಹೂ ಬೀಳುತ್ತದೆ ಮತ್ತು ನಂತರ ಒಣಗ್ತದೆ. ಸರಿ, ಇದು ಪೂರ್ತಿ ಬೆಳೆದ ಗಿಡಕ್ಕೆ ಬೆಳೆದ ಗಿಡಕ್ಕೆ ಅದು ಪೂರ್ತಿ ಬೆಳೆದು ಎಷ್ಟು ಸಮಯ ಬೇಕಾಗ್ತದೆ? ನೀವದನ್ನು ಹೇಗ್ ನೋಡ್ತೀರಿ ಅನ್ನೋದ್ರ ಮೇಲೆ ಅವಲಂಬಿಸಿಗ. ಕಾಫಿ ಪ್ಲಾಂಟೇಶನ್ ಅಲ್ಲಿ ಬೇರೆ ಬೇರೆ ಜಾತಿಗಳಿದೆಯೇ? ಆ, ಕಾಫಿ ಗಿಡದಲ್ಲ ಹೌದು. ಯಾವ್ಯಾವ ಜಾತಿಗಳಿವೆ? ನೋಡಿ, ಕಾಫಿನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. 2 ವರ್ಗೀಕರಣಗಳು. ಒಂದು ಅರಬಿಕಾ, ಮತ್ತೊಂದು ರೊಬಸ್ಟಾ. ಅರಬಿಕಾ ರುಚಿಗೆ ಹೆಸರುವಾಸಿ. ರೊಬಸ್ಟಾ ಕ್ಯಾಫಿನ್ ಪ್ರಮಾಣಕ್ಕೆ ಹೆಸರುವಾಸಿ. ಸರಿ, ಹಾಗಾದ್ರೆ ನೀವು ಎರಡನ್ನೂ ಮಿಶ್ರಣ ಮಾಡಿದಾಗ, ಉದಾಹರಣೆಗೆ 60% ಅರಬಿಕಾ, 20%, 70% ಅರಬಿಕಾ, 20% ರೊಬಸ್ಟಾ ಮತ್ತು 10% ಚಿಕೋರಿ. ಚಿಕೋರಿ ಒಂದು ಬೇರು. ಇದು ಒಂದು ಮಸಾಲೆ. ಇದನ್ನು ಕಾಫಿಗೆ ರುಚಿ ಹೆಚ್ಚಿಸಲು ಬಳಸಲಾಗ್ತದೆ. ಸರಿ ಅಲ್ವಾ? ಹೌದಾ, ನೀವು ಸೈಕಲ್ ಬಗ್ಗೆ ಮಾತಾಡ್ತಿದ್ದೀರಿ ಅಲ್ವಾ? ಸೈಕಲ್ ಅಂದ್ರೆ ಏನೋ? ಸಾಮಾನ್ಯವಾಗಿ ಫೆಬ್ರವರಿ 15ರಿಂದ ಪ್ರಾರಂಭವಾಗ್ತದೆ. ನಾವು ನೀರಾವರಿ ಪ್ರಾರಂಭಿಸ್ತೇವೆ, ಅದು ಹೂ ಬೀಳುತ್ತದೆ. ಹೂ ಬೀಳುತ್ತಿದ್ದಂತೆ ಸುಮಾರು 14 ದಿನಗಳಲ್ಲಿ ಮತ್ತೊಮ್ಮೆ ನೀರಾವರಿ ಕೊಡ್ತೇವೆ. ಇದು ಗಿಡಕ್ಕೆ ಬೆಂಬಲ ನೀಡಲು ಸಹಾಯ ಮಾಡುತ್ತದೆ. ಆ ಮೊಗ್ಗುಗಳಾಗೀಗ. ಅಲ್ವಾ? ಹಾಗೆ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಈ ಪ್ರಕ್ರಿಯೆ ಮುಂದುವರಿಯುತ್ತೆ. ಮೇ ತಿಂಗಳಲ್ಲಿ ಅದು ಬೀಜ ಅಭಿವೃದ್ಧಿ ಹಂತಕ್ಕೆ ಬರ್ತದೆ. ನಾನು ಕಾಫಿ ಗಿಡದ ಸೈಕಲ್ ಬಗ್ಗೆ ಕೇಳಿದ್ದೇನೆಂದ್ರೆ, ಎಲ್ಲರೂ ಕಾಫಿ ಕುಡಿತಾರೆ, ಅವರಿಗೆ ಕಾಫಿ ತುಂಬಾ ಇಷ್ಟ. ಆದ್ರೆ ಕಾಫಿ ಬೆಳೆಸೋ ಕಷ್ಟದ ಕೆಲಸಕ್ಕೆ ಯಾರೂ ಹೋಗುದಿಲ್ಲ. ಅದಕ್ಕಾಗಿಯೇ ನಾನು ಈ ವಿಷಯವನ್ನು ವಿಶೇಷವಾಗಿ ಒತ್ತಿ ಹೇಳಲು ಬಯಸುತ್ತೇನೆ. ಹಾಗೆ ಮಾರ್ಚ್ ಏಪ್ರಿಲ್ ನಂತರ ಮೇ ತಿಂಗಳಲ್ಲಿ ಅದು ಪಕ್ವವಾಗ್ತದೆ. ಕ್ಷಮಿಸಿ, ಬೀಜಗಳು ಬೆಳೆಯಲು ಪ್ರಾರಂಭವಾಗ್ತವೆ. ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಅದು ಪಕ್ವವಾಗಲು ಪ್ರಾರಂಭಿಸ್ತದೆ. ಪಕ್ವತೆಗೆ ಕೂಡ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳ ಸಂಯೋಜನೆ ಹಾಕಬೇಕಾಗ್ತದೆ. ಡಿಸೆಂಬರ್ ವೇಳೆಗೆ ಅದು ಕೊಯ್ಲಿಗೆ ಸಿದ್ಧವಾಗ್ತದೆ. ಡಿಸೆಂಬರ್ ವೇಳೆಗೆ ಅದು ಕೊಯ್ಲಿಗೆ ಸಿದ್ಧವಾಗ್ತದೆ. ಹೌದು. ಹಾಗಾದ್ರೆ ಗಿಡದಿಂದ ಕಾಫಿ ಸಂಗ್ರಹಿಸುವ ಈ ಹಂತವನ್ನ ಕಾಫಿ ಪಿಕಿಂಗ್ ಎಂದು ಕರೆಯುತ್ತಾರೆ. ಹೌದಾ? ಹಾಗಾದ್ರೆ ನೀವು ಸರಿಯಾದ ಸಮಯದಲ್ಲಿ ಎಲ್ಲೋ ಪ್ರಾರಂಭಿಸ್ತೀರಿ? ನವೆಂಬರ್ನಲ್ಲಿ ಆವತ್ತಾ? ಅರಬಿಕಾ ಅಕ್ಟೋಬರ್ ನವೆಂಬರಲ್ಲಿ ಶುರುವಾಗುತ್ತೆ. ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ಸಮಯ ರೇಖೆಗಳಿವೆಯಾ? ಹೌದು. ವಿವರಿಸಿ. ಅರಬಿಕಾ ಬೇಗ ಪಕ್ವವಾಗುತ್ತದೆ. ಸರಿ, ಅರಬಿಕಾ ಬೇಗ ಪಕ್ವವಾಗಲು ಕಾರಣವೇನು? ಅದು ಚಿಕ್ಕ ಗಿಡ, ಹೆಚ್ಚಿನ ಸಾಂದ್ರತೆಯ ನೆಡುವಿಕೆ. ಹೌದು, ಮುಖ್ಯವಾಗಿ ಜನ್ಯಶಾಸ್ತ್ರವೇ ಕಾರಣ. ಹಾಗಾಗಿ ಇದು ಬದಲಾಗ್ತಾನೆ. ಅರಬಿಕಾದಲ್ಲಿ ಅದು ಬೇಗ ಪಕ್ವವಾಗ್ತದೆ. ಅಕ್ಟೋಬರ್ ನವೆಂಬರ್ ವೇಳೆಗೆ ನಾವು ಕೊಯ್ಲು ಪ್ರಾರಂಭಿಸ್ತಾರೆ. ರೋಬಸ್ಟಾ ನಾವು ಡಿಸೆಂಬರ್ ಜನವರಿಯಿಂದ ಕೊಯ್ಲು ಪ್ರಾರಂಭಿಸ್ತೇವೆ. ಹೌದು, ರೊಬಸ್ಟಾ ನೀವು ಡಿಸೆಂಬರ್ ಮತ್ತು ಜನವರಿಯಿಂದ ಪ್ರಾರಂಭಿಸಿ ನಂತರ ಮುಗಿಸ್ತೀರಿ. ನೀವು ಎಷ್ಟು ಹಂತಗಳಲ್ಲಿ ಕೊಯ್ಲು ಮಾಡ್ತೀರೋ ಅದರ ಮೇಲೆ ಅವಲಂಬಿಸಿದೆ. ಹಂತಗಳ ಬಗ್ಗೆ ಮಾತಾಡ್ತೀನಿ. ಅದು ಜನವರಿ ಫೆಬ್ರವರಿ ವೇಳೆಗೆ ಮುಗಿಬೇಕು. ಅಂತ್ಯ. ಮಾತಾಡ್ತಾ ಅಂತ್ಯವಾಗ್ತದ. ಕಾರ್ಮಿಕರ ಬಗ್ಗೆ ಮಾತಾಡೋಣ ಅಂದ್ರೆ, ನಾನು ಅನೇಕ ತೋಟಗಳಲ್ಲಿ ಕಾರ್ಮಿಕರ ಬಗ್ಗೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ತುಂಬಾ ದೂರುಗಳು ಕೇಳಿದ್ದೀನಿ. ಹಾಗಾದ್ರೆ ದಯವಿಟ್ಟು ವೀಕ್ಷಕರಿಗೆ ಕಾರ್ಮಿಕರಿಗೆ ಎದುರಾಗುವ ಸಮಸ್ಯೆಗಳು ಯಾವುವು ಮತ್ತು ಅದಕ್ಕೆ ಏನು ಪರಿಹಾರವಿದೆ ಎಂದು ವಿವರಿಸಬಹುದಾ? ನೋಡಿ, ಕಾರ್ಮಿಕರ ಸಮಸ್ಯೆ ಯಾವ ಕ್ಷೇತ್ರದಲ್ಲಾದರೂ ಸಹಜವಾಗಿಯೇ ಇದೆ. ವಿಶೇಷವಾಗಿ ಕೃಷಿ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಇದು ತುಂಬಾ ಹೆಚ್ಚಾಗಿದೆ. ಧನ್ಯವಾದಗಳು. ಇದು ತಲೆನೋವಾಗಿದೆ. ಆದ್ರೆ ನಾವು ನಿರ್ವಹಿಸ್ತೇವೆ. ನಾವು ಕಾರ್ಮಿಕರಿಗೆ ವಸತಿ ಕೊಠಡಿಗಳನ್ನು ಒದಗಿಸ್ತೇವೆ. ನಾವು ಉಚಿತ ವಿದ್ಯುತ್, ಉಚಿತ ನೀರು, ಉಚಿತ ವಸತಿ ಒದಗಿಸ್ತೇವೆ. ಹಾಗಾಗಿ ನಾವು ಅವರನ್ನ ನಮ್ಮ ಜೊತೆಗೆ ಕೆಲಸ ಮಾಡಲು ಆಕರ್ಷಿಸ್ತೇವೆ. ನಾವು ಅವರ ವೈಯಕ್ತಿಕ ಬಳಕೆಗೆ ಬಡ್ಡಿರಹಿತ ಸಾಲಗಳನ್ನ ಕೊಡ್ತೇವೆ. ನಾವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇವೆ. ಹಾಗಾಗಿ ಪರೋಕ್ಷವಾಗಿ ನಾವು ಸಾಧ್ಯವಾದಷ್ಟು ಅವರಿಗೆ ಬೆಂಬಲ ನೀಡಲು ಪ್ರಯತ್ನಿಸ್ತೇವೆ. ಈಗ ಯಾರಿಗೆಲ್ಲ ಕಾಫಿ ತೋಟವಿದೆಯೋ ಅವರ ತೋಟದ ಮಧ್ಯದಲ್ಲೂ ಕೆಲವೊಂದು ಮೆಣಸು ಮರಗಳಿರ್ತವೆ. ಹೌದು. ನಾವು ಮೆಣಸಿನ ಬಗ್ಗೆ ಮಾತಾಡೋಣ, ಏಕೆಂದ್ರೆ ಕಾಫಿ ಮತ್ತು ಮೆಣಸು ಎರಡು ಕೈಗೂಡುತ್ತವೆ ಅಲ್ವೇ? ಹಾಗಾದ್ರೆ ಮೆಣಸು ಹೇಗೆ ಬೆಳೆಸಲಾಗ್ತದೆ ಮತ್ತು ಅದರ ಚಕ್ರವೇನು? ಭಾರತೀಯ ಮೆಣಸು ಅದರ ಸುಗಂಧ ಮತ್ತು ಎಣ್ಣೆ ಅಂಶಕ್ಕಾಗಿ ಪ್ರಸಿದ್ಧವಾಗಿದೆ. ಇದು ಇಂದಿನ ಜಗತ್ತಿನಲ್ಲಿ ಬೆಳೆದಿರುವ ಅತ್ಯುತ್ತಮ ಗುಣಮಟ್ಟದ ಮೆಣಸುಗಳಲ್ಲಿ ಒಂದಾಗಿದೆ. ನೋಡಿ, ವಿಯೆಟ್ನಾಂ ಮೆಣಸು ಇದು ದೊಡ್ಡ ಗಾತ್ರವನ್ನ ಹೊಂದಿದೆ, ಆದ್ರೆ ರುಚಿ ಇಲ್ಲ. ಎಣ್ಣೆಯ ಅಂಶ ತುಂಬಾ ಕಡಿಮೆ. ಭಾರತದ ಮೆಣಸಿನಕಾಯಿ ನಮ್ಮ ಬೆಳವಣಿಗೆಗೆ 80%ರಷ್ಟು ಭಾರತೀಯರೇ ಸೇವಿಸ್ತಾರೆ. ಸರಿ. ಆದ್ರಿಂದ ಹಾಗಾದ್ರೆ ರಫ್ತು ಅಷ್ಟೇನೂ ನಡೀತಿಲ್ವೇ? ರಫ್ತು ನಡೀತದೆ, ಆದ್ರೆ 20%. 20%? ಬೆಲೆಯ ದಶಾಂಶರಷ್ಟು ಬಹುಮತ ಇಂದನೆ ಒಳಗ್ ತಿರುಗಿಸಲಾಗಿದೆ. ದೇಶ. ಹೌದು. ಯಾಕೆಂದ್ರೆ ಭಾರತವು ಮಸಾಲೆಗಳ ನಾಡು, ಅದಕ್ಕಾಗಿಯೇ ಕೂಡ. ಭಾರತೀಯ ಮೆಣಸಿಗೆ ವಿಶೇಷವಾಗಿ ಫ್ರಾನ್ಸ್, ಇಟಲಿ, ಸಾಮಾನ್ಯವಾಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ.
ಹಾಗಾದ್ರೆ ನೀವು ಕಾಫಿ ಕೊಯ್ಯೋ ಕೆಲಸ ಮುಗಿಸ್ಮೇಲೆ ನೀವು ಹೇಳದಂತೆ ರೊಬಸ್ಟಾ ಜನವರಿ ಫೆಬ್ರವರಿಯಲ್ಲಿ ಮುಗಿಯುತ್ತದೆಯಾ? ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆಯೇ? ಇಲ್ಲ, ಜನವರಿ ಕೊನೆಯಲ್ಲಿ ಮುಗಿಬೇಕು. ಮುಗಿನಕ್ಕು. ಫೆಬ್ರವರಿ 15ರಿಂದ ನೀರಾವರಿ ಆರಂಭಿಸ್ತಾನೆ. ಕಾಫಿ ಕೊಯ್ದ ಮೇಲೆ ಮುಂದೆ ನೀವು ಗಿಡಗಳಿಂದ ಕಾಫಿ ಕೊಯ್ಯುತ್ತೀರಾ? ಹೌದು, ನಾವದನ್ನ ಪಲ್ಪ್ ಮಾಡ್ತೀರೆ. ಸರಿ. ಹಾಗಾದ್ರೆ ನಾವು ಹಣ್ಣಾಡ್ ಬೆಳೆದವುಗಳನ್ನ ಮತ್ತು ಇನ್ನೂ ಹಣ್ಣಾಗದವುಗಳನ್ನು ಬೇರ್ಪಡಿಸ್ತೇವೆ. ಸರಿ. ಹಣ್ಣಾಗದವುಗಳನ್ನ ಬೇರ್ಪಡಿಸಲಾಗ್ತಾಗ ಹಣ್ಣಾಗ್ ಬೆಳೆದವುಗಳನ್ನ ಪಲ್ಪಿಂಗ್ ಪ್ರಕ್ರಿಯೆಗೆ ಒಳಪಡಿಸಲಾಗ್ತದೆ. ಅಲ್ಲಿ ಹೊರಗಿನ ಪಲ್ಪ್ ತೆಗೆದುಹಾಕಲಾಗ್ತದೆ. ನಾವು ಕೇವಲ ಬೀಜವನ್ನ ಉಳಿಸ್ತಿಲ್ಲ. ನೀವು ಪಲ್ಪ್ ಹೇಗ್ ಮಾಡ್ತೀನ್ಲೆ? ಅದಕ್ಕೆ ಯಂತ್ರ. ಯಂತ್ರವಿದೆ? ಹೌದು, ಅದಕ್ಕೆ ಯಂತ್ರಗಳಿವೆ. ಸರಿ. ಮತ್ತು ನಾವು ಅವುಗಳನ್ನ ಒಣಗಿಸ್ತೇವೆ. ಮತ್ತು ಮಾರಾಟ ಮಾಡುವ ಮೊದಲು ನಾವು ಅದನ್ನು ಸುಮಾರು 11-12% ತೇವಾಂಶ ಮಟ್ಟಕ್ಕೆ ತರ್ತೇವೆ. ಹೌದು, ಹಾಗಾದ್ರೆ ಕಾಫಿಯನ್ನ ಪಲ್ಪ್ ಮಾಡಿದ ನಂತರ ನಾವು ಒಣಗ್ಸೋಣ. ಕಾಫಿಯನ್ನು ಒಣಗಿಸ್ಬೇಕಾಮ. ಸರಿ. ಮತ್ತು ಒಣಗಿಸಿದ ನಂತರ ಒಣಗಿಸಿದ ನಂತರ ನಾವು ಅದನ್ನ ರಫ್ತುಗಾರರಿಗೆ ಮಾಡ್ತೀವಿ. ಅಲ್ಲಿ ಅದು ಇನ್ನಷ್ಟು ಕ್ಯೂರ್ ಮಾಡ್ಲಾಗತ್ತೆ. ನೀವದನ್ನ ಕ್ಯೂರ್ ಮಾಡೋರಿಗೆ ಮಾಡ್ತೀಗಾರ? ಕ್ಯೂಲಕ್ಕೆ ಕ್ಯೂರ್ ವರ್ಕ್ ಅಂದ್ರೆ ಏನೋ? ಕಾಫಿ ಕ್ಯೂರ್ ವರ್ಕ್ಸ್ ಎಂದರೆ ಕಾಫಿಯ ಹೊರಚರ್ಮವನ್ನು ತೆಗೆದುಹಾಕುವ ಸ್ಥಳ. ಚರ್ಮ ಅದು ಇನ್ನೊಂದು ವಿಧಾನ. ಸ್ವತಂತ್ರ ಸಂಸ್ಥೆ. ಅದು ಬೇರೆ ಸಂಸ್ಥೆ. ಹೌದು, ಅವ್ರೇನ್ ಮಾಡ್ತಾರೆ? ಅವರು ಗ್ರೇಡಿಂಗ್, ವ್ಯಾಪಾರ ಇವುಗಳನ್ನ ನೋಡ್ಕೊಳ್ತಾರೆ. ಅವರೇ ವ್ಯಾಪಾರ, ರಫ್ತು, ಆಮದು ಇವುಗಳನ್ನ ನೋಡ್ಕೊಳ್ತಾರೆ. ಇಲ್ಲ, ರಫ್ತುದಾರರು ಕೊಳ್ತಾರ. ನಾವು ಈಗ ಕಾಫಿಯ ಹಣಕಾಸಿನ ವಿಷಯಕ್ಕೂ ಹೋಗೋಣ. ಸರಿ. ಹಾಗಾದ್ರೆ ಒಣಗಿಸಿದ ನಂತರ ನೀವದನ್ನ ಕ್ಯೂರೇಟರ್ಗೆ ಮಾರುತ್ತೀರಿ. ಹೌದು. ಅವನೇ ಕಾಫಿಯನ್ನು ಕ್ಯೂರ್ ಮಾಡಿ ಬೇಕಾದ ಕೆಲಸಗಳನ್ನು ಮಾಡ್ತಾನೆ. ಹೌದು, ಈಗ ನೀವು ಇದರಿಂದ ಹೇಗೆ ಹಣ ಸಂಪಾದಿಸ್ತೀರಿ? ಕಾಫಿಯನ್ ಮಾರುತ್ತೀರಲ್ಲ ಅಲ್ಲವೇ? ನೀವದನ್ನ ಮಾರ್ತೀಲಿ. ನಾವದನ್ನ ಮಾರ್ತೀವಿ. ನಾವು ಆ ಭಾಗಕ್ಕೆ ಹೋಗೋದಿಲ್ಲ. ಗ್ರೈಂಡಿಂಗ್ ಇಲ್ಲ, ರೋಸ್ಟಿಂಗ್ ಇಲ್ಲ. ನಾವು ಆ ಕಡೆ ಹೋಗೋದಿಲ್ಲ. ಕೇವಲ ಬೆಳೆಸುವುದು, ಕೊಯ್ಯುವುದು, ಹೌದು, ಪಲ್ಪಿಂಗ್, ಒಣಗಿಸೋದು, ಮಾರುವುದು. ಬೀಜಗಳನ್ನು ಮಾರೋದು. ನೀವು ರೋಸ್ಟಿಂಗ್ ಕಡೆ ಹೋಗುದಿಲ್ಲ. ಇಲ್ಲ. ಯಾವುದೂ ಅಲ್ಲ. ದೊಡ್ಡ ರೋಸ್ಟರ್ಗಳಿದ್ದಾರೆ, ಅವರು ಅದನ್ನೇ ಮಾಡ್ತಾರೆ. ನೀವು ಅದರಲ್ಲಿ ಕೈ ಹಾಕೋದು ಎಂದಿಗೂ ಯೋಚಿಸಿಲ್ವೇ? ಅದು ತುಂಬಾ ಶ್ರಮದಾಯಕವಾಗಿದೆ. ಅದು ವಿಭಿನ್ನವಾಗ್ತಿದೆ. ವೈವಿಧ್ಯಮಯವಾಗಿದೆ. ಇಂದ ಪೂರ್ಣವಾಗಿ ಬೇರೆ ಇರುವ ಯಾವುದಾದ್ರೂ ಕ್ಷೇತ್ರಕ್ಕೆ ಅದು ಬೇರೆಯೇ ಆಗಿದೆ. ಅರ್ಥವಾಯ್ತಾ? ನೀವು ಕ್ಯೂರೇಟರ್ಗಳ ಬಗ್ಗೆ ಮತ್ತು ನೀವು ಅವರಿಗೆ ಮಾರ್ತಿರೋ ಬಗ್ಗೆ ಮಾತಾಡಿದ್ರಿ. ಮತ್ತು ನೀವು ಯಾವುದೇ ರೀತಿಯ ವ್ಯಾಪಾರ ಅಥವಾ ರಫ್ತು ಕಡೆ ಹೋಗಲು ಇಚ್ಛಿಸುವುದಿಲ್ಲ. ಹಾಗಾದ್ರೆ ನೀವು ಕ್ಯೂರೇಟಿಂಗ್ ವರ್ಕ್ಸ್ಗೆ ಮಾರೋ ಬೆಲೆ ಎಷ್ಟು? ನೋಡಿ, ಬೆಲೆ ನಿಶ್ಚಿತವಿಲ್ಲ. ಅದು ಜಾಗತಿಕ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿ ಸದಾ ಬದಲಾಗ್ತಿರ್ತದೆ. ಜಾಗತಿಕ ಮಾರುಕಟ್ಟೆ. ಹಾಗಾದ್ರೆ ನೀವು ಅವರಿಗೆ ಸಗಟು ಮಾರುತ್ತೀರಾ? ನಾವು ಅವ್ರಿಗೆ ಮಾರ್ತೇಗ. ಕ್ಯೂರೇಟರ್ಗಷ್ಟೇ ಮಾರ್ತೀಯಾ? ಕ್ಯೂರೇಟರ್ಗೆ ಬಹು ಕ್ಯೂರೇಟರ್ಗಳಿಗೆ ಮಾರುದಿಲ್ವೇ? ಅದು ನಿಮ್ಮ ಮೆಚ್ಚುಗೆ ಅವಲಂಬಿತವಾಗಿದೆ. ಅದು ನಿಮ್ಮ ಇಚ್ಛೆ. ಈಗ ಭಾರತೀಯ ಕಾಫಿ ಬಗ್ಗೆ ಮಾತಾಡೋಣ. ಮತ್ತು ವಿಶೇಷವಾಗಿ ಭಾರತದಲ್ಲಿನ ಸಂಪೂರ್ಣ ಕಾಫಿಯ ಉತ್ಪಾದನೆ ಒಂದೇ ರಾಜ್ಯದಿಂದ ಆಗ್ತದೆ. ಅದು ಕರ್ನಾಟಕ. ಕನಿಷ್ಠ 90% ಅಥವಾ 95% ಭಾರತೀಯ ಕಾಫಿಯನ್ನ ಕರ್ನಾಟಕವೇ ಉತ್ಪಾದಿಸುತ್ತೆ. ಇದಕ್ಕೆ ನೀವೇನ್ ಹೇಳಲು ಇಚ್ಛಿಸ್ತೀರಿ? ಭಾರತವೇ ದೇಶ ಇಲ್ಲಿ ಕಾಫಿಯನ್ನು ನೆರಳಿನಲ್ಲಿ ಬೆಳೆಸಲಾಗ್ತದೆ. ಹಾಗಾದ್ರೆ ಮೂಲತಃ ನಾವು ಪ್ರಕೃತಿಯ ಜೊತೆಗೆ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ನಾವು ವನ್ಯಜೀವಿಗಳೊಂದಿಗೆ ನಿಯಮಿತ ಸಂವಹನ ಹೊಂದಿರ್ತೇವೆ. ಮತ್ತು ಭಾರತೀಯ ಕಾಫಿಯ ರುಚಿ ಅದು ನೆರಳಿನಲ್ಲಿ ಬೆಳೆದಿರೋದ್ರಿಂದ ತುಂಬಾ ಉತ್ತಮವಾದ ಕಪ್ ರುಚಿಯನ್ನು ಹೊಂದಿದೆ. ಸರಿ. ಈಗ ನಾನು ಕೇಳಿದ್ದೇನೆ, ಪೇಪರ್ ಕಪ್ ಅಥವಾ ಪೇಪರ್ ಸ್ಟ್ರಾವಿನಲ್ಲಿ ಕಾಫಿ ಕುಡಿಯುವಾಗ ಅದು ನಿಜವಾದ ರುಚಿಯನ್ನು ನೀಡುವಿಲ್ಲ, ಜೊತೆಗೆ ಅದರಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಇವೆ ಎಂದು. ನೋಡಿ, ಏನಾಗುತ್ತೆ ಅಂದ್ರೆ ಪೇಪರ್ ಕಪ್ ತಯಾರಿಸಲು ಬಹಳಷ್ಟು ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತದೆ. ಜೊತೆಗೆ ಪೇಪರ್ ಕಪ್ಗೆ ಫಿನಿಶ್ ಕೊಡಲು ಕೆಲವು ಮೆಣಸು ಲೇಪನಗಳನ್ನು ಕೂಡ ಹಾಕಲಾಗ್ತದೆ. ಹಾಗಾಗಿ ನೀವು ಪೇಪರ್ ಕಪ್ಪಲ್ಲಿ ಕಾಫಿ ಕುಡಿಯುವಾಗ ಅದು ಕಾಫಿಯೊಂದಿಗೆ ಸಂವಹನ ಮಾಡುತ್ತದೆ. ಇದರಿಂದ ನೈಸರ್ಗಿಕ ಕಾಫಿಯ ರುಚಿಯನ್ನ ಬಹಳಷ್ಟು ಹೀರಿಕೊಳ್ಳಬಹುದು. ಜೊತೆಗೆ ಸ್ವಲ್ಪ ಮಾಲಿನ್ಯವೂ ಆಗಬಹುದು. ಉದಾಹರಣೆಗೆ ಮೆಣಸು ಕರಗಬಹುದು ಅಥವಾ ಮೈಕ್ರೋಪ್ಲಾಸ್ಟಿಕ್ ಇರಬಹುದು. ಯಾಕೆಂದ್ರೆ ನಾನು ತುಂಬಾ ಕೇಳಿದ್ದೇನೆ, ಕಾಫಿ ಸೇವಕರು ಹೇಳ್ತಾರೆ ಪೇಪರ್ ಕಪ್ ಮತ್ತು ಪೇಪರ್ ಸ್ಟ್ರಾಲಲ್ಲಿ ಕಾಫಿ ನಿಜವಾದ ರುಚಿಯಲ್ಲಿರೋದಿಲ್ಲ, ಅದು ಹೇಗಿರಬೇಕು ಅಂತ. ಬಹುಶಃ ಕಾಫಿಯನ್ನ ಗಾಜಿನ ಕಪ್ನಲ್ಲಿ ಕುಡಿಯೋದು ಅತ್ಯುತ್ತಮವಾಗಿರ್ಬೋದು. ಗಾಜಿನಲ್ಲೇ? ಗಾಜಿನ ಕಪ್, ಹೌದು. ಅಲ್ಲಿ ಕಂಟೈನರ್ ಮತ್ತು ಕಾಫಿಯ ನಡುವೆ ಯಾವುದೇ ಸಂವಹನವೇ ಇಲ್ವಲ್ಲ. ಸ್ಟೇನ್ಲೆಸ್ ಅಲ್ಲ, ಸ್ಟೀಲ್ ಅಲ್ಲ. ಗಾಜಿನ ಕಪ್ ಅತ್ಯುತ್ತಮ. ಕಾಫಿಗೆ ಇದು ಅತ್ಯುತ್ತಮ ಹೌದು. ಅಲ್ವೇ? ಮತ್ತು ಅಯ್ಯೋ, ಕರ್ನಾಟಕವೇ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಅಲ್ವೇ? ಕರ್ನಾಟಕದ ಯಾವ ಭಾಗದಲ್ಲಿ ಅತ್ಯುತ್ತಮ ಕಾಫಿ ಬೆಳೆಯುತ್ತದೆ?
ಅಂತೂ ಪ್ಲಸ್ ಗ್ರೇಡ್ ಕಾಫಿ ಅಂದ್ರೆ ಅದು ಚಿಕ್ಕಮಗಳೂರಿನಲ್ಲಿ ಬೆಳೆಯುವ ಗಿರಿ ಕಾಫಿ. ಸಿವನ್ಕೆ. ಅಲ್ಲಿ ಎತ್ತರ ಜಾಸ್ತಿ ಆಗಿರೋದ್ರಿಂದ ಕಾಫಿಯ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ವಾಹ್, ಹೌದಾ? ಆದ್ರೆ ಎತ್ತರದಲ್ಲಿರೋದ್ರಿಂದ ಕಾರ್ಮಿಕರಿಗೆ ಕಾಫಿ ಕೊಯ್ಯೋದು ಕಷ್ಟವಲ್ವೇ? ಹೌದು, ಖಂಡಿತವಾಗಿಯೂ. ಅಲ್ಲಿ ಎಸ್ಟೇಟ್ ಮಾಲೀಕರು ಹೇಗ್ ನಿರ್ವಹಿಸ್ತಾರೆ? ಅವರಿಗೆ ಪ್ರೀಮಿಯಂ ಬೆಲೆ ಸಿಗುತ್ತೆ. ಒಂದ್ ಚೀಲಕ್ಕೆ ಸುಮಾರು 400ರಿಂದ 500 ರೂಪಾಯಿ ಪ್ರೀಮಿಯಂ ಸಿಗತ್ತೆ. ಆದ್ರಿಂದ ಅವರು ಆ ನಷ್ಟವನ್ನ ಪೂರೈಸ್ತಾರೆ. ನಾನು ಇದ್ರ ಬಗ್ಗೆ ಕೂಡ ಮಾತಾಡಬೇಕು ಅನಿಸ್ತಿಂಗೆ. ಇದು ಕತೆನಾ ಅಥವಾ ನಿಜ ಅಂತ ನಂಗೆ ಗೊತ್ತಿಲ್ಲ. ನೀ ನನ್ಗೆ ಇದ್ರ ಬಗ್ಗೆ ಹೇಳ್ಬೇಕು. ದೊಡ್ಡ ಜಮೀನ್ ಹೊಂದಿರುವ ಕಾಫಿ ಮಾಲೀಕರು ಅಥವಾ ಎಸ್ಟೇಟ್ ಮಾಲೀಕರು, ಉದಾಹರಣೆಗೆ 400, 500 ಎಕರೆ ಇದ್ದವರು ಮತ್ತು ಸುಮಾರು 80ರಿಂದ 100 ಎಕರೆ ಇರುವ ಸಣ್ಣ ಕಾಫಿ ಪ್ಲಾಂಟರ್ಗಳ ನಡುವಿನ ವ್ಯತ್ಯಾಸ. ಪ್ರಮಾಣವೇ ಮುಖ್ಯವೇ ಅಥವಾ ಗುಣಮಟ್ಟವೇ ಮುಖ್ಯವೇ? ಯಾಕೆಂದ್ರೆ ಉತ್ತಮ ದಾಖಲೆಗಳನ್ನು ನಿರ್ವಹಿಸುವುದು ಸುಲಭವಲ್ಲ. ಇದು ಖಂಡಿತವಾಗಿಯೂ ಸುಲಭವಲ್ಲ. ಇದು ತುಂಬಾ ಬಂಡವಾಳ ಆಧಾರಿತವಾಗಿಲ್ಲ. ನೀವು ನನ್ನನ್ನು ಕೇಳಿದ್ರೆ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನೂ ಸಮತೋಲನದಲ್ಲಿ ಇಡಬೇಕು ಅನ್ಸುತ್ತೆ. ಆದ್ರೆ ನೀವು ನಿರ್ವಹಿಸಬಹುದಾ? ದೊಡ್ಡ ಪ್ರದೇಶವನ್ನು ನಿರ್ವಹಿಸುವುದು ಕಷ್ಟ. ಯಾಕಂದ್ರೆ ನೀವು ನಿರ್ದಿಷ್ಟ ಗಮನವನ್ನ ಮಾತ್ರ ಕೊಡಬಹುದು. ನಾನು ಟಾಟಾ ನೋಡಿದ್ದೇನೆ. ಖಂಡಿತವಾಗಿಯೂ ಟಾಟಾ ಒಂದು ಬಹುರಾಷ್ಟ್ರೀಯ ಕಂಪನಿ. ಅದು ಬಹು ಉದ್ಯಮಗಳ ಒಕ್ಕೂಟ ಕಂಪನಿಯಾಗಿದೆ. ಅವರು ಸುಮಾರು 1000ದಿಂದ 2000 ಎಕರೆ ಕಾಫಿಯನ್ನು ಹೊಂದಿದ್ದಾರೆ. ಅವರಿದನ್ನು ಹೇಗ್ ನಿರ್ವಹಿಸ್ತಾರೆ ನನಗೆ ಗೊತ್ತಾಗ್ಬೇಕು ಅನಿಸುತ್ತೆ. ಇದು ಹೇಗ್ ಸಾಧ್ಯ? ನಿರ್ವಹಿಸೋದು ಸಾಧ್ಯ, ಆದ್ರೆ ಅವರು ನಮಗ್ ಸಿಗುವ ಔಟ್ಪುಟ್ ಅನ್ನ ಪಡೆಯಲ್ಲ. ಅವ್ರ ಪ್ರಮಾಣ ಹೆಚ್ಚು, ಬಹುಶಃ ಗುಣಮಟ್ಟ ಕಡಿಮೆ. ಹೆಚ್ಚು ಪ್ರದೇಶವಿದ್ರೆ ಪ್ರಮಾಣವು ಹೆಚ್ಚಾಗುತ್ತೆ. ಹೌದು. ಆದ್ರೆ ನಮ್ ಪ್ರದೇಶ ಅವ್ರಿಗಿಂತ ಕಡಿಮೆ. ಗ್ರೇಡಿಂಗ್ ಕೂಡ ಚೆನ್ನಾಗಿರಪ್ಪೆ. ಹೌದು. ಅವರಲ್ಲಿ ಗ್ರೇಡಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲ. ಇದೇನದು ಹೌದು. ಸರಿಯಾಗಿದೆ. ಔಟ್ಪುಟ್ ಕಡಿಮೆ ಆಗುತ್ತೆ. ಉತ್ಪಾದನೆಯದು ಗಿಡಕ್ಕೆ ಉತ್ಪಾದನೆ ಕಡಿಮೆ ಆಗುತ್ತೆ. ಹೆಚ್ಚು ಜಾಗ ಇದ್ದಾಗ ಎಲ್ಲಾ ಗಿಡಗಳನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದರಿಂದ ಉತ್ಪಾದನೆ ಕಡಿಮೆ ಆಗುತ್ತೆ. ಹೆಚ್ಚು ಪ್ರದೇಶದಲ್ಲ. ದೊಡ್ಡ ಜಾಗದಲ್ಲಿ ಹೌದು. ಸಣ್ಣ ಜಾಗದಲ್ಲಿ ತೀವ್ರ ಕೃಷಿ ಸಾಧ್ಯ. ಅಂದರೆ ಪ್ರತಿ ಗಿಡವನ್ನು ಗಮನಿಸಬಹುದು. ನೀವು ಅವುಗಳನ್ನ ಪೋಷಿಸಿ ಪ್ರೀತಿಯಿಂದ ಬೆಳೆಸಿದ್ರೆ ಅವು ಉತ್ತಮ ಇಳುವರಿ ನೀಡುತ್ತವೆ. ಸರಿಯಾಗಿದೆ. ನೀವು ಭಾರತೀಯ ಕಾಫಿ ಬಗ್ಗೆ ಹೇಳಿದ್ರಿ ಮತ್ತು ಅದು ನೆರಳಿನಲ್ಲಿ ಬೆಳೆಸಲಾಗುತ್ತೆ ಅಂತ. ಮತ್ತೆಲ್ಲ ದೇಶಗಳಲ್ಲಿ ಬೆಳೆಸುವ ಕಾಫಿಗೆ ನೆರಳಿಲ್ವೇನೋ? ಇಲ್ಲ. ಯಾಕ? ಏನಾಗುತ್ತೆ? ಕಾಸಿಗೆ ನೆರಳು ಬೇಕಾ? ಹೌದು, ಕಾಫಿಗೆ ಖಂಡಿತವಾಗಿಯೂ ನೆರಳು ಬೇಕು. ಹಾಗಾದ್ರೆ ಭಾರತದಲ್ಲಿ ಬೆಳೆದ ಕಾಫಿಗೆ ನೆರಳು ಬೇಕೋ, ಆದ್ರೆ ವಿದೇಶದಲ್ಲಿ ಬೆಳೆದ ಕಾಫಿಗೆ ನೆರಳು ಬೇಕಾಗಿಲ್ವೇ? ನೋಡಿ, ಬ್ರೆಜಿಲಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಪ್ರತಿದಿನ ಸಂಜೆಗೂ ಮಳೆ ಬರ್ತದೆ. ಪ್ರತಿ ಸಂಜೆ? ಬಹುತೇಕ. ಸರಿ. ಆದ್ರೆ ಭಾರತೀಯ ಪರಿಸ್ಥಿತಿಯಲ್ಲಿ ನಮಗೆ ಮಳೆ ಅಷ್ಟು ಆಗಾಗ್ಗೆ ಬರೋದಿಲ್ಲ. ಅದು ಸ್ವಭಾವದಿಂದಲೇ ತುಂಗ ಆರ್ದ್ರತೆ ಇರುವ ದೇಶ. ಹೌದು. ಹಾಗಾದ್ರೆ ಏನಾಗತ್ತೆ ಅಂದ್ರೆ ಗಿಡಗಳ ಎಲೆಗಳು ಬಿಳಿ ಆಗ್ತವೆ. ಹೌದು, ಬಿಳಿಯಾಗ್ತವೆ. ಸರಿ. ಅವುಗಳ ಬಣ್ಣವನ್ನ ಕಳ್ಕೊಳ್ತಾನೆ. ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗ್ತಲೆ. ತೆರೆದ ಖುಷಿಯಿಂದ. ಹಾಗಾದ್ರೆ ರುಚಿಯಲ್ಲಿ ಏನ್ ವ್ಯತ್ಯಾಸ ಇದೆ? ರುಚಿಯ ದೃಷ್ಟಿಯಿಂದ ನೋಡಿದ್ರೆ ಭಾರತೀಯ ನೆರಳು ಬೆಳೆದ ಕಾಫಿಗೆ ಉತ್ತಮ ಕಪ್ ರುಚಿ ಗುಣಮಟ್ಟ ಇವೆ. ಯಾರೊಂದಿಗೆ ಹೋಲಿಸಲೆ? ಇತರ ಪ್ರದೇಶಗಳೊಂದಿಗೆ? ಹಾಗೆ ವಿಯೆಟ್ನಾಂ ಅಥವಾ ಬ್ರೆಜಿಲ್ನಂತ ಪ್ರದೇಶಗಳೊಂದಿಗೆ. ಸರಿ, ನೀವು ಕಾಫಿ ಬಗ್ಗೆ ಮಾತನಾಡಿದ್ರಲ್ಲ ಅಲ್ವೇ? ಈಗ ಬಹಳಷ್ಟು ಬ್ರ್ಯಾಂಡ್ಗಳು, ಸ್ಪೆಷಾಲಿಟಿ ಕಾಫಿಗಳು ಮತ್ತು ಗೊತ್ತಾ, ಅನೇಕ ಬ್ರ್ಯಾಂಡ್ಗಳು ಕಾಫಿಗೆ ಬರಲು, ಕಾಫಿಯಲ್ಲಿ ಪ್ರವೇಶಿಸಲು ಇಚ್ಛಿಸ್ತಿವೆ. ಹಿನ್ನೆಲೆ ಇಲ್ದೆ ಕಾಫಿ ಹೇಗಿರುತ್ತೆ, ಕಾಫಿ ಗಿಡ ಅಥವಾ ಈ ಕಾಫಿ ಚಕ್ರ ಹೇಗ್ ಬೆಳೀತದೆ ಎಂಬುದರ ಬಗ್ಗೆ. ಅದು ಸಂಪೂರ್ಣವಾಗಿ ಸರಿ. ಯಾಕಂದ್ರೆ ಅವರ ಮುಖ್ಯ ಉದ್ದೇಶ ಕಾಫಿಯನ್ನ ಮಾರಾಟ ಮಾಡೋದು. ಅವರಿಗೆ ಕಾಫಿ ಗಿಡದ ಚಕ್ರ ಹೇಗಿದೆ ಅಥವಾ ಕಾಫಿಯನ್ನ ಹೇಗೆ ಆರಿಸಲಾಗತ್ತೆ ಎಂಬುದರ ಬಗ್ಗೆ ಚಿಂತೆಯೇ ಇಲ್ಲ. ಅಥವಾ ಅದು ಪಲ್ಪ್ ಆಗಿದೆಯೋ ಅಥವಾ ಒಣಗಿದೆಯೋ ಏನೂ ಪರವಾಗಿಲ್ಲ. ನೀವು ಸ್ಪೆಷಾಲಿಟಿ ಕಾಫಿ ಬಗ್ಗೆ ಹೇಗೆ ಭಾವಿಸ್ಕಿಲಿ? ಇಂದಿನ ಜಗತ್ತಿನಲ್ಲಿ ಸ್ಪೆಷಾಲಿಟಿ ಕಾಫಿ ಮತ್ತು ಪರಂಪರೆಯ ಫಿಲ್ಟರ್ ಕಾಫಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ಸ್ಪೆಷಾಲಿಟಿ ಕಾಫಿ ನನಗನ್ಸೋದು ಅದು ಫಿಲ್ಟರ್ ಕಾಫಿಗೆ ಬಹುತೇಕ ಹೋಲ್ತದೆ. ಫಿಲ್ಟರ್ ಕಾಫಿಯು ಕೂಡ ಮುಖ್ಯವಾಗಿ ರುಚಿಗೆ ಒತ್ತು ನೀಡ್ತದೆ. ನಾನ್ ಫಿಲ್ಟರ್ ಕಾಫಿ ಪ್ರಿಯ ನಾಟ್. ಹೌದು. ನಾನು ಈ ಕೋಲ್ಡ್ ಬ್ರೂಗಳು ಅಥವಾ ಕಾಫಿಯನ್ನ ಕಿತ್ತಳೆ ರಸ ಅಥವಾ ಇನ್ನಾವುದಾದ್ರೂ ಮಿಶ್ರಣ ಮಾಡಿ ಕುಡಿಯೋದು ನಂಗೆ ಸಾಧ್ಯವಿಲ್ಲ. ನಾನು ಹೆಚ್ಚು ಫಿಲ್ಟರ್ ಕಾಫಿ ಪ್ರಿಯನೇ. ಹಾಗಾಗಿ ನಾನು ಈ ಬದಲಾವಣೆನ ಗಮನಿಸ್ತಿದ್ದೀನಿ. ಈಗ ನಾನು ಮಾತಾಡ್ತಿರುವಾಗಲೇ ಇದು ದೊಡ್ಡ ಬದಲಾವಣೆ ಆಗ್ತಿದೆ. ಬಹಳಷ್ಟು ಜನ ಝೆಡ್ ಪೀಳಿಗೆಯವರು ಮತ್ತು WHO ಯಲ್ಲಿರೋ ತಮ್ಮ 20ನೇ ವಯಸ್ಸಿನ ಆರಂಭದಲ್ಲಿರೋ ಹಲವರು ಇದಕ್ಕೆ ತಿರುಗ್ತಿದ್ದಾರೆ. ನೀವ್ ಗೊತ್ತೇ, ಕೋಲ್ಡ್ ಬ್ರೂಗಳು ಅಥವಾ ಎಸ್ಪ್ರೆಸೋ ಶಾಟ್ಗೆ ಸ್ವಲ್ಪ ಕಿತ್ತಳೆ ರುಚಿ ಸೇರಿಸಿ ಕುಡಿಯೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನನಗ್ ಗೊತ್ತು ಇದು ಅದು ಅವಲಂಬಿಸಿದೆ. ಕಾಫಿ ಮೇಲೆ. ನೀವು ಹೇಳುತ್ತಿರುವುದು ಸಾಮಾನ್ಯ ಬಿಯರ್ ಮತ್ತು ಕ್ರಾಫ್ಟ್ ಬಿಯರ್ ನಡುವಿನ ವ್ಯತ್ಯಾಸದಂತಿದೆ. ಹೌದು, ಆದ್ರೆ ಕಾಫಿಗೆ ಇದು ವೈಯಕ್ತಿಕ ಆಯ್ಕೆಗೆ ಬಿಟ್ಟೆತ. ಸರಿ.
ಹಾಗಾದ್ರೆ ಸ್ಪೆಷಾಲಿಟಿ ಕಾಫಿ ಬಗ್ಗೆ ನಿಮ್ಗೆ ಹೇಗಿದೆ? ಮತ್ತೀಗ ಅನೇಕ ಬ್ರ್ಯಾಂಡ್ಗಳು ವಿಭಿನ್ನ ವಿಧಾನಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಸ್ಪೆಷಾಲಿಟಿ ಕಾಫಿಯನ್ನ ಮಾರಾಟ ಮಾಡಲು ಆರಂಭಿಸಿವೆ. ಬರೀ ಮಾರ್ಕೆಟಿಂಗ್. ಯಾಕಂದ್ರೆ ನನ್ ಮಕ್ಕಳಾಗಿದ್ದಾಗ ಅಥವಾ ನೀನ್ ಮಕ್ಕಳಾಗಿದ್ದಾಗ ಅಥವಾ ಯಾರಾದ್ರೂ ಕಾಫಿ ಅಂದ್ರೆ ನನ್ ಮನಸ್ಸಿಗೆ ಬರುವ ಮೊದಲನೇದು ಕೇವಲ ಕ್ಯಾಫೆ ಕಾಫಿ ಡೇ ಆಗಿತ್ತು. ಫಿಲ್ಟರ್ ಕಾಫಿಗೆ ಹೊರತುಪಡಿಸಿ ಕ್ಯಾಫೆ ಕಾಫಿಗೆ ಮತ್ತು ಕ್ಯಾಫೆ ಕಾಫಿ ಡೇಗೆ ತಮ್ಮದೇ ಆದ ಕೋಲ್ಡ್ ಕಾಫಿ ಇತ್ತು. ಜೊತೆಗೆ ಚಿಕ್ಕಮಗಳೂರಿನಲ್ಲಿ ತಮ್ಮದೇ ಪ್ಲಾಂಟೇಶನ್ ಕೂಡ ಇತ್ತು. ಆ ಸಮಯದಲ್ಲಿ ಅದು ದೊಡ್ಡ ಬ್ರ್ಯಾಂಡ್ ಆಗಿತ್ತು. ಇಂದು ನಿಮ್ಗೆ ಅನೇಕ ಕಾಫಿ ಹೌಸ್ಗಳಿವೆ. ಅವು ತುಂಬಾ ಇವೆ. ನಾನ್ ಹೇಳ್ಬೋದು ಥರ್ಡ್ ವೇವು, ಸ್ಟಾರ್ಬಕ್ಸು, ಬಾರಿಸ್ಟಾ ಎಲ್ಲರೂ ಕಾಫಿ ಮಾಡ್ತಿದ್ದಾರೆ. ಹಾಗಾದ್ರೆ ಈ ರೀತಿಯ ಕಾಫಿಯ ವಾಣಿಜ್ಯೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿದೆ. ಇದು ಅನೇಕ ಯುವಜನರು ಹಾಗೂ ಹಲವಾರು ಜನರಿಗೆ ತಲುಪ್ತಿದೆ. ಇದು ಚೆನ್ನಾಗಿದೆ. ಮತ್ತು ನೀವದನ್ನು ಹೇಗೆ ಮಾರ್ಕೆಟ್ ಮಾಡಬೇಕು, ಯಾವ ಜನರನ್ನು ಆಕರ್ಷಿಸಬೇಕು ಎಂಬುದರ ಮೇಲೆ ಕೂಡ ಅವಲಂಬಿತವಾಗಿದೆ. ಅದನ್ನು ಮಾಡೋ ವ್ಯಕ್ತಿ ಮೇಲೆ ಅವಲಂಬಿತವಾಗಿದೆ. ಆದ್ರೆ ಕನಿಷ್ಠ ಕಾಫಿಗೆ ಸಂಬಂಧಿಸಿದ ಅರಿವು ಸೃಷ್ಟಿಯಾಗ್ತಿದೆ. ಸರಿ, ಮತ್ತು ಕಾಫಿ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕ ಜನರಿದ್ದಾರೆ. ಖಚಿತವಾಗಿ ಹೇಳಲಾಗೋದು. ಹೌದು. ಕಾಫಿ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕ ಜನರಿದ್ದಾರೆ. ಅವರು ಬೆಳಗ್ಗೆ ಎದ್ದ ಕೂಡಲೇ ಕಾಫಿ ಕುಡಿಲೇಬೇಕು. ಅದು ವೈಯಕ್ತಿಕ ಅಭ್ಯಾಸ. ಕಾರ್ಯನಿರ್ವಹಣೆಗೆ ನಾನ್ ಗೊತ್ತಿದೆ ಅದು ವೈಯಕ್ತಿಕ ಅಭ್ಯಾಸ. ಹಾಗಾದ್ರೆ ನೀವೇನ್ ಅನ್ಸುತ್ತೆ? ಅವರು ಫಿಲ್ಟರ್ ಕಾಫಿ ಸೇವಿಸೋದಿಲ್ಲ. ಅವ್ರು ಸೇವಿಸೋ ಕಾಫಿ ಅವರ ಆಯ್ಕೆ ಮೇರೆಗಿರುತ್ತಂಗ. ನಾನ್ ಹೇಳಿದ್ದಂತೆ ಕೋಲ್ಡ್ ಬ್ರೋ ಅಥವಾ ಎಸ್ಪ್ರೆಸೋ ಏನೇ ಆಗ್ಲಿ, ಈ ದೊಡ್ಡ ಬ್ರ್ಯಾಂಡ್ಗಳು ನಾನೀಗ ಹೇಳ್ದವೋ ಅವುಗಳು ಆ ಅಗತ್ಯಗಳಿಗೆ ಪೂರೈಸ್ತಿವೆ. ಹೌದು. ಹಾಗಾದ್ರೆ ನಿಮಗೆ ಯಾವ್ದಾದ್ರೂ ರೀತಿಯಲ್ಲಿ ನೀವು ಹಿಂದುಳಿದಿದ್ದೀರಿ ಎಂದು ಅನಿಸ್ತಿದೆಯೇ? ಅದಕ್ಕೆ ಅವಶ್ಯಕತೆ ಇಲ್ಲ. ಪ್ರತಿ ವ್ಯಕ್ತಿಗೂ ಒಂದು ಮಾರುಕಟ್ಟೆ ಇದೆ ನೋಡಿ. ನಮ್ಮ ಗ್ರಾಹಕರು ಮುಖ್ಯವಾಗಿ ರುಚಿಗೆ ಗಮನ ಕೊಡ್ತಾರೆ. ಪಾರಂಪರಿಕ ಕಾಫಿ, ಫಿಲ್ಟರ್ ಕಾಫಿ ಮತ್ತು ಜೆನ್ ಝೆಡ್ಗೆ ಅವರಿಗೆ ಕೆಲವು ಮಿಶ್ರಣಗಳು ಬೇಕಾಗ್ತವೆ. ಅವುಗಳನ್ನ ನಾವು ಆಸಕ್ತಿ ಇಲ್ಲ, ಯಾಕೆಂದ್ರೆ ನಾವು ಹೊಂದಿಕೆ ಆಗೋದಿಲ್ಲ. ನಮ್ಮ ಫ್ರೀಕ್ವೆನ್ಸಿ ಹೊಂದಿಕೆ ಆಗೋದಿಲ್ಲ. ಇಂದು ಜನರು ಕಾಫಿಯನ್ನ ಪ್ರೀ ವರ್ಕೌಟ್ ಆಗಿ ಬಳಸ್ತಾರೆ. ಹೌದು, ಪ್ರೀ ವರ್ಕೌಟ್ ಹೃದಯ ಬಡಿತ ಹೆಚ್ಚಿಸಿ ಹೆಚ್ಚು ಕೊಬ್ಬು ಕರಗಿಸಲು ಸಹಕರಿಸುತ್ತದೆ. ಮತ್ತು ಕಾಫಿಯೇ ಲಿವರ್ನಲ್ಲಿನ ಕೊಬ್ಬನ್ನು ಕರಗಿಸುವ ಏಕೈಕ ವಸ್ತು. ನಿಮ್ಗೆ ಫ್ಯಾಟಿ ಲಿವರ್ ಇದ್ರೆ ದಯವಿಟ್ಟು ಬ್ಲ್ಯಾಕ್ ಕಾಫಿ ಸೇವಿಸಿ. ಸರಿ, ಇದು ಅದು ಎಲ್ಲ ಲ್ಯಾಕ್ಟೋಸ್ಗೆ ಕೂಡ ಅನ್ವಯಿಸುತ್ತೆ. ಇದರಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಬ್ಲ್ಯಾಕ್ ಕಾಫಿ. ಹೌದು. ಹಾಗಿದ್ರೆ ಬ್ಲ್ಯಾಕ್ ಕಾಫಿ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ನೀವು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾತಾಡಿದ್ದಿಂದ. ಬ್ಲ್ಯಾಕ್ ಕಾಫಿ ಮುಖ್ಯವಾಗಿ ನಿಮ್ಮ ದೇಹದ ಕೊಬ್ಬು ಕರಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ಮತ್ತು ಇದು ಎಲ್ಲಾ ಲ್ಯಾಕ್ಟೋಸ್ ಅಸಹಿಷ್ಣು ವ್ಯಕ್ತಿಗಳಿಗೂ ಸಹ ಲಾಭಕರವಾಗಿದೆ. ಹೌದು. ಹೌದು. ಹಾಗಾಗಿ ಅವರು ಲ್ಯಾಕ್ಟೋಸ್ ಅಸಹಿಷ್ಣುತೆ ಇಲ್ಲದೆ ಅದೇ ಪರಿಣಾಮವನ್ನ ನೀಡ್ತಾರೆ. ಹೌದು. ಹಾಗೂ ಹಾಲಿಲ್ಲದೆ ತಯಾರಿಸೋದು ಸುಲಭ. ಕಾಫಿಯನ್ನು ಕುದಿಸಿ ಹಾಗೆ ಕುಡಿಬಹುದು. ನೀವು ಆಸಕ್ತರಾಗಿದ್ರೆ ಇದರಲ್ಲಿ ಇನ್ನಷ್ಟು ರುಚಿಯೂ ಇರ್ತದೆ. ಸರಿ, ಚೆನ್ನಾಗಿದೆ. ಹಾಗಾದ್ರೆ ಇದು ಕಾಫಿ ಬಗ್ಗೆ ಎಲ್ಲವೂ ಅಲ್ಲವೇ? ಹಾಗಾದ್ರೆ ಸೈಕಲ್ನಿಂದ ಬೆಳವಣಿಗೆ, ಪಲ್ಪಿಂಗ್, ಒಣಗಿಸುವುದು ಮತ್ತು ನೀವು ಪಲ್ಪಿಂಗ್ ಬಗ್ಗೆ ಹೇಳಿದ್ದೀರಿ. ಪಲ್ಪ್ ಮಾಡಿದಾಗ ಒಂದು ಪದರ ಹೊರಬರುತ್ತದೆಯಲ್ಲವೇ? ಒರಿಜಿನ್ ಪಲ್ಪ್. ಹೌದು. ಅದು ಅಲ್ಲಿ ಉಳಿಯುತ್ತದೆಯೇ ಅಥವಾ ನೀವು ಅದನ್ನು ಏನ್ ಮಾಡ್ತಿಲ್ಲಿ? ಅದನ್ನು ಮರುಬಳಕೆ ಮಾಡಬಹುದೇ? ತಿರುಳನ್ನು ಸಾವಯವ ಒಳಹರಿವಾಗಿ ಬಳಸಲಾಗ್ತಾ ಇದೆ. ಎಸ್ಟೇಟ್ ಮರುಬಳಕೆಡಿ ಹೌದಾ? ಇದನ್ನು ಮತ್ತೆ ಬಳಸಲಾಗ್ತದೆ. ಈ ವಿಶಾಲವಾದ ಎಸ್ಟೇಟು. ಇದು ಒಂದು ಪರಿಸರ ವ್ಯವಸ್ಥೆ. ಹೌದೌದೌದು. ಓಹ್, ಇದು ನಿಜವಾಗ್ಲೂ ಅದ್ಭುತವಾಗಿದೆ. ಮತ್ತು ನಾನು ಕೂಡ ಅಲ್ಲಿ ಗಮನಿಸಿರುವುದು ಇದನ್ನೇ ಎಂದು ನನಗೆ ಈಗ ಸಂಪೂರ್ಣವಾಗಿ ಖಚಿತವಾಗಿದೆ. ಇಲ್ಲಿನ ಪ್ರತಿಯೊಂದು ಕಾಫಿ ತೋಟದಲ್ಲಿಯೂ ಸಹ ಕನಿಷ್ಠ ಒಂದು ಕಡೆಯಲ್ಲಾದ್ರೂ ಮೆಣಸಿನಕಾಯಿ ಗಿಡಗಳು ಇದ್ದೇ ಇರ್ತವೆ. ಮೆಣಸಿನಕಾಯಿ ಬಗ್ಗೆ ನಿಮಗೇನನ್ಸುತ್ತೆ? ನೋಡಿ, ಮೂಲತಃ ಮೆಣಸಿನಕಾಯಿ ಬಹುಬೆಳೆ ಪದ್ಧತಿಯಾಗಿದೆ. 1 ಎಕರೆ ಭೂಮಿಯಿಂದ ಹೆಚ್ಚಿನ ಉತ್ಪಾದಕತೆ ಪಡಿಬಹುದು. ಅಲ್ಲಿ ನೀವು ಕಾಫಿ ಬೆಳೆಸಬಹುದು, ಮೆಣಸಿನಕಾಯಿ ಇರಬಹುದು. ಮೆಣಸಿನಕಾಯಿಗೆ ಬೆಂಬಲ ನೀಡಲು ನೀವು ಅರೆಕಾ ಗಿಡಗಳನ್ನು ಬೆಳೆಸಬಹುದು. ಅಲ್ಲಿ ನೀವು ಅರೆಕಾಕಾಯಿ ಮಾರಬಹುದು, ಹಣವೂ ಸಂಪಾದಿಸಬಹುದು. ಮತ್ತು ನೀವು ಮರದ ತೊಗಟೆಗಳನ್ನು ಬೆಳೆಸಿ ಅದನ್ನು ಕೃಷಿ ಅರಣ್ಯದಲ್ಲಿ ಬಳಸಬಹುದು. ಹೀಗಾಗಿ ಇದನ್ನು ಮಾಡುವ ಅನೇಕ ಮಾರ್ಗಗಳಿವೆ. ಸಾಮಾನ್ಯವಾಗಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಹಾನಿಕಾರಕ ಕೀಟಗಳು ವಿಭಿನ್ನ ಬೆಳೆಗಳಿಗೆ ಹಂಚಿಕೊಳ್ತವೆ. ಒಂದು ಬೆಳೆ ಮಾತ್ರ ಬೆಳೆದಿರುವ ಏಕಬೆಳೆ ಪ್ರದೇಶದಲ್ಲಿ ಮಾತ್ರ ಎಲ್ಲ ಕೀಟಗಳು ಆ ಒಂದು ಬೆಳೆ ಮೇಲೆ ದಾಳಿ ಮಾಡ್ತವೆ. ಆದರೆ ನೀವು ಒಂದೇ ಎಕರೆ ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಬೆಳೆಸಿದ್ರೆ ಕೀಟಗಳು ವಿಭಜಿತವಾಗ್ತವೆ. ಹೀಗಾಗಿ ಇದನ್ನು ಹೆಚ್ಚು ಸುಲಭವಾಗಿ ನಿರ್ವಹಿಸಬಹುದು. ಇದು ಆರ್ಥಿಕವಾಗಿಯೂ ಲಾಭದಾಯಕ ಮತ್ತು ಇದು ನಿಮ್ಮ ಮಣ್ಣಿಗೂ ಒಳ್ಳೆಯದು. ಮೆಣಸು ಮನೆ ಚಕ್ರವೇಲೋ? ಅದು ಕೂಡ ಅದೇ ರೀತಿ ಇದೆ.
ಇದು ವಾರ್ಷಿಕ ಬೆಲೆ. ಸರಿ. ನೀವ್ ಇನ್ನೇನ್ ತಿಳಿಯಲು ಇಚ್ಛಿಸ್ತೀರಿ? ಯಾವ್ದ್ರ ಬಗ್ಗೆ? ಮೆಣಸಿನ ಬಗ್ಗೆ ಎಲ್ಲವೂ. ಉದಾಹರಣೆಗೆ ಇದನ್ನ ಹೇಗ್ ಬೆಳೆಸ್ತಾರೆ ಮತ್ತು ನೀವೇನೋ ಇದು ಕಾಫಿಗೆ ಹೋಲ್ತದೆ. ಬಹಳ ಹೋಲಿಕೆ ಇದೆ. ಆಸೆಗೆ ಅದಕ್ಕೆ ಅವರು ಒಂದೇ ಮಣ್ಣಿನಲ್ಲಿ ಬೆಳೀತಾರೆ ಎಂಬುದು ಆಶ್ಚರ್ಯವಿಲ್ಲ. ಹೌದು. ಸರಿ. ಮೆಣಸು ಒಂದು ತುಂಬಾ ಸಂವೇದನಾಶೀಲ ಬೆಳೆ. ಬಾಳ ನಾಜೂಕಾದ ಬೆಳೆ. ಇದರ ಬೇರು ಯಾವ ಕಾರಣಕ್ಕೂ ಅಲ್ಗಾಡಬಾರ್ದು. ಸರಿ. ನೀರಿನ ನಿಲುವಿಕೆ ತೋಟದಲ್ಲಿ ದೊಡ್ಡ ಸಮಸ್ಯೆ. ಇದು ಹತ್ತುವ ಬೆಳೆಯ? ಇದು ಹತ್ತುವ ಬೆಳೆ. ಹತ್ತುವ ಬೆಳೆ. ಹತ್ತುವ ಬೆಳೆ. ಸರಿ. ಹಾಗಾಗಿ ನಿಮ್ಗೆ ಬೆಂಬಲ ಬೇಕಾಗ್ತದೆ. ಹಾಗಾಗಿ ನೀವು ತುಂಬಾ ಆರೋಗ್ಯವಂತರು, ಹತ್ತಲು ಬೇಕಾಗ್ತದೆ ಮತ್ತು ಅದನ್ನು ಮಾಡೋರು ಇದ್ದಾರೆ. ಮೆಣಸು ಕೊಯ್ಯಲು ಹವ್ಯಾಸವಾಗಿರೋರು ಇದ್ದಾರೆ. ಅವ್ರು ಅದನ್ನ ಮಾಡ್ತಾರೆ. ಆರು ಮಾಡ್ಕನೆ. ಕಾಫಿಗೆ ಪರ್ಯಾಯವಾಗಿ ಮಾತ್ರವಲ್ಲದೆ ಮೆಣಸು ತೋಟಕ್ಕೆ ಮಾತ್ರ ಗಮನ ಹರಿಸುವರಿದಾರಿಯಾ? ಮೋನೋಬ್ಲಾಕ್ಗಳು ವಿಚಿತ್ರವಾಗಿದ್ದಿವೆರ. ಮೊನೋಬ್ಲಾಕಾ? ನೋಡಿ, ಮೋನೋಬ್ಲಾಕ್ ಎಂದ್ರೆ ಮೊನ್ಸು. ಮೋನೋಬ್ಲಾಕ್ ಎಂದ್ರೆ 1 ಎಕರೆ ಪ್ರದೇಶದಲ್ಲಿ, ಉದಾಹರಣೆಗೆ 1 ಎಕರೆ ಇದ್ರೆ ಅಲ್ಲಿ ಒಂದೇ ಒಂದು ಬೆಳೆ ಇದೆ. ಮೆಣಸು. ಅದ್ರ ಜೊತೆಗೆ ಬೇರೆ ಯಾವೇ ಬೆಳೆ ಬೆಳೆದಿಲ್ಲ. ಮತ್ತು ನೀವು ಕೇವಲ ಅದನ್ನು, ಅಂದ್ರೆ ನೀವು ಕೇವಲ ಮೆಣಸಿನ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತೀರಿ. ಭಾರತವು ಮಸಾಲೆಗಳ ನಾಡು ಆಗಿರೋದ್ರಿಂದ ನನಗನ್ಸುತ್ತೆ ಮೆಣಸು ಭಾರತದಲ್ಲಿ ತುಂಬಾ ಚೆನ್ನಾಗಿ ನಡಿಬೇಕು. ಹೌದು. ಆದ್ರೆ ಭಾರತೀಯ ರೈತರಿಗೆ ಕೀಟ ನಿರ್ವಹಣೆ, ಸಂಯುಕ್ತ ಕೀಟ ನಿರ್ವಹಣೆ, ಸುಸ್ಥಿರ ಕೃಷಿ ಬಗ್ಗೆ ಕಡಿಮೆ ಜ್ಞಾನವಿದೆ. ಹೌದು, ಅದಕ್ಕೆ ನಿಮ್ ಸಂದರ್ಶನ ಮಾಡ್ತಿದ್ದೀನಿ. ಹೆಚ್ಚು ಜನರಿಗೆ ತಲುಪ್ಲಿ ಅಂತ ನಾವು ಈ ಪಾಡ್ಕಾಸ್ಟ್ ಮಾಡ್ತಿದ್ದೇವೆ. ನೀವು ಸಸ್ಯಜ ಮತ್ತು ಅಜೈವಿಕ ಎರಡನ್ನೂ ಸಂಯೋಜಿಸಬೇಕು. ಮೆಣಸಿಗಾಗಿ ಮೆಣಸು ಆದರ್ಶ್ ಮೆಣಸು ಬೆಳೆದದ್ದು. ಹಾಗಾದ್ರೆ ನೀವು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮೆಣಸು ಕೊಯ್ತೀರಾ? ರೋಬಸ್ಟಾ ನಂತರ ನಾವು ಪ್ರಾರಂಭಿಸ್ತೇವೆ. ರೊಬಸ್ಟಾ ಮತ್ತು ಮೇಸು. ಸೊ ಹಾಗಾದ್ರೆ ನೀವು ಮೆಣಸನ್ನು ತೆಗೆದುಕೊಡ್ತೀಯಾ? ಮತ್ ನೀವ್ ಏನ್ ಮಾಡ್ತೀರಿ? ನೀವು ಅದನ್ನು ಒಣಗಿಸ್ತೀರಾ? ಇದನ್ನು ಒಣಗಿಸಿ ಮೊದಲು ಬೀಜವನ್ನ ದಂಡೆಯಿಂದ ಬೇರ್ಪಡಿಸುತ್ತೇವೆ. ಸರಿ. ನಂತರ ಬೀಜಗಳನ್ನ ಒಣಗಿಸಿ 11-12% ತೇವಾಂಶಕ್ಕೆ ಬಂದಾಗ ಸಂಗ್ರಹಿಸಿ ಮಾರಾಟ ಮಾಡ್ತವೆ. ನೀವು ಅದನ್ನ ಮಾರ್ತೀರಾ? ಅದನ್ನು ನೀವು ವ್ಯಾಪಾರಿಗಳಿಗೆ ಮಾರುತ್ತೀರಾ? ಅದನ್ನು ಮಾಡುವ ಅನೇಕ ಮಾರಾಟಗಾರರು ಇದ್ದಾರೆ. ಮಾರಾಟಗಾರರು ಅವರು ವಿತರಕರಿಂದ ಖರೀದಿಸ್ತಾರೆ. ಆದ್ರೆ ನೀವು ಎಲ್ಲವನ್ನೂ ಹಿಂಭಾಗದಲ್ಲಿ ಮಾಡ್ತೀರಲ್ಲ, ಮೆಣಸು ಬೆಳೆಸೋದ್ರಿಂದ ಹಿಡಿದು ಕೊಯ್ಯೋದು ಮತ್ತು ಮಾರೋದು ಎಲ್ಲವನ್ನೂ. ಅರ್ಥವಾಯ್ತು. ಯಾಕಂದ್ರೆ ಮೆಣಸು ಒಂದು ವಿಶಿಷ್ಟ ಬೆಳೆ ಅಥವಾ ಮಸಾಲೆ. ಮೆಣಸಿನ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸಬಹುದು? ಯಾಕೆಂದ್ರೆ ಅನೇಕ ಜನರು ಕೇವಲ ಮೆಣಸಿನ ಮೇಲೆ ಮಾತ್ರ ಗಮನ ಹರಿಸಲು ಇಷ್ಟಪಡ್ತಾರೆ. ಕಾಫಿಯ ಸಹಾಯವಿಲ್ಲದೆ ಮೆಣಸು ಬೆಳೆಸುವುದು ಸಾಧ್ಯವೇ? ಕಾಫಿ ಮತ್ತು ಮೆಣಸು ಎರಡು ಬೇಲ ಬೆಲೆ. ಅವುಗಳ ನಡುವೆ ಯಾವುದೇ ಸಂಬಂಧವಿಲ್ಲಗೆ? ಅವುಗಳ ನಡುವೆ ಸಂಬಂಧವಿಲ್ಲ. ಮತ್ತೊಂದೆಡೆ ಬೆಲೆಗಳು ನಮ್ಮ ಕೈಯಲ್ಲಿಲ್ಲ. ನಾವು ಮಾಡಬಹುದಾದ ಏಕೈಕ ವಿಷಯವೆಂದರೆ ನಮ್ಮ ಉತ್ಪಾದನೆಯನ್ನು ಹೆಚ್ಚಿಸುವುದು. ಹಾಗಾದ್ರೆ ನಮ್ಮ ಉತ್ಪಾದನೆಯನ್ನು ಹೆಚ್ಚಿಸಲು ನಾವು ಮಾಡಬೇಕಾದದ್ದು ಸರಿಯಾದ ಪೋಷಕಾಂಶ ಮಟ್ಟವನ್ನು ಕಾಯ್ದುಕೊಳ್ಳೋದು. ಭೂಮಿಯ ಯತ್ನ ನೀರಿನ ಅಗತ್ಯವಲ್ಲೂ ಪೂರೈಸುವುದು. ನಿಸರ್ಗ ತನ್ನ ಕೆಲಸನ ಮಾಡ್ತವೆ. ನಾನು ಕೇಳಿದ್ದೇನೆ ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ ಅಂತ. ಏಕೆಂದ್ರೆ ಭಾರತವು ಬಹಳ ತೆರಿಗೆ ನಿಯಂತ್ರಿತ. ನಾನು ಕೇಳಿದ್ದೇನೆ ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ ಅಂತ, ಏಕೆಂದ್ರೆ ಭಾರತವು ಬಹಳ ತೆರಿಗೆ ನಿಯಂತ್ರಿತ ದೇಶ ಅಲ್ವೇ? ಈ ಬಗ್ಗೆ ನನಗೆ ವಿವರಿಸು. ಅದು ಏಕೆಂದ್ರೆ ಭಾರತದಲ್ಲಿನ ಹೆಚ್ಚಿನ ರೈತರು ಸಣ್ಣ ಮಟ್ಟದ ರೈತರು. ಅವರ ಬಳಿ ಚಿಕ್ಕ ಭೂಮಿ ಇದೆ. ಭಾರತವು ಕೃಷಿ ಪ್ರಧಾನ ದೇಶವಾದ್ರಿಂದ ಸರ್ಕಾರ ಸಣ್ಣ ರೈತರಿಗೆ ಉತ್ತೇಜನ ನೀಡೋದು, ಅವರಿಗೆ ಅನುದಾನಗಳ ಮೂಲಕ ಬೆಂಬಲ ನೀಡೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ನನಗನ್ಸುತ್ತೆ. ಇದು ದೊಡ್ಡ ಮಟ್ಟದ ಕೃಷಿಕರಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕವಾಗ್ತಿದೆ. ಹೆಚ್ಚಿನ ಸಂಖ್ಯೆಯ ರೈತರು ಇದರ ಲಾಭ ಪಡೀತಿದ್ದಾರೆ. ಹಾಗಾದ್ರೆ ಇದು ಒಳ್ಳೆ ನಿರ್ಧಾರವೇ? ಹೌದು, ಅದು ತುಂಬಾ ಒಳ್ಳೆಯವ. ನಮ್ಗೆ ಅನಿಸ್ತಿದೆ ಇದರಿಂದ ಬಹಳಷ್ಟು ಹಣಕಾಸು ಅಕ್ರಮ ವಹಿವಾಟು ಕೂಡ ನಡೀತಿದೆ. ಇಲ್ಲ, ಅದನ್ನು ನನಗೆ ಖಚಿತವಿಲ್ಲ. ಯಾಕೆಂದ್ರೆ ಗಂಭೀರ ಕೃಷಿಕರು ಹಾಗೆ ಮಾಡೋದಿಲ್ಲ. ಎಸ್ಟೇಟ್ಗಳನ್ನ ನಿರ್ವಹಿಸುವವರು ಮತ್ತು ರಾಜಕಾರಣಿಗಳು ಸಾಮಾನ್ಯವಾಗಿ ಅವರು ತಮ್ಮ ಕಪ್ಪ ಹಣವನ್ನ ಬಿಳಿಯಾಗಿ ಪರಿವರ್ತಿಸಲು ಆ ಮಾರ್ಗವನ್ನ ಬಳಸ್ತಾರೆ. ಬಿಳಿ ಹಣವಾದಿ. ಅದರಲ್ಲಿ ತಲೆ ಹಾಕಲ್ಲ. ಹೌದು, ಅದು ಸಂಪೂರ್ಣವಾಗಿ ಬೇರೆ ವಿವಾದಾಸ್ಪದ ವಿಷಯ. ಅದನ್ನು ಚರ್ಚಿಸೋದು ಬೇರೆ ವಿಷಯ. ಹಾಗಾದ್ರೆ ನಾವು ಕೃಷಿ ಬಗ್ಗೆ ಮಾತನಾಡ್ತಿದ್ದೇವೆ ಅಂದ್ರೆ ಈಗ ಗಾಂಜಾ ಬಗ್ಗೆ ಮಾತಾಡೋಣ. ಅದು ಗಾಂಜಾ ನಿಮ್ ಎಸ್ಟೇಟಲ್ಲಿ ಬೆಳೆಯುವ ಸಾಮಾನ್ಯ ಹುಲ್ಲಲ್ಲ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗಾಂಜಾ ಅದು ಮರಿಜುವಾನ ಮತ್ತು ವೀಡ್ ಎಂದೇ ಕರೆಯಲಾಗುತ್ತೆ. ನೀವಿದನ್ನ ನಮಗೆ ವಿವರಿಸಬಹುದುವೇ? ಹಾಗಾದ್ರೆ ಭಾರತದಲ್ಲಿ ಇದನ್ನ ನಿಷೇಧಿಸಿರೋದೇಕೆ? ನಿಮ್ಮ ಅಭಿಪ್ರಾಯದಲ್ಲಿ ಭಾರತದಲ್ಲಿ ಇದನ್ನು ನಿಷೇಧಿಸಬೇಕೆ? ದಯವಿಟ್ಟು ಇದನ್ನ ನಮಗೆ ವಿವರಿಸಿ. ನೋಡಿ, ಗಾಂಜಾಕ್ಕೆ ಮೂಲತಃ 7 ವಿಧಗಳಿವೆ. ಒಂದು ಗಾಂಜಾ ಸಟೈವ ಮತ್ತು ಇನ್ನೊಂದು ಗಾಂಜಾ ಇಂಡಿಕಾ. ಗಾಂಜಾ ಸಟೈವ ಸೇವಿಸಿದಾಗ ತಲೆ ಹೈ ಆಗ್ತದೆ. ಅದು ಹೆಚ್ಚು ಮಾನಸಿಕ ಪರಿಣಾಮ ಉಂಟು ಮಾಡ್ತದೆ. ಇಂಡಿಕಾ ಸೇವಿಸಿದ್ರೆ ಅದು ದೇಹದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ದೇಹದಲ್ಲಿ ಭಾರವಾಗಿರುವ ಅನುಭವ ಬರ್ತದೆ.
ಮತ್ತೊಂದು ವಿಷಯವಂದ್ರೆ ಹ್ಯಾಂಪ್, ಕೈಗಾರಿಕಾ ಹ್ಯಾಂಪ್ ಎಂದು ಕರೆಯಲಾಗುತ್ತೆ. ಇದು ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿದ್ದು ಆ ಹ್ಯಾಂಪ್ ಗಿಡದ ತಂತುಗಳನ್ನು ಬಳಸಲಾಗುತ್ತೆ. ಹ್ಯಾಂಪ್ ಅಂದ್ರೇನು? ಹ್ಯಾಂಪ್ ಅಂದ್ರೆ ಏನೋ? ಹ್ಯಾಂಪ್ ಎಂದರೆ ಗಾಂಜಾ ಸಟೈವ. ಇದರಲ್ಲಿ ಸುಮಾರು 0.5% ಮಾನಸಿಕ ಪರಿಣಾಮ ಉಂಟುಮಾಡುವ ಪದಾರ್ಥವಿದೆ. ಅದು ಕಾನೂನಾತ್ಮಕವೇ? ಅದು ಕಾನೂನಾತ್ಮಕವೇ? ಅದು ಉತ್ತರಾಖಂಡದಲ್ಲಿ ಕಾನೂನಾತ್ಮಕವಾಗಿದೆ. ಅಲ್ಲಿ ಸರ್ಕಾರ ಹ್ಯಾಂಪ್ ಉತ್ಪಾದನೆಗೆ ಪರವಾನಗಿ ನೀಡುತ್ತಿದೆ. ಹೌದಾ? ಉದಾಹರಣೆಗೆ ಬಾಂಬೆ ಹ್ಯಾಂಪ್ ಕಂಪನಿ ಎಂಬ ಕಂಪನಿ ಇದೆ. ನಾನು ಅದನ್ನ ಕೇಳಿದ್ದೇನೆ. ಹೌದು. ಬಾಂಬೆ ಹ್ಯಾಂಪ್ ಕಂಪನಿ ಅವರು 0.5% THC ಇರೋ ಗಾಂಜಾ ಸಟೈವ ಬೆಳೆಸುತ್ತಾರೆ. ಅದು ಕಾನೂನಾತ್ಮಕವೇ? ಅದು ವೈಧ. ಅಲ್ಲ. ನೀವು ಸರ್ಕಾರದ ಮೂಲಕ ಪರವಾನಗಿ ಪಡೆಯಲು ಅರ್ಜಿ ಹಾಕಿದ್ರೆ ಮಾತ್ರ. ಆದ್ರೆ ಅದು ಇನ್ನೂ ಗಾಂಜಾ ತಾನೇ ಅಲ್ಲವೇ? ಗಾಂಜಾ ಅಂದ್ರೆ ಎಲ್ಲ ಗಾಂಜಾ ಮಾನಸಿಕ ಪರಿಣಾಮ ಉಂಟು ಮಾಡೋದಿಲ್ಲ. ಸರಿ. ಹಾಗಾದ್ರೆ ಕೆಲವು ಕೈಗಾರಿಕಾ ಹ್ಯಾಂಪ್ ಆಗಿವೆ. ಅದನ್ನ ಕೈಗಾರಿಕಾ ಹ್ಯಾಂಪ್ ಎಂದು ಕರೆಯಲಾಗುತ್ತದೆ. ಯಾಕೆಂದ್ರೆ ಕೈಗಾರಿಕಾ ಹ್ಯಾಂಪ್ನ ನಾರು ತುಂಬಾ ಬಲವಾದದು, ದೀರ್ಘಕಾಲಿಕವಾದದು ಮತ್ತು ಇದು ಸುಸ್ಥಿರವಾಗಿದೆ. ನಮ್ ದೇಶ ಭಾರತದಲ್ಲಿ ಗಾಂಜಾ ಕಾನೂನು ಬಾಹಿರವಾಗಿರುವ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನೀನ್ ಸರ್ಕಾರದ ಈ ನಿರ್ಧಾರ ಒಳ್ಳೇದೆಂದು ಭಾವಿಸ್ತೀಯಾ ಅಥವಾ ಅವರು ಇದನ್ನ ಕಾನೂನುಬದ್ಧಗೊಳಿಸಬೇಕನ್ನ ಅನ್ಸುತ್ತದೆ? ಯಾಕಂದ್ರೆ ಜಗತ್ತಿನಲ್ಲಿ ಕೆಲವು ದೇಶಗಳು, ಉದಾಹರಣೆಗೆ ಥೈಲ್ಯಾಂಡ್, ಗಾಂಜಾ ಅಥವಾ ವೀಡನ್ನ ಕಾನೂನುಬದ್ಧಗೊಳಿಸಿವೆ. ಹಾಗಾದ್ರೆ ನಿನಗೆ ಅನ್ಸುತ್ತೆಯಾ? ನನಗನ್ಸುತ್ತೆ ಮದ್ಯದಂತೆ ಬೇರೆ ಯಾವುದೇ ಮಾದಕ ವಸ್ತುವಿನಂತೆ ಇದನ್ನು ನಿಯಂತ್ರಿಸಬೇಕೆಂದು ನಾನು ಭಾವಿಸ್ತೇನೆ. ಗಾಂಜಾ ಒಂದು ಮಾರಕ ವಸ್ತುವ ಅಥವಾ ಒಂದು ಔಷಧಿಯ ಹೇರಳುವ ಅಥವಾ ಇದೇನೋ? ನೋಡು, ನೀನಿದನ್ನು ಹೇಗೆ ಉಪಯೋಗಿಸ್ತೀಯ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನೋಡು, ನೀನಿದನ್ನ ಧಾರ್ಮಿಕ ವಿಧಿಯಲ್ಲಿ ಉಪಯೋಗಿಸಿದ್ರೆ ಅದು ಒಂದು ಆಧ್ಯಾತ್ಮಿಕ ಅನುಭವ ಆಗ್ತದೆ. ನೀನಿದನ್ನ ಮದ್ಯದಂತೆ ಪಾರ್ಟಿಯಲ್ಲಿ ಬಳಸುವ ವಸ್ತುವಾಗಿ ಉಪಯೋಗಿಸಿದ್ರೆ ಅದು ಕೂಡ ಹಾಗೆಯೇ ಆಗುತ್ತೆ. ಗಾಂಜಾ ಕ್ಯಾನ್ಸರ್ ರೋಗಿಗಳಿಗೆ ಕೂಡ ತುಂಬಾ ಸಹಾಯಕವಾಗಿದೆ. ನಿಜವಾಗಲ್ವಾ? ಹೌದು, ಇದು ಕ್ಯಾನ್ಸರ್ ರೋಗಿಗಳಿಗೆ ಕೀಮೋಥೆರಪಿ ವೇಳೆ ಅನುಭವಿಸುವ ವಾಂತಿ ಭಾವವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ಉತ್ತಮ ಜೀವನ ಮಟ್ಟವನ್ನ ನೀಡುತ್ತದೆ. ಮತ್ತಿದು ಇವೆಲ್ಲವೂ ಕಾನೂನುಬದ್ಧವಾಗಿದೆಯೇ? ಭಾರತದಲ್ಲೆಲ್ಲ. ಆದ್ರೆ ನಾನು ಭಾವಿಸ್ತೇನೆ ಅವರಿದನ್ನು ಅನುಮತಿಸಬೇಕು. ಏಕೆಂದ್ರೆ ಅದು ಆ ನೋವು ಅನುಭವಿಸ್ತಿರೋ ವ್ಯಕ್ತಿಗೆ ಸಹಾಯ ಮಾಡ್ತದೆ. ಅದು ಅವನ್ನ ಶಾಂತಗೊಳಿಸುತ್ತೆ. ಇದು ಕೀಮೋಥೆರಪಿಯ ಕೆಲವು ಕೆಟ್ಟ ಪರಿಣಾಮಗಳನ್ನ ನಿವಾರಿಸುತ್ತೆ. ಮತ್ತು ಇದು ಆಕಸ್ಮಿಕವಾಗಿ ವಿಕೃತಿಗಳು, ಸೀಜರ್ಸ್ ಇರುವವರಿಗೆ ಸಹ ಸಹಾಯ ಮಾಡ್ತದೆ. ಅಲ್ಲಿ ಇದನ್ನು ನಿಯಂತ್ರಿಸಲು ಸಾಧ್ಯವಿದೆ ಅಂತ ತೋರಿಸಲಾಗಿದೆ. ಹೌದು, ಇದು ಸಹಾಯ ಮಾಡ್ತದೆ. ನಾನನ್ಸುತ್ತೇನೆ ಮದ್ಯದಂತೆ ಇದನ್ನು ಸರ್ಕಾರವು ಗುಣಮಟ್ಟವನ್ನ ಕಾಯ್ದುಕೊಳ್ಳಲು ನಿಯಂತ್ರಿಸಬೇಕು. ಗುಣಮಟ್ಟ ಮತ್ತು ನೀವೊತ್ತಾಯಿಸಿದಂತೆ ಸ್ವಚ್ಛತೆ ಅಂದರೆ ಬಳಕೆಯ ಉದ್ದೇಶ. ನೀವು ಹ್ಯಾಂಪ್ ಬಗ್ಗೆ ಮಾತಾಡಿದ್ರಿ. ಹಾಗಾದ್ರೆ ಹ್ಯಾಂಪ್ ಬಗ್ಗೆ ಇನ್ನಷ್ಟು ವಿವರಿಸಬಹುದಾ? ಹ್ಯಾಂಪ್ ಎಂಬುದು ಕ್ಯಾನಬಿಸ್ ಸಟೈವಾ ವರ್ಗಕ್ಕೆ ಸೇರಿದೆ. ಹೌದು, ಇದರಲ್ಲಿ ಕೇವಲ 0.5% ಮಾನಸಿಕ ಪರಿಣಾಮ ಉಂಟುಮಾಡುವ THC ಅಂಶವಿದೆ. ಇದು ನಿಮಗೆ ಹೆಚ್ಚಿನ ಮಾದಕತೆ ಅಥವಾ ಹೈ ಎಫೆಕ್ಟ್ ನೀಡುವುದಿಲ್ಲ. ಆದರೆ ಈ ಸಸ್ಯದಿಂದ ದೊರೆಯುವ ತಂತುಗಳನ್ನ ಬಟ್ಟೆ, ಪುಸ್ತಕಗಳು, ಕಾಗದಗಳನ್ನು ತಯಾರಿಸಲು ಬಳಸಲಾಗುತ್ತೆ. ಮತ್ತು ಇದು ಬಹಳ ಉತ್ತಮ ವಾಣಿಜ್ಯ ಬೆಳೆ. ವರ್ಷಕ್ಕೆ ಹಲವಾರು ಬಾರಿ ಕೊಯ್ಲು ಮಾಡಬಹುದು. ಇದು ರೈತರಿಗೆ ಒಳ್ಳೆಯದು. ನೀವು ಅರೆಕ್ಸಿಡನ್ನು ಬೆಳೆಸ್ತೀವಾ? ಹೌದು, ನಾವು ಬೆಳೆಸ್ತೇವೆ. ನೀವು ಅರೆಕ್ಸಿಡನ್ನು ಹೇಗೆ ಬೆಳೆಸುತ್ತೀರಿ? ಅರೆಕ್ಸಿಡ ಬೆಳೆಸುವ ಪ್ರಕ್ರಿಯೆಯು ಯಾವುದೇ ಇತರ ಸಸ್ಯದಲ್ಪೆ? ಹೌದು, ಇತರ ಮುಗುಲಂತೆ. ಹೌದು, ಇತರದಂಕಿಯೇ. ಒಂದು ಮಾತ್ರ ವಿಷಯ ಅಂದ್ರೆ ಅರೆಕ್ಸಿಡಕ್ಕೆ ಪೋಷಕಾಂಶ ಸಮತೋಲನವಾಗಿರಬೇಕು. ಸಮತೋಲನವಾದ ಪೋಷಕಾಂಶ ಅಗತ್ಯವಿದೆ. ಸರಿ, ಅರೆಕ್ಸಿಡ ಮಾರುಕಟ್ಟೆ ಹೇಗೆ? ಚೆನ್ನಾಗಿದೆ, ಭಾರತದಲ್ಲಿ ಚೆನ್ನಾಗಿದೆ. ಅರೆಕ್ಸಿಡದ ಲಾಭಗಳು ಯಾವುವು? ನೋಡಿ, ಅರೆಕ್ಸಿಡ್ ಕೆಲವೊಂದು ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಎಂದು ತಿಳಿಯಲಾಗಿದೆ. ಆದರೆ ನೀವಿದನ್ನು ಅತಿಯಾಗಿ ಸೇವಿಸಬಾರದು. ನಾನು ಇದರಿಂದ ಹಲವಾರು ಅಪಾಯಗಳನ್ನು ಕೇಳಿದ್ದೇನೆ. ಇದು ಕಾರ್ಸಿನೋಜೆನಿಕ್ ಆಗಿದೆಯಾ? ಹೌದು. ಇದು ಕಾರ್ಸಿನೋಜೆನಿಕ್ ಆಗಿದೆಯಾ? ಆದರೆ ಇದು ತಂಬಾಕುವಿನೊಂದಿಗೆ ಸೇರಿದಾಗ ಇನ್ನೂ ಅಪಾಯಕಾರಿಯಾಗ್ತದೆ. ಏನು, ಅರೆಕ್ಸಿಡ್ ಸ್ವತಃ ಕಾರ್ಸಿನೋಜೆನಿಕ್ ಆಗಿದೆಯೇ? ಹೌದು, ಆದರೆ ಇದು ತಂಬಾಕುವಿನೊಂದಿಗೆ ಸೇರಿದಾಗ ನಿಮ್ಗೆ ಹೃದಯ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು. ಓಹ್, ಹಾಗಾದ್ರೆ ಇದು ಕಾರ್ಸಿನೋಜೆನಿಕ್ ಆಗಿದ್ರೂ ಕೂಡ ಅರೆಕ್ಸಿಡಿಗೆ ಮಾರುಕಟ್ಟೆ ಇದೆ ಅಲ್ವೇ? ಹೌದು. ಅದು ಹೇಗೆ ಸಾಧ್ಯವಾಗ್ತದೆ? ನೋಡಿ, ಪರಂಪರಾಗತ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅರೆಕ್ಸಿಡ್ ಅನ್ನು ಧಾರ್ಮಿಕ ವಿಧಿಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಬಳಸ್ತೇವೆ. ತಿನ್ನಲ್ಲಲ್ವೇ? ತಿನ್ನಲು ಕೂಡ. ಸರಿ. ಊಟದ ನಂತರ ಅರೆಕ್ಸಿಡ್ ಜೊತೆಗೆ ವೀಳೆದೆಲೆ ಅಥವಾ ಅರೆಕ್ಸಿಡ್ ಜೊತೆಗೆ ವೀಳೆಕಾಯಿ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಎಂದು ಹೇಳ್ತಾರೆ. ಅರಕೆ? ಅರಕೆ, ಅರಕೆ? ಎಲೆ ಅರಕೆ. ಹಾಗಾದ್ರೆ ಇದು ನಿಮ್ಮ ಜೀರ್ಣಕ್ರಿಯೆಗೆ ಒಳ್ಳೆಯದು.
ಆದ್ರೆ ನೀವು ಅರೆಕ್ಸಿಡ್ ಅನ್ನು ತಂಬಾಕು ಜೊತೆಗೆ ಸೇರಿಸಿದ್ರೆ ಅದರ ಹಾನಿಕಾರಕ ಭಾಗವನ್ನ ಇನ್ನಷ್ಟು ಹೆಚ್ಚಿಸ್ತದೆ. ಹಾಗಾದ್ರೆ ಇದು ಇನ್ನಷ್ಟು ಮಾರಕವಾದ ಸಂಯೋಜನೆ ಆಗ್ತದೆ. ಇದು ಇನ್ನಷ್ಟು ಮಾರಕ ಮತ್ತು ಹೆಚ್ಚು ಆಸಕ್ತಿಕರವಾಗ್ತದೆ. ನಾನು ಹಿಂದಿನ ವಿಷಯಕ್ಕೆ ಮತ್ತೆ ಹೋಗಲು ಇಚ್ಛಿಸ್ತೇನೆ. ನಾವು ಗಾಂಜಾ ಬಗ್ಗೆ ಮಾತಾಡಿಂಗಿ. ಗಾಂಜಾ ನಿಮ್ಮೇಲ್ ಪರಿಣಾಮ ಬೀರ್ತದನಾ? ಅದು ಖಂಡಿತ ಪರಿಣಾಮ ಬೀರುತ್ತೆ. ನಿಮ್ ಮೇಲೆ. ಹೌದು, ಅದು ನಿಮ್ ಮೇಲೆ ಪರಿಣಾಮ ಬೀರಿಪೆ. ನಿಮ್ಮ ಒಬ್ಬ ಕಿಶೋರನಿಗೆ ಇದು ಅಪಾಯಕಾರಿ, ಏಕೆಂದ್ರೆ ಬೆಳೆತಿರುವ ಮೆದುಳು ಗಾಂಜಾವನ್ನ ನಿಭಾಯಿಸಲಾರದು. ಅದು ಮೆದುಳಿನ ಬೆಳವಣಿಗೆಯನ್ನು ತಡೆಯುತ್ತದೆ. ಹಾಗಾಗಿ ನಾನು ಎಲ್ಲಾ ಕಿಶೋರರಿಗೆ ಸಲಹೆ ನೀಡ್ತೇನೆ, ದೂರ ಗಾಂಜಾದಿಂದ ದೂರ ಅಲ್ಲೋ. ಜನರು ಗಾಂಜಾಕ್ಕೆ ಅಡಿಕ್ಟ್ ಆಗ್ಬಹುನಾ? ಜನರು ಗಾಂಜಾಕ್ ಅಡಿಕ್ಟ್ ಆಗುವ ಕಡಿಮೆ. ಅದು ವ್ಯಕ್ತಿ ಮೇಲೆ ಅವಲಂಬಿತವಾಗಿದೆ. ಅವರದನ್ನು ಹೇಗೆ ಸೇವಿಸ್ತಿದ್ದಾರೆ, ಅವರ ಸೇವನೆಯ ಉದ್ದೇಶವೇನು ಎಂಬುದರ ಮೇಲೆ ಅವಲಂಬಿತವಾಗಿದೆ. ಇದು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿದೆ, ಮಾನಸಿಕ ಅಂಶಗಳು ಸೇರಿ. ಜನರು ಅಡಿಕ್ಟ್ ಆಗೋದು. ಜನರು ಅಡಿಕ್ಟ್ ಆಗ್ಬೋದು. ಆದ್ರೂ ಇದೊಂದು ಡೌನರ್ ಆಗಿದೆಯಾ? ನೋಡಿ, ಇದು ಹೆಚ್ಚು ಡೌನರ್ ಹೋಲ್ತಾರೆ. ಇದು ಶಾಂತಗೊಳಿಸುವಂತದ್ದು. ಸರಿ. ನಿಮ್ ಒಳಗೆ, ನಿಮ್ ದೇಹದಲ್ಲಿ ಅಥವಾ ನಿಮ್ ಮನಸ್ಸಿನಲ್ಲಿ ಏನಾಗ್ತದೆ ನೀವು ಪ್ರಾರಂಭಿಸಿದ್ಮೇಲೆ? ನೀವು ನೋಡ್ತೀರಾ, ಉಪ್ಪಳದಂತೆ ಇದು ನಿಮ್ಮ ಹೃದಯಕ್ಕೆ ಪ್ರವೇಶಿಸಿ ನೇರವಾಗಿ ನಿಮ್ಮ ಮೆದುಳಿಗೆ ಹೋಗ್ತದೆ. ಅಲ್ಲಿ ರಕ್ತವಿಲ್ಲ. ನೀವು ರಕ್ತವನ್ನ ಏನೆಂದು ಕರೆಯುತ್ತೀರಿ? ಮೆದುಳಿನ ಅಡ್ಡಗೋಲಿನ ಸಾಮಾನ್ಯವಾಗಿ ಮಧ್ಯ. ಅದು ನಿಮ್ಮ ಹೊಟ್ಟೆಗೆ, ನಂತರ ಯಕೃತಿಗೆ, ನಂತರ ನಿಮ್ಮ ಮೆದುಳಿಗೆ ಹೋಗ್ತದೆ. ಮಧ್ಯ. ಆದ್ರೆ ಗಾಂಜಾ ಮತ್ತು ಹುಪ್ಪಳ ನೇರವಾಗಿ ನಿಮ್ಮ ಶ್ವಾಸಕೋಶದಿಂದ ನಿಮ್ಮ ಮೆದುಳಿಗೆ ಹೋಗ್ತದೆ. ಸರಿ, ನಾವು ಕೃಷಿ ಬಗ್ಗೆ ಮಾತಾಡೋಣ. ಏಕೆಂದ್ರೆ ನೀವು ಕೃಷಿಕ. ನನಗೆ ನಿಜವಾಗಿಯೂ ತಿಳಿಬೇಕು. ಒಬ್ಬ ವ್ಯಕ್ತಿ ಕೃಷಿಯನ್ನ ಪ್ರಾರಂಭಿಸಲು ಇಚ್ಛಿಸುವನಿಗೆ, ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ, ಅವನ್ BSc ಕೃಷಿ ಮಾಡಿದಾನೆ, ಆದ್ರೆ ಅವನ ಬಳಿ ಭೂಮಿ ಇಲ್ಲ. ಅವನ ಬಳಿ ಭೂಮಿ ಎಂದೇ ಇಲ್ಲ. ಅವನ್ ನಗರದಿಂದ ಬಂದನೋ, ಅವನ್ ಹೇಗೆ ಕೃಷಿಯನ್ನು ಪ್ರಾರಂಭಿಸ್ಬೋದು? ಅವನ ಬಳಿಯಲ್ಲಿ ಯಾವ್ಯಾವ ವಿಧಾನಗಳು ಲಭ್ಯವಿವೆ? ನೋಡಿ, ಹವ್ಯಾಸವಾಗಿ ನೀವು ನಮ್ಮ ಬಾಲ್ಕನಿಯಲ್ಲಿ ಒಂದು ಹೈಡ್ರೋಪಾನಿಕ್ ಅಥವಾ ಏರೋಪಾನಿಕ್ ಯೂನಿಟ್ ಇಟ್ಕೋಬಹುದು ಮತ್ತು ನೀವು ಕೆಲವು ಗ್ರೋ ಲೈಟ್ಸ್ ಬಳಸಿ ಬೆಳೆ ಬೆಳೆಸಬಹುದು. ಹೌದು, ಹೈಡ್ರೋಪೋನಿಕ್ ಮತ್ತು ಏರೋಪೋನಿಕ್. ಹೈಡ್ರೋಪಾನಿಕ್ ಅಂದ್ರೆ ಹೆಂಗ? ನೋಡಿ, ಹೈಡ್ರೋಪೋನಿಕ್ ಅಂದ್ರೆ ಒಂದು ವ್ಯವಸ್ಥೆ. ಅಲ್ಲಿ ಬೇರು ನೇರವಾಗಿ ಪೋಷಕ ದ್ರಾವಣದಲ್ಲಿ ಮುಳುಗಿರುತ್ತದೆ. ಅದನ್ನ ಏರೇಟ್ ಮಾಡಿ ಪುನಃ ಚಲಾಯಿಸಲಾಗ್ತದೆ. ಆದ್ರೆ ಅದಕ್ಕಾಗಿ ಭೂಮಿ ಬೇಕಾಗಲ್ಲವೇ? ಹೌದು, ಭೂಮಿ ಬೇಕು. ಆದ್ರೆ ಇದನ್ನು ಸಣ್ಣ ಮಟ್ಟದಲ್ಲಿ, ಉದಾಹರಣೆಗೆ ನಿಮ್ಮ ಮನೆ ಮೇಲ್ಮಡಿಯಲ್ಲಿ ಮಾಡಬಹುದು. ಟೆರೆಸ್ ಫಾರ್ಮಿಂಗ್. ಟೆರೆಸ್ ಫಾರ್ಮಿಂಗ್ ಸರಿ. ಹಾಗೂ ವರ್ಟಿಕಲ್ ಫಾರ್ಮ್ಸ್ ಕೂಡ ಇವೆ. ಹೌದು. ಹಲವು ವಿಧಗಳಿವೆ. ವರ್ಟಿಕಲ್ ಫಾರ್ಮಿಂಗ್ ಅಂದ್ರೆ ಏನೋ? ವರ್ಟಿಕಲ್ ಫಾರ್ಮಿಂಗ್ ಅಂದ್ರೆ ನಿಮ್ಗೆ ಸೀಮಿತ ಜಾಗ ಇದ್ದಾಗ ಹೆಚ್ಚಿನ ಉತ್ಪಾದನೆ ಬೇಕಾದ್ರೆ ನೀವು ಒಂದನ್ನು ಮತ್ತೊಂದರ ಮೇಲೆ ಇಟ್ಟು ಗ್ರೋ ಲೈಟ್ಸ್ ಬಳಸಿ ಬೆಳೆಸಬಹುದು. ಗ್ರೋ LED. ಇತ್ತೀಚೆಗೆ ಗ್ರೋ LED ಲೈಟ್ಸ್ ಬರ್ತಿವೆ. ಅವು ಸೂರ್ಯನ ಬೆಳಕಿನಂತೆ ಬೆಳೆಯ ಬೆಳವಣಿಗೆಯನ್ನು ಉತ್ತೇಜಿಸ್ತವೆ. ರವಿ, ಹೌದು. ಕೃತಕವಾದದ್ದು. ಇದು ಕೃತಕವಾದ್ರೂ ಚೆನ್ನಾಗಿ ಕೆಲಸ ಮಾಡ್ತದೆ. ಇದರ ಮಾರುಕಟ್ಟೆ ಹೇಗಿದೆ? ಈಗಿರೋ ಪರಿಸ್ಥಿತಿಯಲ್ಲಿ ಭಾರತಂತ ದೇಶದಲ್ಲಿ ನಾನು ಹೈಡ್ರೋಪೋನಿಕ್ ಅಥವಾ ಏರೋಪೋನಿಕ್ ಶಿಫಾರಸು ಮಾಡೋದಿಲ್ಲ. ನೋಡಿ, ಗ್ರೀನ್ಲ್ಯಾಂಡ್ನಂಥ ದೇಶದಲ್ಲಿ ಅಲ್ಲಿ ನಿಮ್ಗೆ ಕೊರತೆ ಇದೆ ಇಲ್ಲ. ಇದು ದೇಶದ ಬಗ್ಗೆ ಅಲ್ಲ, ನಾನು ಮಾನವ ಅವಶ್ಯಕತೆಗಳ ದೃಷ್ಟಿಯಿಂದ ಕೇಳ್ತಿದ್ದೇನೆ. ಹಂಗೆ ಭೂಮಿ ಇದಾ? ಭಾರತೀಯ ಪರಿಸ್ಥಿತಿಗೆ ಟೆರೆಸ್ ಫಾರ್ಮಿಂಗ್ ಅತ್ಯುತ್ತಮ. ಹೈಡ್ರೋಪೋನಿಕ್ಗೆ ಬೇಕಾಗ್ತದೆ. ನೋಡಿ, ಒಮ್ಮೆ ವಿದ್ಯುತ್ ಕಡಿತ ಆದ್ರೆ ಸಂಪೂರ್ಣ ವ್ಯವಸ್ಥೆ ವಿಫಲವಾಗುತ್ತೆ. ಹೈಡ್ರೋಪೋನಿಕ್ ಎಂದರೆ ನಿರಂತರ ವಿದ್ಯುತ್ ಬಳಕೆ ಮಾಡುವ ವ್ಯವಸ್ಥೆ. ಯಾಕಂದ್ರೆ ಕೃಷಿ ನೇರವಾಗಿ ಭೂಮಿಗೆ ಅನುಪಾತವಾಗಿರ್ತದೆ. ಹೌದು. ಇದಕ್ಕಾಗಿಯೇ ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ. ನೋಡಿ, ಹೈಡ್ರೋಪೋನಿಕ್ ವ್ಯವಸ್ಥೆಯಲ್ಲಿ ಏನಾಗತ್ತೆ ಅಂದ್ರೆ ಅದು ತುಂಬಾ ಸೂಕ್ಷ್ಮವಾಗಿದೆ. ಅಲ್ಲಿ ತಪ್ಪಿಗೆ ಬಹಳ ಕಡಿಮೆ ಅವಕಾಶ ಇದೆ. ಮಣ್ಣಲ್ಲಿ ಏನಾಗತ್ತೆ ಅಂದ್ರೆ ನಿಮಗೊಂದು ಬಫರಿಂಗ್ ಅವಧಿ ಸಿಗ್ತದೆ. ಹಾಗಾದ್ರೆ ಅಲ್ಲಿ ಮಣ್ಣು ಮಾಧ್ಯಮ ಇದೆ, ಬ್ಯಾಕ್ಟೀರಿಯಾ ಇದೆ. ನೀವು pH ಸರಿಪಡಿಸಬಹುದಾದ ಒಂದು ಸಮಯಾವಕಾಶ ನಿಮಗಿರ್ತದೆ. ಒಬ್ಬ ಯುವ ಉದ್ಯಮಿಯು ವರ್ಟಿಕಲ್ ಫಾರ್ಮಿಂಗ್ ಅಥವಾ ಟೆರೆಸ್ ಫಾರ್ಮಿಂಗ್ ಆರಂಭಿಸಲು ಪ್ರಾಥಮಿಕ ಹೂಡಿಕೆ ಎಷ್ಟು ಬೇಕಾಗುತ್ತದೆ? ಅವನಿಗೆ ಯಾವ ಬೆಳೆ ಆರಂಭಿಸಲು ಅತ್ಯುತ್ತಮವಾಗಿದೆ? ನೋಡಿ, ಬೆಂಗಳೂರು ಹೋಲುವ ನಗರದಲ್ಲಿ ನಾನು ಹೇಳ್ತೇನೆ, ಟೆರೆಸ್ ಫಾರ್ಮಿಂಗ್ ಯಶಸ್ವಿಯಾಗಿ ಮಾಡ್ಬೋದು. ಇಂಥ ನಗರದಲ್ಲಿ, ಬೆಂಗಳೂರಲ್ಲಿ ಮನೆ ಬಳಕೆಗೆ ತರಕಾರಿಗಳು ಬೆಂಗಳೂರು ಹೋಲುವ ನಗರದಲ್ಲಿ. ಆದ್ರೆ ಭಾರತ ಹೋಲುವ ದೇಶದಲ್ಲಿ ಸಾಮಾನ್ಯ ಜನರಿಗೆ ನಾನು ಹೈಡ್ರೋಪಾನಿಕ್ ಭಾರತಕ್ಕೆ ಸೂಕ್ತವಲ್ಲ ಎಂದು ಭಾವಿಸ್ತೇನೆ. ನಮ್ಮಲ್ಲಿ ವಿದ್ಯುತ್ ಕಡಿತಗಳು ಹೆಚ್ಚು ಇವೆ. ಒಂದು ಬಾರಿ ವಿದ್ಯುತ್ ಕಡಿತವಾದ್ರೆ ಸಂಪೂರ್ಣ ವ್ಯವಸ್ಥೆ ವಿಫಲವಾಗ್ತದೆ. ಅದು ತುಂಬಾ ಸಂವೇದನಾಶೀಲವಾಗಿಲ್ಲ ಮತ್ತು ವೆಚ್ಚ. ನೀವೊಂದು ಕೃತಕ ವಾತಾವರಣವನ್ನು ಸೃಷ್ಟಿಸ್ತಿದ್ದೀರಿ. ಅಲ್ಲಿ ನೀವು ಬೆಳಕನ್ನು ಒದಗಿಸ್ತಿದ್ದೀರಿ. LEDಗಳ ಮೂಲಕ ಅವು ವಿದ್ಯುತ್ ಬಳಕೆ ಮಾಡುತ್ತವೆ.
ಹೈಡ್ರೋಪಾನಿಕ್ ಪಂಪುಗಳಿಗೆ ವಿದ್ಯುತ್ ಬೇಕಾಗ್ತದೆ ಮತ್ತು ಹೈಡ್ರೋಪಾನಿಕ್ ಪೋಷಕಾಂಶಗಳು ದುಬಾರಿಯಾಗಿವೆ. ಹಾಗಾಗಿ ತಪ್ಪಿಗೆ ಅವಕಾಶ ಬಹಳ ಕಡಿಮೆ ಇದೆ. ಹಾಗಾಗಿ ನಾನು ಸಲಹೆ ನೀಡ್ತೇನೆ, ತಕ್ಷಣವೇ ಹೈಡ್ರೋಪಾನಿಕ್ಸ್ಗೆ ಹೋಗಬೇಡಿ. ನೀವು ಸಾಂಪ್ರದಾಯಿಕವಾಗಿ ಚೆನ್ನಾಗಿ ಹಿಡಿತ ಸಾಧಿಸಿದ ಮೇಲೆ ಸರಿ, ಅದನ್ನು ಸರ್ಕಾರ ಸಹ ಬೆಂಬಲಿಸ್ತದೆಯಾ? ಬೆಂಬಲಿಸುವುದಿಲ್ವೇ? ಇಲ್ಲ, ಟೆರಸ್ ಫಾರ್ಮಿಂಗ್ಗೆ ಬೆಂಬಲಿಸುವುದಿಲ್ಲ. ಹಾಗಾಗಿ ನೀವು ಎಲ್ಲದರ ಮೇಲೂ ತೆರಿಗೆ ಪಾವತಿಸಬೇಕಾಗ್ತದೆ. ನೋಡಿ, ಉತ್ಪನ್ನದ ಮೇಲೆ ನಿಂಗೆ ಸರಿ, ಆದ್ರೆ ಪ್ರಾರಂಭಿಕ ವ್ಯವಸ್ಥೆ ದುಬಾಲಿ. ಇದು ಹೌದು, ಸರ್ಕಾರ ಕೂಡ. ಯಾವುದೇ ಸಬ್ಸಿಡಿಗರಿಲ್ಲ. ಹೈಡ್ರೋಪಾನಿಕ್ಸ್, ಅಕ್ವಾಪಾನಿಕ್ಸ್, ಟೆರಸ್ ಫಾರ್ಮಿಂಗ್, ವರ್ಟಿಕಲ್ ಫಾರ್ಮಿಂಗ್ ಯಾವುದಕ್ಕೂ ಇಲ್ಲ. ಭಾರತದಂಥ ದೇಶದಲ್ಲಿ ಹೈಡ್ರೋಪೋನಿಕ್ ಮತ್ತು ಏರೋಪೋನಿಕ್ ಅನ್ನು ಹವ್ಯಾಸವಾಗಿ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಆದರೆ ವ್ಯಾಪಾರಿಕ ಮಟ್ಟದಲ್ಲಿ ಸಾಧ್ಯ ಇಲ್ಲ. ಬಹುಶಃ ಇದಕ್ಕೆ ಕಾರಣ ದೊಡ್ಡ ಪ್ರಮಾಣದ ವಿದ್ಯುತ್ ಬಳಕೆ, ವಿದ್ಯುತ್ ಕೊರತೆಗಳು, ವಿದ್ಯುತ್ ಕಡಿತಗಳೂ ಇವೆ. ಆದ್ದರಿಂದ ನಾನು ಪರಂಪರಾಗತ ಕೃಷಿ ವಿಧಾನವನ್ನ ಆರಿಸುವಂತೆ ಸಲಹೆ ನೀಡುತ್ತೇನೆ. ಆದಿಯಲ್ಲಿ ನೀವದನ್ನು ಪೂರ್ತಿಯಾಗಿ ಕಲಿತ ಮೇಲೆ ಎಲ್ಲಿಗೆ? ಹೌದು, ನೀವದನ್ನು ಪೂರ್ತಿಯಾಗಿ ಕಲಿತ ಮೇಲೆ ನಂತರ ಹವ್ಯಾಸವಾಗಿ ಮುಂದುವರಿಬಹುದು. ಹೌದು, ನಿಮ್ಮೊಂದಿಗೆ ಈ ಸಂಭಾಷಣೆ ಅದ್ಭುತವಾಗಿತ್ತು. ನಾನು ತುಂಬಾ ಅದ್ಭುತವಾದ ಸಂಭಾಷಣೆಯನ್ನು ನಡೆಸಿದ್ದೀನಿ. ಅನೇಕ ವಿಷಯಗಳ ಬಗ್ಗೆ ನಾವು ಅರ್ಥಪೂರ್ಣ ಮತ್ತು ಒಳನೋಟಗಳ ಸಂಭಾಷಣೆಗಳನ್ನು ನಡೆಸಿದ್ದೇವೆ. ನನಗನ್ನಿಸ್ತಿದೆ ಈಗ ರ್ಯಾಪಿಡ್ ಫೈರ್ ಸಮಯ ಆಗಿಲ್ಲ. ತ್ವರಿತ ಉತ್ತರಗಳು, ತ್ವರಿತ ಪ್ರಶ್ನೆಗಳು. ಶುರು ಮಾಡೋಣ. ಮೊದಲ ಪ್ರಶ್ನೆ, ಕಾಫಿ ಅಥವಾ ಮೆಣಸು? ಕಾಫಿ. ಕಾಫಿ ಅಥವಾ ಚಹಾ? ಕಾಫಿ. ನೀವು ಯಾವ ಬೆಳೆ ಬೆಳೆಸೋದನ್ನು ಹೆಚ್ಚು ಆನಂದಿಸ್ತೀ? ಕಾಫಿ. ನಗರ ಜೀವನವೇ ಅಥವಾ ಎಸ್ಟೇಟ್ ಜೀವನವೇ? ಎಸ್ಟೇಟ್ ಜೀವನ. ಜನರೇ ಅಥವಾ ಮಂಡೆ? ಮಣ್ಯೋ. ರೈತರ ಬಗ್ಗೆ ಇರುವ ಒಂದು ತಪ್ಪು ಕಲ್ಪನೆ ನೀನು ಮುರಿಯಲು ಇಚ್ಛಿಸುವುದು ಯಾವುದು? ರೈತರು ಶ್ರೀಮಂತರಾಗಬಹುದು. ಸರಿ ಪ್ರಖ್ಯಾತ್, ನಾವು ಮುಗಿಸೋ ಮೊದಲು ಒಂದು ಕೊನೆಯ ಪ್ರಶ್ನೆ. ಹುಡುಗರು, ಉದ್ಯಮಿಗಳು ಅಥವಾ ಕೃಷಿ ಅಥವಾ ರೈತಿಕೆಯಲ್ಲಿ ಪ್ರವೇಶಿಸಲು ಆಸಕ್ತರಾಗಿರುವವರು ಮತ್ತು ಇದನ್ನು ಆರಂಭಿಸುತ್ತಿರುವರು, ನಿಜವಾಗಿಯೂ ಇದನ್ನು ವೃತ್ತಿಯಾಗಿ ಮಾಡಬೇಕೆಂದು ಬಯಸುವವರಿಗೆ ನೀವು ಅವರೊಂದಿಗೆ ಹಂಚಿಕೊಳ್ಳಲು ಬಯಸುವ ಒಂದು ಸಲಹೆ ಏನೆಂದರೆ, ಯಾಕೆಂದ್ರೆ ನಿಮಗೆ ತುಂಬಾ ಅನುಭವವಿದೆ. ನೋಡಿ, ಕೃಷಿಯಲ್ಲಿ ಆಸಕ್ತಿ ಇರುವ ಯುವಕರಿಗೆ ನಾನು ಸಲಹೆ ನೀಡೋದು, ಅವರು ಡಿಪ್ಲೊಮಾ ಕೋರ್ಸು ಅಥವಾ ಯಾವುದಾದ್ರೂ ತರಬೇತಿ ಕೋರ್ಸ್ ಮಾಡಬೇಕು. ಅಲ್ಲಿ ಕನಿಷ್ಠ ಅವರಿಗೆ ಯಾವುದೇ ಬೆಂಬಲವಿಲ್ಲ. ನಾನು ಕೇವಲ ಹೇಳ್ತಿದ್ರಿ. ಇಲ್ಲ, ನಿಮ್ಗೆ ಜ್ಞಾನ ಪಡೆಯಲು ನಿಮಗೆ ಯಾವುದೇ ಬೆಂಬಲ ಬೇಕಾಗಿಲ್ಲ. ಜ್ಞಾನ ಪಡೆಯಲು ಅಲ್ಲ, ಆದರೆ ಆರಂಭಿಸಲು. ನೀವು ಜ್ಞಾನ ಪಡೆದ ಮೇಲೆ ಮತ್ತು ಕ್ಷೇತ್ರಕ್ಕೆ ಪ್ರವೇಶಿದ ಮೇಲೆ ಅದು ಬೇರೆ ಆಟ ಆಗ್ತದೆ. ನೀವು ಕಣ್ಣು ಮುಚ್ಕೊಂಡು ಒಳಗೆ ಹೋಗಬಾರ್ದು ಮತ್ತು ಮುಂದಿನ ವ್ಯಕ್ತಿಯನ್ನು ಅವನು ಏನ್ ಮಾಡ್ತಿದ್ದಾನೆ ಎಂದು ಕೇಳಬಾರ್ದು. ಮೊದಲು ಜ್ಞಾನ ಪಡೆದು ನಂತರ ಪ್ರವೇಶಿಸಿ. ಜ್ಞಾನ ಪಡೆದು ಅದನ್ನು ಪ್ರಾಯೋಗಿಕವಾಗಿ ಮಾಡುವುದೇ ಇನ್ನೂ ಉತ್ತಮ. ಜನರು ಅಥವಾ ಯುವ ಉದ್ಯಮಿಗಳು ಅಥವಾ ಯುವ ಪೀಳಿಗೆಯವರು ಡಿಪ್ಲೊಮಾ ಪದವಿಯನ್ನ ಹೊಂದಿರಬೇಕಾ? ಅವರು ಕಾಫಿ ತೋಟ ಅಥವಾ ಮೆಣಸು ತೋಟ ಯಾವುದೇ ತೋಟವನ್ನು ವಾರಸುದಾರರಾಗಿದ್ರೆ ಅವರಿಗೆ ಕೋರ್ಸ್ ಮಾಡಲು ಸಲಹೆ ನೀಡುವೆ. ಅಲ್ಲಿ ಮೂಲಭೂತ ಅರಿವು ಸಿಗಲಿದೆ. ಯಾಕಂದ್ರೆ ನನಗೆ ಗೊತ್ತಿರುವಷ್ಟು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕಿಂತ ಕೌಶಲ್ಯವೇ ಹೆಚ್ಚು ಮುಖ್ಯ. ಇಲ್ಲ, ಶಿಕ್ಷಣವೂ ಮುಖ್ಯ. ಯಾಕಂದ್ರೆ ಯಾವಾಗ, ಯಾವ ಪ್ರಮಾಣದಲ್ಲಿ, ಯಾವ ಸ್ಥಳದಲ್ಲಿ ಯಾವ್ದು ಅನ್ವಯಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಈ ಕ್ಷೇತ್ರಕ್ಕೆ ಬರಲು ಇಚ್ಛಿಸುವ ಯುವ ಉದ್ಯಮಿಗಳಿಗೆ ಕೊನೆ ಸಲಹೆ ಏನು? ಒಂದು ಕೋರ್ಸ್ ಮಾಡು. ಇತ್ತೀಚೆಗೆ ಪ್ರತಿಯೊಂದು ಕೃಷಿ ವಿಶ್ವವಿದ್ಯಾಲಯಕ್ಕೂ ತಮ್ಮದೇ ವೆಬ್ಸೈಟ್ ಇದೆ. ಅಲ್ಲಿ ಪ್ರತಿಯೊಂದು ರಾಸಾಯನಿಕ ಅಥವಾ ರಸಗೊಬ್ಬರದ ಬಗ್ಗೆ ಮಾಹಿತಿ ಸಿಗ್ತದೆ. ಪ್ರತಿಯೊಂದು ರಾಸಾಯನಿಕ ಮತ್ತು ರಸಗೊಬ್ಬರದ ವಿವರಗಳು ಲಭ್ಯವಿವೆ. ಶೋಧನಾ ಲೇಖನಗಳು ಕೂಡ ಲಭ್ಯವಿದೆ. ನೀವು ಅವುಗಳನ್ನ ತೆರಿಬೇಕು, ಹುಡುಕಬೇಕು, ಅಧ್ಯಯನ ಮಾಡಬೇಕು ಮತ್ತು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಎಂಬುದೇ ಮುಖ್ಯ. ಅದಕ್ಕಾಗಿ ನಾನವರಿಗೆ ಸಂಶೋಧನೆ ಮಾಡಿಕೊಳ್ಳಲು ಸಲಹೆ ನೀಡ್ತೇನೆ. ಯಾವುದೇ ಕ್ಷೇತ್ರಕ್ಕೆ ಪ್ರವೇಶಿಸುವ ಮೊದಲು ನಿಮ್ಗೆ ನಿರ್ದಿಷ್ಟ ಜ್ಞಾನ ಇರಬೇಕು. ಇಂಥ ಅರ್ಥಪೂರ್ಣ ಸಂಭಾಷಣೆಯನ್ನ ಮುಕ್ತಾಯಗೊಳಿಸುವ ಸಂದರ್ಭದಲ್ಲಿ ಪ್ರಖ್ಯಾತ್ ಸರ್, ಈ ಪಾಡ್ಕಾಸ್ಟ್ಗಾಗಿ ಸಕಲೇಶ್ಪುರದಿಂದ ಪ್ರಯಾಣ ಮಾಡಿ ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದು ನನಗೂ ನನ್ನ ತಂಡಕ್ಕೂ ತುಂಬಾ ಮಹತ್ವವಾಗಿದೆ. ಮತ್ತು ಈ ಪಾಡ್ಕಾಸ್ಟ್ ಜರ್ನಲ್ ಆಫ್ ದ ಲೀಡರ್. ಇದು ಕೃಷಿ, ರೈತಿಕೆ, ಕಾಫಿ, ಮೆಣಸು ಮತ್ತು ಭೂಮಿಯ ಬಗ್ಗೆ ತುಂಬಾ ತುಂಬಾ ಅರ್ಥಪೂರ್ಣವಾದ ಸಂಭಾಷಣೆಯಾಗಿತ್ತು. ಮೂಲತಃ ಭಾರತ ರೈತರಿಂದಲೇ ಬೆಂಬಲಿತವಾಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಹರಡೋ ಸಾಧ್ಯತೆ ಇದೆ ನನಗನ್ಸುತ್ತೆ. ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಪ್ರಖ್ಯಾತ್. ಸಂತೋಷವೆಲ್ಲ ನಂದೇ.